ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಯಾರ ಜ್ಞಾನಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की. ಇವತ್ತಿನ ವಿಷಯ ಶ್ರಾವಕರ 11 ಪ್ರತಿಮೆಗಳು. ಮನುಷ್ಯ ಜೀವನಕ್ಕೆ ಬಂದು ಈ ಮನುಷ್ಯ ಪರ್ಯಾಯವನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕಾಗಿ ನಾವು ಶ್ರಾವಕ ಅವಸ್ಥೆಯಲ್ಲಿ ಇದ್ದುಕೊಂಡು ಎಷ್ಟು ಧರ್ಮವನ್ನು ಅನುಸರಿಸಿಕೊಂಡು ಆತ್ಮಕಲ್ಯಾಣ ಮಾಡಿಕೊಳ್ಳಬಹುದು ಅನ್ನುವ ವಿಷಯ ನಮಗೆ ಮುಖ್ಯ. ಮನುಷ್ಯ ಜೀವನವನ್ನು ಜೀವಿಸಿ ಕೊನೆಯ ಸಮಯದಲ್ಲಿ ಮರಣದ ಕಾಲ ಬಂದಾಗ ಎಲ್ಲರಿಗೂ ಒಂದು ದೊಡ್ಡದಾದ ಅಪೇಕ್ಷೆ ಇರ್ತದೆ. ಅದೆಂಥ ಅಪೇಕ್ಷೆ ಅಂದರೆ, ನಾವು ಒಳ್ಳೆಯ ಮರಣವನ್ನು ಮಾಡಿಕೊಂಡು ಒಳ್ಳೆಯ ಗತಿಗೆ ಹೋಗೋಣ, ಸಾಯುವಂತಹ ಕಾಲದಲ್ಲಿ ನಮ್ಮ ಆತ್ಮನಲ್ಲಿ ಒಳ್ಳೆಯ ಭಾವಗಳು ಒಳ್ಳೆಯ ಪರಿಣಾಮಗಳು ಇರಬೇಕು ಅನ್ನುವಂಥ ಆಸೆ ಯಾರಿಗಿರೋಲ್ಲ, ಎಲ್ಲರಿಗೂ ಇರುತ್ತದೆ. ಈ ಅಪೇಕ್ಷೆ ಎಲ್ಲರಲ್ಲೂ ಇರ್ತದೆ. ಆದರೆ ನಿಜವಾಗಲೂ ಜೈನ ಧರ್ಮದ ಪ್ರಕಾರ ಈ ಭಾವನೆಗಳನ್ನು ಇನ್ನಿಷ್ಟು ಒಳ್ಳೆಯದಾಗಿ ಇಟ್ಟುಕೊಂಡು ಮರಣವನ್ನು ಯಾವ ಥರದಲ್ಲಿ ಸಾಧಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಸ್ವಲ್ಪ ಮೊದಲೇ ಎಚ್ಚರಿಕೆಯನ್ನು ವಹಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಸರಿಯಾಗಿ ತಿಳಿದುಕೊಂಡು ನಮ್ಮ ಬದುಕಿನ ಈ ದಿನಗಳನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತಂದರೆ ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ ಕಾರ್ಯ. ಮರಣಕ್ಕೂ ಒಂದು ಜ್ಞಾನ ಅನ್ನತಕ್ಕಂಥದ್ದು ಬೇಕು, ಮತ್ತು ಧರ್ಮವನ್ನು ಮಾಡಬೇಕು, ಸರಿಯಾದ ಧರ್ಮವನ್ನು ಮಾಡಬೇಕಂತಂದ್ರೂ
ಸರಿಯಾದ ಜ್ಞಾನ ಬೇಕೇ ಬೇಕು. ಯಾವ ರೀತಿ ಒಬ್ಬ ವಿದ್ಯಾರ್ಥಿ ತಾನು ತನ್ನ ಶಿಕ್ಷಣವನ್ನು ಮುಗಿಸುವ ಕಾಲದಲ್ಲಿ ಒಂದು ದೂರದೃಷ್ಟಿಯಿಂದ ತಾನು ಒಳ್ಳೆಯವನಾಗಬೇಕು, ತಾನು ಇಂಜಿನಿಯರನಾಗಬೇಕು, ಡಾಕ್ಟರ್ನಾಗಬೇಕು, ಅಥವಾ ಇನ್ಯಾವುದೋ ಪದವನ್ನು ಪಡೆದು ಜೀವನಕ್ಕೆ ಬೇಕಾಗುವಂತಹ ಆ ವಿದ್ಯೆಯನ್ನು ಕಲಿತು ಸುಖಮಯವಾದ ಜೀವನವನ್ನು ಸಾಗಿಸಿ ಇದನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ವಿಚಾರ ಒಬ್ಬ ವಿದ್ಯಾರ್ಥಿಗೂ ಕೂಡ ಇದ್ದಿರ್ತದೆ. ಅದಕ್ಕಾಗಿ ಡಾಕ್ಟರ್ನಾಗಬೇಕು ಅಂತಂದಾಗ ನಾನು ಸಾಮಾನ್ಯ ಡಾಕ್ಟರ್ ಅಲ್ಲ, ಒಳ್ಳೆಯ ಡಾಕ್ಟರ್ನಾಗಬೇಕು. ನಾನು ಯಾರದಾದರೂ ಆಪ್ರೇಷನ್ ಮಾಡ್ತಾ ಇದ್ದೇನೆ ಅಂತಂದರೆ ಒಳ್ಳೆಯ ಆಪ್ರೇಷನ್ ಮಾಡತಕ್ಕಂತಹ ಡಾಕ್ಟರ್ನಾಗಬೇಕು. ಯಾರು ಬಂದರೂ ಕೂಡ ನನ್ನ ಅಸ್ಪತಾಲಕ್ಕೆ ಬರಬೇಕು. ನಾನು ಡಾಕ್ಟರ್ನಾದಾಗ ನನಗೆ ಒಂದು ಖ್ಯಾತಿ ಸಿಗಬೇಕು, ಅದು ಮಹತ್ವದ್ದು. ನಾನು ಎಲ್ಲರ ಸೇವೆಯನ್ನು ಮಾಡಬೇಕು. ಯಾರು ಯಾವ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಸೇವೆಯನ್ನು ನಾನು ಮಾಡಬೇಕು ಅನ್ನುವ ವಿಚಾರ ಒಬ್ಬ ವಿದ್ಯಾರ್ಥಿಗೆ ಇದ್ದಾಗ ಅವನು ಶಿಕ್ಷಣವನ್ನು ಕೂಡ ಒಳ್ಳೆಯದಾಗಿ ಕಲಿತಾನೆ. ಅದೇ ಥರ ನಾವು ಈ ಮನುಷ್ಯ ಪರ್ಯಾಯಕ್ಕೆ ಬಂದವರು ಎಲ್ಲರಿಗೂ ಒಂದು ಅಪೇಕ್ಷೆ ಇರ್ತದೆ. ನಾನು ಸಾಯುವಾಗ ಸಲ್ಲೇಖನ ಮರಣದಿಂದ ಸಾಯಬೇಕು ಅನ್ನುವ ಆಸೆ ಇರ್ತದೆ. ಇರಲ್ಲ? ಎಲ್ಲರಿಗೂ ಇದೇ ಇಲ್ಲ ಸಲ್ಲೇಖನ. ಆಮೇಲೆ ಸಲ್ಲೇಖನ ಮರಣ ಅಂತಂದರೆ ಅದು ಶ್ರೇಷ್ಠವಾದ ಮರಣ. ಈ ಮರಣವನ್ನು ಧರ್ಮಾತ್ಮರಾಗಿರತಕ್ಕಂತಹ ಶ್ರಾವಕರೇ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ. ಸಲ್ಲೇಖನ ಅನ್ನುವಂತಹ ಶಬ್ದ ಮರಣದ ಹೆಸರು. ಆದರೆ ಇದು ಕೇವಲ ಮರಣದ ಹೆಸರಲ್ಲ, ಇದು ಒಂದು ವ್ರತದ ಹೆಸರು. ಸಲ್ಲೇಖನ ಅಂದರೆ ಇದು ಒಂದು ವ್ರತ. ಯಾವ ರೀತಿ ನಾವು ಪಂಚ ಅನುವೃತಗಳನ್ನು ಪಾಲನೆ ಮಾಡ್ತೀವಲ್ಲ, ಪಂಚ ಅನುವೃತಗಳು, 3 ಗುಣವೃತಗಳು ಮತ್ತು 4 ಶಿಕ್ಷಾವೃತಗಳು, ಇವು ಎಲ್ಲ ಸೇರಿ 12 ಅನುವೃತಗಳು ಶ್ರಾವಕರ ಜೀವನಕ್ಕೆ ಇದೆ. ಧಾರ್ಮಿಕ ಚಾರಿತ್ರವಂತ ಶ್ರಾವಕರ ಜೀವನಕ್ಕೆ ಆ ಯಾವ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕರು ಅಂತ ಕರೆದಿದ್ದಾರೆ ಅಂಥವರಿಗೆ ಈ 12 ವ್ರತಗಳು ಇವೆ. ಪ್ರತಿಮೆಗಳು ಎಷ್ಟು ಅಂತಂದರೆ ನಾವು 11 ಅಂತ ಹೇಳ್ತೀವಿ. ಆದರೆ ವ್ರತಗಳು ಎಷ್ಟು ಅಂತಂದರೆ 12 ಅಂತ ಹೇಳಬೇಕು. 1ನೆಯ ಪ್ರತಿಮೆಯಲ್ಲಿ ಕೇವಲ ನಮ್ಮ ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮ ಅದು ನಿರ್ದೋಷವಾಗಿದ್ದರೆ ಸಾಕು. ಸಮ್ಯಕ್ತ್ವ ಧರ್ಮ ನಿರ್ದೋಷವಾಗಿರಬೇಕು. 1ನೆಯ ಪ್ರತಿಮೆಯ ಹೆಸರು ಏನು? ಈ ಪುಟವನ್ನು ತಕ್ಕೊಂಡಿಟ್ಕೊಳ್ಳಿ. 67ನೇ ಪುಟ. ನೈಷ್ಠಿಕ ಶ್ರಾವಕರ 11 ಪ್ರತಿಮೆಗಳು ಯಾವುವು ಅನ್ನುವಂಥ ಪ್ರಶ್ನೆ ಇದೆ. 4ನೇ ಪ್ರಶ್ನೆ. ಅದರಲ್ಲಿ ಒಂದೊಂದು ಪ್ರತಿಮೆಗಳ ಹೆಸರನ್ನು ಕೂಡ ಕೊಟ್ಟಿದೆ. ಒಂದೊಂದು ಪ್ರತಿಮೆಗಳ ಸ್ವರೂಪವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. 1ನೆಯ ಪ್ರತಿಮೆಯ ಹೆಸರೇನು? ದರ್ಶನ ಪ್ರತಿಮೆ. 1ನೆಯ ಪ್ರತಿಮೆಯ ಹೆಸರು ದರ್ಶನ ಪ್ರತಿಮೆ. ಈ ಪ್ರತಿಮೆಯ ಹೆಸರನ್ನು ಕೇಳಿದ ತಕ್ಷಣ ಕೆಲವೊಬ್ಬರಿಗೆ ಯಾವ ಥರ ಅನ್ನಿಸ್ತದೆ ಅಂತಂದರೆ, ಬಹುಶಃ ಇದು ದರ್ಶನ ಪ್ರತಿಮೆ ಅಂದರೆ ದೇವ ದರ್ಶನ ಮಾಡೋದೈತೇನೋ ಈ ಥರ ಅನ್ನಿಸ್ತದೆ ಅಲ್ಲ. ದರ್ಶನ ಪ್ರತಿಮೆ ಅಂದರೆ ನಿತ್ಯ ದರ್ಶನ ಮಾಡೋದು. ಎಷ್ಟು ಸಲ ದರ್ಶನ ಮಾಡಬೇಕು ಅದನ್ನು ಕೇಳ್ತಾರೆ.
ಆದರೆ ಇದು ದೇವ ದರ್ಶನದ ವಿಷಯ ಅಲ್ಲ. ದರ್ಶನ ಪ್ರತಿಮೆ ಅಂದರೆ ಏನು? ಇದು ಸಮ್ಯಕ್ ದರ್ಶನ ಪ್ರತಿಮೆ. ದರ್ಶನ ಅಂದರೆ ಸಮ್ಯಕ್ ದರ್ಶನ, ದೇವ ದರ್ಶನ ಅಲ್ಲ, ಸಮ್ಯಕ್ ದರ್ಶನ. ದೇವ ದರ್ಶನ ಅನ್ನತಕ್ಕಂತಹ ಕರ್ತವ್ಯ ಇದು ಯಾವಾಗಲೂ ದಿನನಿತ್ಯವೂ ಇರುವಂತಹ ಕರ್ತವ್ಯ. ದೇವ ದರ್ಶನ ಅನ್ನುವಂಥದ್ದು ವ್ರತ ಅಲ್ಲ, ಅವಶ್ಯಕ ಕ್ರಿಯೆ. ದೇವ ಪೂಜೆ ಅನ್ನತಕ್ಕಂಥದ್ದು ವ್ರತ ಅನ್ನಿಸಿಕೊಳ್ಳಲ್ಲ, ಅದೊಂದು ಅವಶ್ಯಕ ಕ್ರಿಯೆ. ಅವಶ್ಯಕ ಕ್ರಿಯೆಗಳನ್ನು ನಾವು ವ್ರತ ಅಂತ ಹೇಳಲ್ಲ. ಅವಶ್ಯವಾಗಿ ಯಾವ ಕ್ರಿಯೆಗಳನ್ನು ನಾವು ಮಾಡಬೇಕೋ ಅಂತಹ ಕ್ರಿಯೆಗಳ ಹೆಸರು ಅವಶ್ಯಕ ಕ್ರಿಯೆ. ಅವು ಎಷ್ಟು? ಅವು 6. ಈ 6 ಅವಶ್ಯಕ ಕ್ರಿಯೆಗಳು ಸಮ್ಯಕ್ ದರ್ಶನವನ್ನು ಹೊಂದಿರತಕ್ಕಂತಹ 4ನೆಯ ಗುಣಸ್ಥಾನವರ್ತಿ ಶ್ರಾವಕರಿಗೂ ಕೂಡ ಇವೆ. ಈ 6 ಕ್ರಿಯೆಗಳನ್ನು ನಾವು ಪಾಲಿಸ್ತಾ ಇದ್ದೇವೆ ಅಂತಂದರೆ ನಾವು ಪ್ರತಿಮಾಧಾರಿಗಳಲ್ಲ. ಪ್ರತಿಮಾ ಇಲ್ಲದಿದ್ದವರು ಕೂಡ ಈ 6 ಕ್ರಿಯೆಗಳನ್ನು ಪಾಲಿಸ್ತಾರೆ. ಯಾವ್ಯಾವ 6 ಕ್ರಿಯೆ? ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ನೋಡಿ, ಇದರೊಳಗೆ ಸಂಯಮ ಅಂತ ಬಂತು. ಈ ಸಂಯಮ ಅಂತಂದರೆ ಪ್ರತಿಮಾ ಅನ್ನಬಹುದಾಗಿತ್ತು. ಸಂಯಮ ಅಂದರೆ ಚಾರಿತ್ರ. ಆದರೆ ಈ ಚಾರಿತ್ರ ಪ್ರತಿಮಾಧಾರಿ ಆದ ನಂತರ ಯಾವ ಚಾರಿತ್ರವನ್ನು ನಾವು ಧಾರಣೆ ಮಾಡ್ತೇವೆ ಅಂತಹ ಚಾರಿತ್ರವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಕರ್ತವ್ಯದ ರೂಪದಲ್ಲಿ ಆ ಪ್ರತಿಮಾಧಾರಿ 2ನೇ ಪ್ರತಿಮಾಧಾರಿಯ ಆಗಿ 12 ವ್ರತಗಳನ್ನು ಯಾವ ಥರದಿಂದ ಪಾಲಿಸ್ತಾರೋ ಅದನ್ನು ನಾವು ಇಲ್ಲಿ ಸಂಯಮದ ರೂಪದಲ್ಲಿ ಅದೊಂದು ಅವಶ್ಯಕ ಕ್ರಿಯೆ ಅಂತ ತಿಳ್ಕೊಂಡು ಸಂಯಮದ ಅಭ್ಯಾಸವನ್ನು ಮಾಡ್ತಿರ್ತೇವೆ. ಅದರೊಳಗೆ ಸಂಯಮವೂ ಇದೆ, ತಪವೂ ಇದೆ. 4ನೇ ಗುಣಸ್ಥಾನದವರು ಸಂಯಮ ಧಾರಣ ಮಾಡದೆ ತಪವನ್ನು ಆಚರಿಸುವುದಿಲ್ಲ. ಇನ್ನು ಇಲ್ಲಿ ತಪ ಅಂತಂದರೆ ಬಾಹ್ಯವಾಗಿ 6 ಪ್ರಕಾರದ ತಪಗಳು ಮತ್ತು ಅಭ್ಯಂತರವಾಗಿ 6 ಪ್ರಕಾರದ ತಪಗಳು ಒಟ್ಟು ಸೇರಿ ತಪ ಅಂತಂದರೆ 12 ಪ್ರಕಾರದ್ದು. ಅಭ್ಯಂತರ ತಪ 6 ಮತ್ತು ಬಾಹ್ಯ ತಪಗಳು 6. ಬಾಹ್ಯ ತಪದಲ್ಲಿ ಮೊದಲನೆಯ ತಪದ ಹೆಸರು ಉಪವಾಸ, ಅನಶನ. ಆಮೇಲೆ ಊನೋದರ. ಊನ ಅಂದರೆ ಕಡಿಮೆ, ಉದರ ಅಂದರೆ ಹೊಟ್ಟೆ. ಹಸಿವಿಗಿಂತ ಕಡಿಮೆಯಾದ ಭೋಜನವನ್ನು ಮಾಡುವುದು ಇದು ಊನೋದರ ತಪ. ಇದನ್ನು ಯಾರು ಮಾಡಲ್ಲ? ಎಲ್ಲರೂ ಮಾಡ್ತಾರೆ. ನೀವು ಕೂಡ ಮಾಡ್ತೀರ. ದಶಲಕ್ಷಣಿಕ ಪರ್ವದ ದಿನಗಳಲ್ಲಿ ಎಲ್ಲರೂ ಉಪವಾಸ ಮಾಡ್ತಿರಲ್ಲೋ. ಅಷ್ಟಮಿ, ಚತುರ್ದಶಿ, ಕೆಲವೊಮ್ಮೆ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ಅನುಕೂಲತೆ ಇತ್ತು ಅಂತಂದರೆ ಉಪವಾಸವನ್ನು ಮಾಡ್ತೀವಿ ಅಥವಾ ಇಲ್ಲ? ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಆದರೆ ಈ ಉಪವಾಸವನ್ನು ನಾವು ವ್ರತ ಅಂತ ತಿಳ್ಕೊಂಡು ಮಾಡ್ತಾಯಿವೇನು? ಇಲ್ಲ, ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತೀವಿ. ಷಟ್ ಕರ್ಮಗಳಲ್ಲಿ ಇದೊಂದು ಕರ್ಮ, ಷಟ್ ಕ್ರಿಯೆಗಳಲ್ಲಿ ಇದೊಂದು ಕ್ರಿಯೆ. ಯಾವ ರೀತಿ ದೇವಪೂಜೆಯನ್ನು ನಾವು ಮಾಡ್ತೇವೆ ಅದೇ ರೀತಿ ಉಪವಾಸವನ್ನು ಕೂಡ ಮಾಡ್ತೀವಿ, ಸಂಯಮವನ್ನು ಕೂಡ ಪಾಲಿಸ್ತೇವೆ. ಯಾವ ರೀತಿಯ ಸಂಯಮ? ಸಂಯಮ ಅಂದರೆ ಪರಿಗ್ರಹವನ್ನು ಕಡಿಮೆ ಮಾಡಿಕೊಳ್ಳುವುದು. ಅದನ್ನು ಕೂಡ ಪ್ರಯತ್ನ ಪಡ್ತೀವಿ. 4ನೇ ಗುಣಸ್ಥಾನದವರು ಪರಿಗ್ರಹವನ್ನು ಕಡಿಮೆ ಕೊಳ್ಳುವುದೇ ಇಲ್ಲ ಅಂತಂತಲ್ಲ, ಅವರು ಕೂಡ ಪರಿಗ್ರಹವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ಪರಿಗ್ರಹ ಕಡಿಮೆ ಆಯಿತು ಅಂತಂದರೆ ಬದುಕಿಗೆ ಸಂಯಮ ಬಂತು, ಬದುಕಿನಲ್ಲಿ ಸಂಯಮ ಬರುತ್ತೆ. ಪರಿಗ್ರಹ ಕಡಿಮೆ ಆಯಿತು ಅಂದರೆ ಹಿಂಸೆ ಕಡಿಮೆ ಆಯಿತು, ಬದುಕಿನಲ್ಲಿ ಸಂಯಮ ಬಂತು. ಆದರೆ ಇವರು ಸಂಕಲ್ಪಪೂರ್ವಕವಾಗಿ ಮಾಡದೇ ಇರುವುದರಿಂದ
ಇವರಿಗೆ ಪಾಕ್ಷಿಕ ಶ್ರಾವಕರು ಅನ್ನುವಂಥ ಹೆಸರು ಬರುತ್ತೆ. ಯಾರಿಗೆ? ಎಷ್ಟನೇ ಗುಣಸ್ಥಾನದವರಿಗೆ? 4ನೇ ಗುಣಸ್ಥಾನದವರಿಗೆ. 4ನೇ ಗುಣಸ್ಥಾನದ ಶ್ರಾವಕರಿಗೆ ಪಾಕ್ಷಿಕ ಶ್ರಾವಕರು ಮತ್ತು 5ನೇ ಗುಣಸ್ಥಾನದ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕರು ಅಂತ ಹೆಸರಿದೆ. ನೀವು ಎಂಥ ಶ್ರಾವಕರು ಈ ಕಾಲದಲ್ಲಿ, ಈ ಸಮಯದಲ್ಲಿ? ಇನ್ನೂ ಪ್ರತಿಮಾಧಾರಿಗಳಾಗಿಲ್ಲ ಅಂದ ಮೇಲೆ ಯಾವ ಇದರೊಳಗೆ ಬರ್ತೀರಿ? ಪಾಕ್ಷಿಕೋ ಅಥವಾ ನೈಷ್ಠಿಕೋ? ಪಾಕ್ಷಿಕ. ಇನ್ನು ಪಾಕ್ಷಿಕ ಶ್ರಾವಕರಿಗೆ ಮಾಡುವಂತಹ ಅವಶ್ಯಕ ಕ್ರಿಯೆಗಳು, ವ್ರತಗಳಲ್ಲ, ಕ್ರಿಯೆಗಳು, ವ್ರತಗಳ ಕಡೆಗೆ ಹೋಗುವುದಕ್ಕಾಗಿ, ವ್ರತಗಳನ್ನು ಪಾಲಿಸುವುದಕ್ಕಾಗಿ ನಾವು ಯಾವ ಕ್ರಿಯೆಗಳನ್ನು ಅವಶ್ಯಕ ಅಂತ ತಿಳ್ಕೊಂಡು ಮಾಡ್ತಿರ್ತೇವೆ, ಇವೇ ವ್ರತಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಅಭ್ಯಾಸದ ವ್ರತಗಳಾಗಿಬಿಡ್ತವೆ. ಅಷ್ಟಮಿ ಚತುರ್ದಶಿ ದಿವಸ ಕಂಪಲ್ಸರಿ ಏಕಾಸನ ಅಥವಾ ಉಪವಾಸ ಮಾಡಬೇಕು. ಯಾವಾಗ? ಪ್ರತಿಮಾಧಾರಿ ಆದಾಗ. 2 ಪ್ರತಿಮಾಗಳನ್ನು ತಕ್ಕೊಂಡ್ರಿ ಅಂತಂದರೆ ಅದರಲ್ಲಿ 1ನೇ ಪ್ರತಿಮೆಯಲ್ಲಿ ಸಮ್ಯಕ್ ದರ್ಶನವನ್ನು ನಿರ್ದೋಷವಾಗಿ ಪಾಲನೆ ಮಾಡ್ತೀರ, ಆಮೇಲೆ ಷಟ್ ಕ್ರಿಯೆಗಳನ್ನು ಕೂಡ ಮಾಡ್ತಿರ್ತೀರ. ಈ ಷಟ್ ಕ್ರಿಯೆಗಳ ಮೂಲಕ ಅನುವೃತಗಳ ಅಭ್ಯಾಸ ಇಲ್ಲಿ ಆಗುತ್ತದೆ 4ನೇ ಗುಣಸ್ಥಾನದಲ್ಲಿ ಪಾಕ್ಷಿಕ ಶ್ರಾವಕನಿಗೆ. ವ್ರತಗಳ ಪಕ್ಷದಲ್ಲಿ ತನ್ನ ಜೀವನವನ್ನು ತಂದುಕೊಂಡು ವ್ರತಗಳ ಪಕ್ಷದಲ್ಲಿ ತಾನು ಮಾಡಬೇಕು ಅನ್ನತಕ್ಕಂತಹ ಇಚ್ಛೆಯನ್ನು ಇಟ್ಕೊಂಡಿರ್ತಾನೆ. ಅದರಂತೆ ಅಭ್ಯಾಸವನ್ನೂ ಕೂಡ ಮಾಡ್ತಿರ್ತಾನೆ. ಆದರೆ ಸಂಕಲ್ಪಪೂರ್ವಕವಾಗಿ ವ್ರತಗಳನ್ನು ಪಾಲಿಸುವುದಿಲ್ಲ, ವ್ರತಿ ಅಲ್ಲ. ತಾನು ವ್ರತಿ ಆದಾಗ ನೈಷ್ಠಿಕ ಶ್ರಾವಕ ಆಗ್ತಾನೆ. ವ್ರತಿ ಆಗಿಲ್ಲ ಅಂತಂದರೆ ಎಂಥ ಶ್ರಾವಕ ಆಗಿರ್ತಾನೆ? ಪಾಕ್ಷಿಕ. ವ್ರತಿ ಆಗಿಲ್ಲ ಅಂದರೆ ಪಾಕ್ಷಿಕ, ವ್ರತಿ ಆಗಿದ್ದಾನೆ ಅಂದರೆ ನೈಷ್ಠಿಕ. ಮತ್ತು ಇನ್ನು ವ್ರತವನ್ನು ಇಡೀ ಜೀವನ ಪಾಲನೆ ಮಾಡ್ತಾ 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 ತನ್ನ ಶರೀರದಲ್ಲಿ ಯಾವುದಾದರೂ ಮರಣದ ಲಕ್ಷಣ ಮೂಡಿ ಬಂದಿದೆ ಅಂತಂದರೆ, ಮರಣವಾಗತಕ್ಕಂತಹ ಸಂಭಾವನೆ ಇದೆ ಅಂತಂದರೆ ಸಲ್ಲೇಖನ ವ್ರತವನ್ನು ತಗೊಳ್ತಾನೆ. ಈ ಸಲ್ಲೇಖನ ವ್ರತವನ್ನು ತೆಗೆದುಕೊಳ್ಳತಕ್ಕಂತಹ ಶ್ರಾವಕನಿಗೆ ಸಾಧಕ ಶ್ರಾವಕನೆಂದು ಹೇಳುತ್ತಾರೆ. ಸಾಧಕ ಶ್ರಾವಕ. 4ನೇ ಗುಣಸ್ಥಾನದ ಶ್ರಾವಕರಿಗೆ 1ನೆಯ ಪ್ರತಿಮಾಧಾರಿಯಾಗುವಂತಹ ಅಭ್ಯಾಸವನ್ನು ಮಾಡತಕ್ಕಂತಹ ಶ್ರಾವಕ ಅಂತ ಹೇಳಬಹುದು. 4ನೇ ಗುಣಸ್ಥಾನದ ಎಲ್ಲ ಗತಿಗಳಲ್ಲಿರುವಂತಹ ಜೀವಗಳಿಗೆ 4ನೇ ಗುಣಸ್ಥಾನ ಇದ್ದಿರ್ತದೆ. ಸಮ್ಯಕ್ ದರ್ಶನ ಇರುವಂತಹ ಜೀವಗಳು 4ನೇ ಗುಣಸ್ಥಾನದ ಜೀವಗಳು. ದೇವತೆಗಳು ಕೂಡ ಇರ್ತಾರೆ 4ನೇ ಗುಣಸ್ಥಾನದಲ್ಲಿ. ತಿರ್ಯಂಚ ಪ್ರಾಣಿಗಳು ಕೂಡ, ಸಂಗಿ ಪಂಚೇಂದ್ರಿಯ ತಿರ್ಯಂಚ ಜೀವಗಳು 4ನೇ ಗುಣಸ್ಥಾನದ ಜೀವಗಳು. ನಾರ್ಕಿ ಜೀವಗಳು 4ನೇ ಗುಣಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ. ಆದರೆ ಇಂಥ 4ನೇ ಗುಣಸ್ಥಾನದ ಜೀವಿಗಳಿಗೆ ಸಮ್ಯಕ್ ದರ್ಶನ ನಿರ್ದೋಷವಾಗಿದೆ ಅಂತಂದರೆ ಅವರಿಗೆ ದರ್ಶನ ಪ್ರತಿಮಾಧಾರಿ ಅಂತ ಯಾಕೆ ಹೇಳಲಿಲ್ಲ? ಮನುಷ್ಯರಿಗೆ ದರ್ಶನ ಪ್ರತಿಮಾಧಾರಿ ಅಂದರು, ಪಾಕ್ಷಿಕ ಶ್ರಾವಕ ಅಂತ ಕರೆದ್ರು. ಪಾಕ್ಷಿಕ ದೇವ ಅಂತ ಯಾಕೆ ಕರೀಲಿಲ್ಲ? ಸಮ್ಯಕ್ ದೃಷ್ಟಿಯಾಗಿದ್ದಾನೆ. 25 ದೋಷಗಳನ್ನು ಆತನೂ ಕೂಡ ಹಚ್ಚುವುದಿಲ್ಲ. ನರಕದಲ್ಲಿರ್ತಕ್ಕಂತಹ ನಾರ್ಕಿ ಜೀವವು ಕೂಡ ಸಮ್ಯಕ್ ದರ್ಶನವನ್ನು ಪಾಲಿಸ್ತಾ ಇದೆ. ಪಾಕ್ಷಿಕ ನಾರ್ಕಿ ಜೀವ, ಪಾಕ್ಷಿಕ ದೇವ, ಪಾಕ್ಷಿಕ ತಿರ್ಯಂಚ ಯಾಕೆ ಅನ್ನಲಿಲ್ಲ? ಈ ಮನುಷ್ಯರಲ್ಲಿ 3 ಭೇದಗಳನ್ನು ಮಾಡಿ ಹೇಳಿದರು ಭಗವಂತರು. ಪಾಕ್ಷಿಕ ಶ್ರಾವಕ, ನೈಷ್ಠಿಕ ಶ್ರಾವಕ ಮತ್ತು ಸಾಧಕ ಶ್ರಾವಕ. ನಮಗೆ ಪಾಕ್ಷಿಕ ಯಾಕೆ ಅಂದರು ಅಂತಂದರೆ, ನೋಡಿ,
ದೇವಗತಿಯಲ್ಲಿ ಹೋಗಿ ಹುಟ್ಟಿದ ನಂತರ ನಾವು ಸಮ್ಯಕ್ ದೃಷ್ಟಿಯಾಗಿದ್ದರೂ ಕೂಡ ಅಲ್ಲಿ ಸಂಯಮದ ವಿಷಯವಿಲ್ಲ. ದೇವ ಮನುಷ್ಯನಂತೆ ಹೆಚ್ಚಿಗೆ ಪಾಪವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಲ್ಲ? ಮನುಷ್ಯ ಸಾಕಷ್ಟು ಪಾಪವನ್ನು ಮಾಡಿ ತನ್ನ ಜೀವನವನ್ನು ಜೀವಿಸ್ತಾನೆ. ದೇವ ಯಾವುದಾದ್ರೂ ಉದ್ಯೋಗ ಮಾಡಿ, ಸಂಪಾದನೆ ಮಾಡಿ, ಬೆವರು ಸುರಿಸಿ, ಆ ಪಾಪ ಈ ಪಾಪ ಸುಳ್ಳು ಹೇಳಿ ಹಣ ಗಳಿಸಿ ತನ್ನ ಜೀವನವನ್ನು ಸಾಗಿಸ್ತಾನೇನು? ಇಲ್ಲ, ಇದಿಲ್ಲ. ನಾರ್ಕಿ ಜೀವಿಗಳಿಗೂ ಇದಿಲ್ಲ. ಆಮೇಲೆ ತಿರ್ಯಂಚ ಪ್ರಾಣಿಗಳಿಗಿದೆ, ಮನುಷ್ಯರಿಗಿದೆ ಅಂತ ಹೇಳ್ತಾರೆ. ಯಾರಿಗೆ ಪಂಚ ಪಾಪಗಳು ಇವೆಯೋ, ವಿಶೇಷವಾಗಿ ಪುರುಷಾರ್ಥಪೂರ್ವಕವಾಗಿ ಕರ್ಮ ಮಾಡಿ ಉದ್ಯೋಗ ಮಾಡಿ ಜೀವನವನ್ನು ಸಾಗಿಸಬೇಕೋ ಅಂಥ ಜೀವಿಗಳು ಎರಡು ಗತಿಯಲ್ಲಿ ಮಾತ್ರ ಇವೆ, ಮನುಷ್ಯಗತಿ ಮತ್ತು ತಿರ್ಯಂಚಗತಿ. ತಿರ್ಯಂಚ ಪ್ರಾಣಿಯೂ ಕೂಡ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕು ಅಂತಂದರೆ ಕರ್ಮಭೂಮಿಯ ತಿರ್ಯಂಚ ಕರ್ಮ ಮಾಡಬೇಕು. ಕರ್ಮ ಮಾಡುವಾಗ ಪಾಪ ಆಗ್ತದೆ. ಕರ್ಮ ಮಾಡುವಾಗ ದೇವತೆಗಳು ಕರ್ಮ ಮಾಡುವುದಿಲ್ಲ, ಉದ್ಯೋಗ ಮಾಡುವುದಿಲ್ಲ. ಜೀವನೋಪಾಯ ಯಾವುದು ಅಂತಂದರೆ ಹಿಂದೆ ಮಾಡಿರ್ತಕ್ಕಂತಹ ಪುಣ್ಯದ ಉದಯದಲ್ಲಿ ರೆಡಿಮೇಡ್ ಸಿಕ್ಕಿರ್ತಕ್ಕಂತಹ ಪಂಚೇಂದ್ರಿಯ ವಿಷಯಗಳು, ಅದೇ ಅವರ ಜೀವನದ ಉಪಾಯ. ಆದರೆ ಮನುಷ್ಯರಿಗೆ ಜೀವನದ ಉಪಾಯ ಏನು ಅಂತಂದರೆ ತಾನು ಉದ್ಯೋಗ ಮಾಡಬೇಕು, ಹೊಲ ಮಾಡಬೇಕು, ಇಲ್ಲಂತಂದರೆ ವ್ಯಾಪಾರ ಮಾಡಬೇಕು, ನೌಕರಿ ಮಾಡಬೇಕು. ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗಲೇ ಆ ಕೆಲಸವನ್ನು ಮಾಡುವಾಗ ಹಿಂಸೆ, ಜೀವಹಿಂಸೆ, ಸುಳ್ಳು ಹೇಳುವುದು ಮತ್ತು ಚೋರಿ ಮಾಡುವುದು, ಕಳ್ಳತನ, ಆಮೇಲೆ ಕುಶೀಲವು ಕೂಡ ಪಾಪ. ಆಮೇಲೆ ಪರಿಗ್ರಹವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಪರಿಗ್ರಹ ಹೆಚ್ಚು ಮಾಡಿಕೊಳ್ಳಿಲ್ಲ ಅಂತಂದರೆ ಜೀವಿಸೋದೇ ಕಷ್ಟ. ನಾವು ಪಂಚೇಂದ್ರಿಯ ವಿಷಯಗಳಿಗಾಗಿ ಪ್ರತಿನಿತ್ಯವೂ ಯಾವುದೇ ಒಂದು ಉದ್ಯೋಗವನ್ನು ಮಾಡೇ ಮಾಡ್ತೀವಿ. ದೇವತೆಗಳು ಮಾಡೋಲ್ಲ ಹೀಗೆ. ಪೂರ್ವ ಭವದಿಂದ ಎಷ್ಟು ಪರಿಗ್ರಹ ಲಭ್ಯವಾಗಿದೆಯೋ ಅಷ್ಟು ಪರಿಗ್ರಹದಲ್ಲಿ ಶಾಂತಿಯನ್ನು ಇಟ್ಟುಕೊಂಡು ಕಾಲ ಕಳೀತಾರೆ. ಯಾವ ಕೆಲಸನೂ ಮಾಡಕ್ಕೆ ಹತ್ತಲ್ಲ. ಕರ್ಮಭೂಮಿಯಲ್ಲಿ ಕರ್ಮ ಮಾಡಬೇಕು ಮನುಷ್ಯ. ಎಂಥ ಕರ್ಮ ಮಾಡಬೇಕು? ಭೌತಿಕ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಯಾವುದಾದ್ರೂ ನೌಕರಿ ಮಾಡಬೇಕು, ಉದ್ಯೋಗ ಮಾಡಬೇಕು, ಹೊಲದ ಕೆಲಸ ಮಾಡಬೇಕು. ಇಂಥದ್ದನ್ನೆಲ್ಲ ಮಾಡಬೇಕು ಮನುಷ್ಯ. ಆದರೆ ದೇವ ಇದನ್ನು ಮಾಡಲ್ಲ. ಏನು ಮಾಡ್ತಾನೆ? ಏನು ಮಾಡಲ್ಲ. ಯಾವುದಿದೆ ಅದನ್ನು ಉಪಭೋಗಿಸಿ ತನ್ನ ಆಯುಷ್ಯನ್ನು ಪೂರ್ಣಗೊಳಿಸಿಕೊಂಡು ಮರಣ ಹೊಂದಿ ಮತ್ತೆ ತಿರ್ಯಂಚಗತಿ ಅಥವಾ ಮನುಷ್ಯಗತಿಗೆ ಬರುವಂತಹ ಕಾರ್ಯ ಒಂದೇ. ಭೋಗಭೂಮಿಯಲ್ಲಿರ್ತಕ್ಕಂತಹ ಭೋಗಭೂಮಿಯ ಮನುಷ್ಯರು, ತಿರ್ಯಂಚಿಗಳು ಇವರೂ ಕೂಡ ಯಾವುದನ್ನೂ ಮಾಡುವುದಿಲ್ಲ. ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ನೌಕರಿ ಇಲ್ಲ, ಏನೂ ಇಲ್ಲ. ಕರ್ಮ ಮಾಡುವಂತಹ ಕೆಲಸ ಭೋಗಭೂಮಿಯಲ್ಲಿಲ್ಲ, ಕುಭೋಗಭೂಮಿಯಲ್ಲಿಲ್ಲ, ನರಕದಲ್ಲಿಲ್ಲ, ಆಮೇಲೆ ದೇವಗತಿಯಲ್ಲೂ ಕೂಡ ಇಲ್ಲ. ಮನುಷ್ಯಗತಿಯಲ್ಲಿ ಮತ್ತು ತಿರ್ಯಂಚಗತಿಯಲ್ಲಿ ಇಲ್ಲಿ ಪ್ರಯತ್ನ ಪಡಬೇಕು. ಜೀವನ ನಡೆಸಬೇಕು ಅಂತಂದರೆ ಕರ್ಮ ಮಾಡಬೇಕು. ಈ ಕರ್ಮ ಎರಡು ಪ್ರಕಾರದ್ದು. ಒಂದು, ನಮ್ಮ ಧಾರ್ಮಿಕ ಜೀವನವನ್ನು ಜೀವಿಸಲಿಕ್ಕೆ ಏನಾದರೂ ಒಂದು ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು. ಏನು ಮಾಡಬೇಕು? ಪ್ರತಿಮಾ ತಗೊಳ್ಬೇಕು. ಏನು ಮಾಡಬೇಕು? ಸಮ್ಯಕ್ ದೃಷ್ಟಿ ಆಗಬೇಕು. ಸಮ್ಯಕ್ ದೃಷ್ಟಿ ಆಗಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ನಾವು ನಮ್ಮ ಆತ್ಮ
ಆತ್ಮನಿಗೆ ಸುಖದ ದಾರಿ ಯಾವುದು ಅಂತ ತಿಳ್ಕೊಂಡು ಆ ಸುಖದ ದಾರಿಯನ್ನು ಹತ್ತಲಿಕ್ಕೆ ಇದನ್ನೆಲ್ಲ ಮಾಡಬೇಕು. ಇನ್ನು ಇದನ್ನು ಮಾಡುವಾಗ ಮನುಷ್ಯ ತಾನು ಪುಣ್ಯವನ್ನು ಗಳಿಸಿಕೊಳ್ತಾನೆ. ಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದಾನಂದರೆ ಪುಣ್ಯವನ್ನು ಗಳಿಸಿಕೊಳ್ತಾ ಇದ್ದಾನೆ. ಈ ಪುಣ್ಯ ಯಾವುದು ಕಟ್ತಾ ಇದೆಯಲ್ಲ, ಇದೇ ಪುಣ್ಯ ನಮ್ಮನ್ನು ದೇವಗತಿಗೆ ಕೊಂಡೊಯ್ತದೆ. ನಾವು ದೇವಗತಿಯಲ್ಲಿ ಹುಟ್ಟಿ ಈ ಪುಣ್ಯದ ಫಲವನ್ನು ಅಲ್ಲಿ ಭೋಗಿಸ್ತೇವೆ. ಅಲ್ಲಿ ಕೆಲಸ ಮಾಡೋಲ್ಲ. ಇಲ್ಲಿ ಕೆಲಸ ಮಾಡಿದ್ದನ್ನು ಅಲ್ಲಿ ತಗೊಂಡು ಹೋಗಿ ಅದರ ಫಲವನ್ನು ಭೋಗಿಸಿ ಅದನ್ನು ಮುಗಿಸಿ ಇಲ್ಲಿ ಬರ್ತೇವೆ. ಮತ್ತೆ ಎದಕ್ಕೆ ಬರ್ತೇವೆ? ಮತ್ತೆ ಜರ ಪುಣ್ಯ ಮಾಡಬೇಕಲ್ಲ. ಪುಣ್ಯ ಖಾಲಿ ಆಯಿತು ಅಂತಂದರೆ ಪುಣ್ಯದ ಫಲ ಸಿಕ್ಕೋಲ್ಲ. ಎಲ್ಲಿ ತನಕ ಪುಣ್ಯ ಇತ್ತೋ ಅಲ್ಲಿ ತನಕ ಅದನ್ನು ಉಪಭೋಗಿಸಿ ಇಲ್ಲಿ ಬಂದ ನಂತರ ಮತ್ತೆ ಪುಣ್ಯ ಮಾಡಬೇಕು. ಇಲ್ಲಿ ಮತ್ತೆ ಪುಣ್ಯ ಗಳಿಸಲಿಲ್ಲ ಅಂತಂದರೆ ಮತ್ತೆ ದೇವಗತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವಗತಿ, ನರಕಗತಿ ಮತ್ತು ಭೋಗಭೂಮಿ, ಕುಭೋಗಭೂಮಿ, ಈ ಯಾವ 4 ಸ್ಥಾನಗಳಿವೆ ಅಲ್ಲ, ಇವು ಎಲ್ಲ ಜೈಲಿದ್ದಂತೆ. ಜೈಲದಲ್ಲಿ ಯಾರು ಹೋಗ್ತಾರೆ? ಅಪರಾಧಿಗಳು. ಯಾರು ಹೋಗ್ತಾರೆ? ಅಪರಾಧಿಗಳು. ಇಲ್ಲಿ ಪುಣ್ಯವನ್ನು ಮಾಡುವುದೂ ಕೂಡ ಅಪರಾಧ, ಪಾಪವನ್ನು ಮಾಡುವುದೂ ಕೂಡ ಅಪರಾಧ. ಪುಣ್ಯವನ್ನು ಮಾಡಿದ್ದೇವೆ ಅಂತಂದರೆ ದೇವಗತಿಯಲ್ಲಿ ಹೋಗಬೇಕು, ಭೋಗಭೂಮಿಯಲ್ಲಿ ಹೋಗಬೇಕು. ಪಾಪವನ್ನು ಮಾಡಿದ್ದೇವೆ ಅಂತಂದರೆ ಅದರ ಫಲವನ್ನು ಭೋಗಿಸಲಿಕ್ಕೆ ಎಲ್ಲಿ ಹೋಗಬೇಕು? ನರಕಗತಿಯಲ್ಲಿ ಹೋಗಬೇಕು ಅಥವಾ ತಿರ್ಯಂಚಗತಿಗೆ ಹೋಗಬೇಕು. ಪಾಪದ ಫಲ 2 ಗತಿ, ತಿರ್ಯಂಚಗತಿ ಮತ್ತು ನರಕಗತಿ. ಪುಣ್ಯದ ಫಲ 2 ಗತಿ, ದೇವಗತಿ ಮತ್ತು ಮನುಷ್ಯಗತಿ. ಮನುಷ್ಯ ಗತಿ ಅನ್ನುವಂತಹ ಯಾವ ಶಬ್ದ ಇದೆ, ಈ ಶಬ್ದವೂ ಕೂಡ ಒಂದು ಕರ್ಮದ ಹೆಸರು. ನರಕಗತಿ, ತಿರ್ಯಂಚಗತಿ, ದೇವಗತಿ, ಈ ಗತಿ ಏನಂತೀವಲ್ಲ 4 ಪ್ರಕಾರವಾಗಿ, ಇದು ಕೂಡ ಒಂದು ಕರ್ಮದ ಹೆಸರೇ ಇದೆ. ಯಾವ ಕರ್ಮ ಹೇಳಿ? ನಾಮಕರ್ಮ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ ಮತ್ತು ಅಂತರಾಯ 8 ಕರ್ಮಗಳಿವೆ. ಅದರಲ್ಲಿ ನಾಮಕರ್ಮದಲ್ಲಿ ಈ 4 ಗತಿ ಕರ್ಮಗಳಿವೆ. ಎಲ್ಲಕ್ಕಿಂತ ಹೆಚ್ಚು ಭೇದ ಪ್ರಭೇದವುಳ್ಳ ಕರ್ಮ ಯಾವುದು ಅಂತಂದರೆ 8 ಕರ್ಮಗಳಲ್ಲಿ ನಾಮಕರ್ಮ ಎಲ್ಲಕ್ಕಿಂತ ಹೆಚ್ಚು ಭೇದವುಳ್ಳ ಕರ್ಮ. ಅದರಲ್ಲಿ ಗತಿ ನಾಮಕರ್ಮವೂ ಕೂಡ ಇದೆ. ಗತಿ ನಾಮಕರ್ಮಕ್ಕೆ 4 ಭೇದಗಳು: ನರಕಗತಿ ನಾಮಕರ್ಮ, ತಿರ್ಯಂಚಗತಿ ನಾಮಕರ್ಮ, ಮನುಷ್ಯಗತಿ ನಾಮಕರ್ಮ ಮತ್ತು ದೇವಗತಿ ನಾಮಕರ್ಮ. ಇನ್ನು ಆಯು ಕರ್ಮ ಅಂತಂದರೆ ಅದು ಕೂಡ ದೇವಾಯು, ಮನುಷ್ಯಾಯು, ತಿರ್ಯಂಚಾಯು ಮತ್ತು ನರಕಾಯು ಅಂತ ಹೇಳಿಬಿಟ್ಟು ಇದು ಕೂಡ 4 ಪ್ರಕಾರದ್ದು. ಇದು ಬೇರೆ, ಅದು ಬೇರೆ. ಗತಿ ನಾಮಕರ್ಮ ಅನ್ನುವಂಥದ್ದು ಅದು ಸ್ವತಂತ್ರ, ಆಯು ಕರ್ಮ ಅನ್ನುವಂಥದ್ದು ಇದು ಸ್ವತಂತ್ರ. ಈ ರೀತಿ ಸ್ವತಂತ್ರವಾಗಿರ್ತಕ್ಕಂತಹ ಈ 2 ಕರ್ಮಗಳು ನಮ್ಮ ಆತ್ಮನಲ್ಲಿ ಅನಾದಿ ಕಾಲದಿಂದ ಫಲ ಕೊಟ್ಟು ಹೋಗ್ತಾ ಇವೆ. ಇರಲಿಕ್ಕೆ 4 ಸ್ಥಾನ ಇದೆ. ಒಂದು ದೇವತೆಗಳ ಸ್ಥಾನ. ದೇವಸ್ಥಾನ. ದೇವಸ್ಥಾನದಲ್ಲಿ ಯಾರಿರ್ತಾರೆ? ಪುಣ್ಯವಂತರು ಇರ್ತಾರೆ, ದೇವರಾಗಿ ಹುಟ್ಟುತ್ತಾರೆ. ದೇವಸ್ಥಾನದಲ್ಲಿ ದೇವರು ಇರಬೇಕು. ದೇವಗತಿಯಲ್ಲಿ ದೇವತೆಗಳು ಇರ್ತಾರೆ, ವ್ಯಂತರ ದೇವತೆಗಳು ಇರ್ತಾರೆ. ದೇವರ ಸ್ಥಾನವು ಅದೇ ಗತಿ ಮತ್ತು ದೆವ್ವಗಳ ಸ್ಥಾನವು ದೆವ್ವ ಮತ್ತು ದೇವಗತಿಯಲ್ಲಿ ಇರ್ತಾರೆ.
ಮನುಷ್ಯ ಗತಿಯಲ್ಲಿ ನಾವು ಪಾಪ ಮಾಡಿದ್ದೇವೆ ಅಂತಂದರೆ ಇದು ನಮ್ಮ ವ್ಯವಸಾಯ, ಇದು ವ್ಯವಸಾಯ ಮಾಡಿದಂತೆ. ಅಡಿಗೆ ಮನೆ ಮತ್ತು ಹೊಲ, ಅಡಿಗೆ ಮನೆ ಮತ್ತು ಅಂಗಡಿ, ಇದರೊಳಗೆ ವ್ಯತ್ಯಾಸ ಇದೆಯೋ ಅಥವಾ ಇಲ್ಲ? ಅಂಗಡಿಗೆ ಹೋಗಬೇಕು ಅಂತಂದರೆ ಯಾವಾಗ ಹೋಗ್ತೇವೆ? ಹಣ ಗಳಿಸುವಾಗ ಅಂಗಡಿಗೆ ಹೋಗ್ತೇವೆ. ಹಸಿವೆ ಆಯಿತು, ಊಟ ಮಾಡಬೇಕು ಅಂತಂದರೆ ಎಲ್ಲಿ ಹೋಗ್ತೇವೆ? ಅಡಿಗೆ ಮನೆಗೆ ಹೋಗ್ತೇವೆ. ಹಾಗೆ ಕರ್ಮಭೂಮಿ ಅಂತಂದರೆ ಇದು ಉದ್ಯೋಗ ಮಾಡುವಂತಹ ಸ್ಥಾನ. ಕರ್ಮ ಅಂದರೆ ಉದ್ಯೋಗ, ಕರ್ಮ ಅಂದರೆ ಉದ್ಯೋಗ, ಕೆಲಸ. ಯಾವುದಾದ್ರೂ ಕರ್ಮ ಮಾಡು, ಕೆಲಸ ಮಾಡು, ಉದ್ಯೋಗ ಮಾಡುವಂಥ ಉದ್ಯೋಗ ಮಾಡುವಂತಹ ಸ್ಥಾನ ಇದು ತಿರ್ಯಂಚಗತಿ ಮತ್ತು ಮನುಷ್ಯಗತಿ. ಇವು ಉದ್ಯೋಗ ಮಾಡತಕ್ಕಂತಹ ವಿಷಯಗಳು. ನಾವು ಇಲ್ಲಿ ಉದ್ಯೋಗವನ್ನು ಮಾಡಿದ್ದೇವೆ ಅಂತಂದರೆ ಈ ಉದ್ಯೋಗ ಮಾಡುವುದೇ ಅಪರಾಧ. ಒಳ್ಳೆಯದನ್ನು ಮಾಡಿದರೂ ಕೂಡ ಅಪರಾಧ, ಕೆಟ್ಟದ್ದನ್ನು ಮಾಡಿದರೂ ಕೂಡ ಅಪರಾಧ. ಈ ಅಪರಾಧ ನಮ್ಮಿಂದ ಎಲ್ಲಿ ತನಕ ಆಗ್ತದೆ ಅಲ್ಲ, ಅಲ್ಲಿವರೆಗೆ ಸಂಸಾರ ಬಂಧನಗಳಿಂದ ಮುಕ್ತಿ ಇಲ್ಲ. ನಾವು ಸಂಸಾರದಲ್ಲೇ ಇರಬೇಕು. ಇಲ್ಲಿ ಮಾಡೋದು, ಅಲ್ಲಿ ಉಣ್ಣೋದು, ಇಲ್ಲಿ ಪುಣ್ಯ ಮಾಡೋದು, ಈ ಪುಣ್ಯದ ಫಲವನ್ನು ಭೋಗಿಸಲಿಕ್ಕೆ ಎಲ್ಲಿ ಹೋಗೋದು? ದೇವಗತಿಯಲ್ಲಿ. ಅದು ಅಡಿಗೆ ಮನೆ, ಇದು ಅಂಗಡಿ ಅಥವಾ ಹೊಲ ಅಥವಾ ನೌಕರಿ, ಯಾವುದೋ ಒಂದು ಉದ್ಯೋಗ ಮಾಡ್ತಕ್ಕಂಥ ಸ್ಥಾನ ಇದು. ಇಲ್ಲಿ ಗಳಿಸೋದು, ಆ ಗಳಿಸಿದ್ದನ್ನು ಅಡಿಗೆ ಮನೆಯಲ್ಲಿ ಹೋಗಿ ಒಳ್ಳೆಯ ವ್ಯಂಜನಗಳನ್ನು ತಯಾರು ಮಾಡಿ ತಿನ್ನೋದು. ಅಲ್ಲಿ ಮಾಡಲಿಕ್ಕೆ ಹತ್ತಲ್ಲ, ರೆಡಿಮೇಡ್ ಮಾಡಿದ್ದೇ ಸಿಗ್ತದೆ. ಮಾಡಲಿಕ್ಕೆ ಎಲ್ಲಿ ಹತ್ತದೆ ಅಂತಂದರೆ ಇಲ್ಲಿ ಹತ್ತದೆ. ಇಲ್ಲಿ ಏನು ಮಾಡಬೇಕು? ಇಲ್ಲಿ ಪಂಚ ಪಾಪಗಳನ್ನು ತ್ಯಾಗ ಮಾಡಬೇಕು, ಸುಳ್ಳು ಮಾತಾಡುವುದನ್ನು ಕಡಿಮೆ ಮಾಡಿಕೊಳ್ಬೇಕು ಅಥವಾ ತ್ಯಾಗ ಮಾಡಬೇಕು. ಇಲ್ಲಿ ಜೀವಹಿಂಸೆ ಮಾಡಬಾರ್ದು, ಇಲ್ಲಿ ಚೋರಿ ಮಾಡಬಾರ್ದು, ಇಲ್ಲಿ ಕಳ್ಳತನ ಮಾಡಬಾರ್ದು, ಇಲ್ಲಿ ಕುಶೀಲ ಸೇವನ ತ್ಯಾಗ ಮಾಡಬೇಕು, ಇಲ್ಲಿ ಪರಿಗ್ರಹಗಳನ್ನು ತ್ಯಾಗ ಮಾಡಬೇಕು. ಈ ತ್ಯಾಗವೇ ಧರ್ಮ. ಈ ಧರ್ಮವನ್ನು ಮಾಡುವಾಗ ನಮ್ಮ ಭಾವಗಳು ತ್ಯಾಗ ಮಾಡುವಂತಹ ಕಾಲದಲ್ಲಿ ಇದನ್ನು ನಾನು ಬಿಡಬೇಕು, ಅದನ್ನು ನಾನು ಬಿಡಬೇಕು ಅನ್ನುವಂತಹ ಭಾವ ಶುಭ ಭಾವ. ಈ ಶುಭ ಭಾವದಿಂದ ಯಾವ ಕರ್ಮ ಕಟ್ಟುತ್ತೆ? ಬಿಡುವಂಥ ಭಾವ ಶುಭ ಭಾವ, ಒಳ್ಳೆಯ ಭಾವ. ಯಾವ ಕರ್ಮ ಕಟ್ಟೋದು ಈ ಕಾಲದಲ್ಲಿ, ಈ ಸಮಯದಲ್ಲಿ? ಪುಣ್ಯಕರ್ಮ. ತ್ಯಾಗ ಮಾಡುವಂತಹ, ವ್ರತಗಳನ್ನು ಪಾಲಿಸುವಂತಹ, ರಾತ್ರಿ ಭೋಜನ ತ್ಯಾಗ ಮಾಡುವಂತಹ, ಭಗವಂತರ ಪೂಜೆ ಮಾಡುವಂತಹ, ಅಭಿಷೇಕ ಮಾಡುವಂತಹ, ತೀರ್ಥ ಯಾತ್ರೆಯನ್ನು ಮಾಡುವಂತಹ, ಮತ್ತೇನು ವ್ರತಗಳನ್ನು ಪಾಲಿಸುವಂತಹ ಈ ಎಲ್ಲ ಕ್ರಿಯೆಗಳು ಅಂಗಡಿಯಲ್ಲಿ ಕೂತ್ಕೊಂಡು ಮಾಡುವಂಥ ಕ್ರಿಯೆಗಳ ಹಾಗೆ ಈ ಕರ್ಮಭೂಮಿಯ ಕ್ರಿಯೆಗಳು ಇವೆ. ಇವು ಶುಭ ಕ್ರಿಯೆಗಳು. ಇನ್ನು ಅಶುಭ ಕ್ರಿಯೆಗಳು ಯಾವುವು ಅಂತಂದರೆ, ಧರ್ಮದಿಂದ ತ್ಯಾಗದಿಂದ ದೂರ ಇರುವಾಗ ನಾವು ಎಷ್ಟು ಕರ್ಮಗಳನ್ನೆಲ್ಲ ಮಾಡ್ತೀವಿಯೋ ಅವೆಲ್ಲ ಅಶುಭ. ಜೀವ ರಕ್ಷಣೆಯನ್ನು ಮಾಡುವುದು ಧರ್ಮ, ಅದೊಂದು ಶುಭ ಕ್ರಿಯೆ. ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ಏನು ಮಾಡ್ತಿರ್ತೀವಿ? ಅಶುಭವನ್ನು ಮಾಡ್ತಿರ್ತೀವಿ. ಅಂದರೆ ಜೀವಘಾತ ಆಗ್ತಿರ್ತದೆ. ಈ ಜೀವಘಾತ ಆಗ್ತದೆ, ಇದರಿಂದ ನನಗೆ ಪಾಪ ಕರ್ಮಗಳ ಬಂಧನ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಈ ಪಾಪಕರ್ಮ ನನ್ನ ಬದುಕಿಗೆ ಬೇಡ, ನನ್ನ ಆತ್ಮ ಇದರಿಂದ ನರಕದಲ್ಲಿ ಹೋಗ್ಬೋದು, ತಿರ್ಯಂಚಗತಿಯಲ್ಲಿ ಹೋಗ್ಬೋದು ಅಂತ ತಿಳ್ಕೊಂಡು ನಾವು ಇಂಥ ಪಾಪ ಕ್ರಿಯೆಗಳನ್ನು ತ್ಯಾಗ ಮಾಡಿ ಜೀವ ರಕ್ಷಣೆಯನ್ನು ಮಾಡ್ತೀವಿ ಅಂತಂದರೆ ಆವಾಗ ಅದು ಶುಭ ಭಾವ. ಶುಭ ಭಾವದಿಂದ ಕಟ್ಟುವಂತಹ ಕರ್ಮ ಪುಣ್ಯಕರ್ಮ. ಇನ್ನು ಈ ಪುಣ್ಯಕರ್ಮದ ಫಲವನ್ನು ಭೋಗಿಸಲಿಕ್ಕೆ ಎಲ್ಲಿ ಹೋಗಬೇಕು?
ಪುಣ್ಯದ ಫಲವನ್ನು ಉಣ್ಣಲಿಕ್ಕೆ ಎಲ್ಲಿ ಹೋಗಬೇಕು? ದೇವಗತಿಯಲ್ಲಿ. ಅದು ಅಡಿಗೆ ಮನೆ. ಇಲ್ಲಿ ಗಳಿಸೋದು, ಅಲ್ಲಿ ತಿನ್ನೋದು. ಅಲ್ಲಿ ಯಾರೂ ಮಾಡಿ ಹಾಕುವಂಥವ್ರು ಇಲ್ಲ, ಅವಶ್ಯಕತೆಯೂ ಇಲ್ಲ. ಇಲ್ಲಿ ಪುಣ್ಯ ಗಳಿಸೋದು. ಈ ಪುಣ್ಯ ರೆಡಿಮೇಡ್ ಮಾಡಿಡ್ತದೆ. ಎಲ್ಲ ಎಲ್ಲಿಡ್ತದೆ? ಹೊರಗಡೆಗೆಲ್ಲ. ಎಲ್ಲ ವ್ಯವಸ್ಥೆ ಶರೀರದಲ್ಲಿನೇ ಇರೋದು. ಹಸಿವೆ ಆಯ್ತಿಲ್ಲ? ಹಸಿವೆ ಆಯಿತು. ಏನಾದರೂ ಹುಡುಕಬೇಕೇನೋ ದೇವಗತಿಯಲ್ಲಿ ಹುಟ್ಟಿದಾಗ? ಹಸಿವೆ ಆಯಿತು, ಹಸಿವೆಯನ್ನು ಇಂಗಿಸಿಕೊಳ್ಳಲಿಕ್ಕೆ ಏನಾದರೂ ಹುಡುಕಬೇಕೇನೋ? ಇಲ್ಲ. ಶರೀರದಲ್ಲಿಯೇ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಕಂಠದಲ್ಲಿ ಏನಿದೆ? ಅಮೃತ. ಅಮೃತದ ವ್ಯವಸ್ಥೆ ನಮ್ಮ ಶರೀರದಲ್ಲಿದೆ. ಇನ್ನೇನು ಅಲ್ಲಿ ಹಸಿವೆ ಆದ ತಕ್ಷಣ ನನಗೆ ಹಸಿವೆ ಆಗಿದೆ, ನಾನು ಆಹಾರವನ್ನು ಸೇವಿಸಬೇಕು ಅನ್ನುವಂತಹ ಇಚ್ಛೆ ಆದ ಮಾತ್ರಕ್ಕೆ ಆ ಅಮೃತ ಕಣಗಳು ಕಂಠದಲ್ಲಿ ತಯಾರಾಗಿ ಅವೆಲ್ಲ ಹೊಟ್ಟೆಗೆ ಸೇರ್ತವೆ. ಹೊಟ್ಟೆ ತುಂಬಿ ಹೋಗುತ್ತೆ. ಅಡುಗೆ ಮಾಡಬೇಕೇನು? ಗುಲಾಬ್ ಜಾಮೂನ್ ತಿನ್ನಬೇಕು, ಅದು ತಿನ್ನಬೇಕು, ಹೋಳಿಗೆ ತಿನ್ನಬೇಕು, ಕರ್ಜಿಕಾಯಿ ಮಾಡ್ಕೊಂಡು ತಿನ್ನಬೇಕು. ಪುಣ್ಯ ಭಾಳ ಇದೆ. ಆ ಪುಣ್ಯದ ಫಲವನ್ನು ಸ್ವರ್ಗದಲ್ಲಿ ಇಂಥ ಒಂದು ವಸ್ತುಗಳನ್ನು ತಯಾರು ಮಾಡಿ ತಿನ್ನಬೇಕು. ದೇವತೆಗಳಿಗೆ ದೇವರೆಲ್ಲ ಮಾಡಿ ಹಾಕ್ತಾರೇನು? ಇಲ್ಲ, ಯಾರೂ ಇಲ್ಲ. ದೇವಿಯರು, ದೇವತೆಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಶರೀರದಲ್ಲಿರ್ತಕ್ಕಂತಹ ಕಂಠವೇ ಅವರ ಅಡಿಗೆ ಮನೆ. ಈ ಅಡಿಗೆ ಮನೆಯಲ್ಲಿ ತನ್ನಿಂದ ತಾನೇ ಆಹಾರ ಎಲ್ಲ ತಯಾರಾಗಿ ಅದು ಹೊಟ್ಟೆಗೆ ಸೇರಿಬಿಡುತ್ತೆ. ಎಷ್ಟು ಒಳ್ಳೆಯದು! ಏನು ಮಾಡೋದಿಲ್ಲ. ಇಲ್ಲಿ ಶಿಬಿರದಲ್ಲಿ ಕೂತ್ಕೊಂಡು ಸ್ವಲ್ಪ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಬೇಕು ಅಂತಂದರೆ ನಮ್ಮ ಮನೆ ಕೆಲಸಗಳು ಬಿಟ್ಟವುಗಳಲ್ಲ, ಅವುಗಳನ್ನೂ ಮಾಡಬೇಕು. ಆಹಾರ ತಯಾರು ಮಾಡೇ ಬರಬೇಕಲ್ಲ. ಮನೆಯೊಳಗೆ ಯಾರಿದ್ದಾರೆ ಅವರಿಗಾದರೂ ಮಾಡಿ ಇಟ್ಟು ಆಮೇಲೆ ಸಮಯವನ್ನು ಉಳಿಸಿಕೊಂಡು ಇಲ್ಲಿಗೆ ಬರಬೇಕು. ಇಂಥದ್ದೆಲ್ಲ ಇಲ್ಲಿದೆ. ದೇವಗತಿಯಲ್ಲಿ ಆ ಒಂದು ವ್ಯಸ್ತತೆ ಇದೆಯೇನೋ? ಇಲ್ಲ. ಅದಕ್ಕಾಗಿ ಹೆಚ್ಚಿಂದ ಹೆಚ್ಚು ಭಗವಂತರ ಉಪದೇಶವನ್ನು ಕೇಳುವಂತಹ ಅವಕಾಶ ಮನುಷ್ಯರಕ್ಕಿಂತಲೂ ಜಾಸ್ತಿ ಎಲ್ಲ ದೇವತೆಗಳಿಗಿದೆ. ಅವರು ಎಷ್ಟು ಬೇಕಾದರೂ ಸಮಯವನ್ನು ತಕ್ಕೊಂಡು ಸಮೋಶರಣದಲ್ಲಿ ಬರಬಹುದು, ಉಪದೇಶ ಕೇಳಬಹುದು. ಅವರಿಗೆ ಯಾವುದೂ ಕೆಲಸ ಇಲ್ಲ. ನಮಗಿಷ್ಟೆಲ್ಲ ಯಾಕೆ ಕೆಲಸಗಳಿವೆ ಅಂತಂದರೆ ಇದು ಒಂದೈತಲ್ಲ, ಹೊಟ್ಟೆ. ಈ ಹೊಟ್ಟೆಗಾಗಿಯೇ ನಾವು ಎಲ್ಲ ಸಮಯವನ್ನು, ಇಡೀ ಜೀವನವನ್ನು ನಾವು ಇದಕ್ಕಾಗಿಯೇ ಎಲ್ಲ ನಷ್ಟ ಮಾಡ್ತೀವಿ. ಹಾಗೆ ದೇವಗತಿಯಲ್ಲಿಲ್ಲ, ನರಕದಲ್ಲಿಲ್ಲ, ಕುಭೋಗ ಭೂಮಿಯಲ್ಲಿಲ್ಲ, ಸುಭೋಗ ಭೂಮಿಗಳಲ್ಲೂ ಕೂಡ ಇಲ್ಲ. ಅಲ್ಲಿಯೂ ರೆಡಿಮೇಡ್ ಇದೆ. ಇನ್ನು ಭೋಗ ಭೂಮಿಗಳಲ್ಲಿ ಇರತಕ್ಕಂತಹ ಮನುಷ್ಯರು, ಅವರಿಗೆ ಜೀವನೋಪಾಯ ಏನು? ಜೀವನವನ್ನು ಸಾಗಿಸಿಕೊಳ್ಳಲಿಕ್ಕೆ ಬಾಹ್ಯ ಸಾಮಗ್ರಿಗಳು ಯಾವುವು? ಕಲ್ಪವೃಕ್ಷಗಳು. ಈ ಕಲ್ಪವೃಕ್ಷಗಳು ನಮಗೆ 10 ಪ್ರಕಾರದ ಬಾಹ್ಯ ಪರಿಗ್ರಹ ಇರುವಂತೆ, ಈ ಪರಿಗ್ರಹಗಳೇ ನಮ್ಮ ಜೀವನೋಪಾಯವನ್ನು ಮಾಡಿಕೊಳ್ಳಲಿಕ್ಕೆ ಇವು ಸಾಧನ. ಹೇಗೆ ಕಲ್ಪವೃಕ್ಷಗಳು, ಹೇಗೆ ನಮಗೆ ಈ 10 ಪ್ರಕಾರದ ಪರಿಗ್ರಹಗಳು ಸಾಧನವೋ, ಅದೇ ಥರ ಭೋಗಭೂಮಿಯಲ್ಲಿ 10 ಪ್ರಕಾರದ ಕಲ್ಪವೃಕ್ಷಗಳಿರ್ತವೆ. ಆ ಕಲ್ಪವೃಕ್ಷಗಳಿಂದ ಎಲ್ಲ ಭೋಗೋಪಭೋಗ ಸಾಮಗ್ರಿಗಳನ್ನು ಪ್ರಾಪ್ತ ಮಾಡಿಕೊಂಡು ಅವರು ತಮ್ಮ ಬದುಕನ್ನು ಸಾಗಿಸ್ತಿರ್ತಾರೆ. ಕಂಠದಲ್ಲಿ ಅಮೃತ ಇಲ್ಲ, ಅದು ದೇವತೆಗಳಿಗೆ ಮಾತ್ರ. ನಾರ್ಕಿ ಜೀವಿಗಳಿಗೆ ಅಲ್ಲಿ ಬಹಳ ಕಷ್ಟ. ಎರಡೂ ಇಲ್ಲ, ಇದೂ ಇಲ್ಲ,
ಇದೂ ಇಲ್ಲ, ಕಂಠದಲ್ಲೂ ಇಲ್ಲ, ಹೊರಗಡೆಗೂ ಇಲ್ಲ, ಏನೂ ಇಲ್ಲ. ಏನು ಮಾಡಬೇಕು? ಎಂಥ ಆಹಾರ? ಆಹಾರ ಇಲ್ಲದೆ ಬದುಕೋದು ಹೇಗೆ? ಜೀವಿಸುವುದು ಹೇಗೆ? ನಾರ್ಕಿಕ ಜೀವಿಗಳು ಜೀವಿಸ್ತಾರೆ. ಎಷ್ಟು ಆಯುಷ್ಯ ಇರ್ತದೆ? ಕಡಿಮೆಯಿಂದ ಕಡಿಮೆ 10,000 ವರ್ಷ ಹಿಡಿದು ಉತ್ಕೃಷ್ಟ ಆಯುಷ್ಯ ಅವರದ್ದು 33 ಸಾಗರೋಪಮ, ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳ ಆಯುಷ್ಯ ದೇವತೆಗಳಿಗೆ ಇರುತ್ತೆ. ನಾರ್ಕಿ ಜೀವಿಗಳಿಗೆ ಎಷ್ಟೋ ದೊಡ್ಡ ಆಯುಷ್ಯ ಇದೆ. ಇದರಂತೆ ದೇವತೆಗಳಿಗೂ ಕೂಡ 10,000 ವರ್ಷದಿಂದ ಹಿಡ್ಕೊಂಡು 33 ಸಾಗರೋಪಮದವರೆಗೆ ಅವರಿಗೂ ಕೂಡ ಆಯುಷ್ಯ ಇದೆ. ದೇವತೆಗಳ ಆಹಾರ ಯಾವುದು? ಮಾನಸಿಕ ಆಹಾರ. ಮಾನಸಿಕ ಯಾಕೆ ಅಂದರು? ಅಮೃತ ಆಹಾರ ಯಾಕೆ ಅನ್ನಲಿಲ್ಲ? ಮನಸ್ಸಿನಲ್ಲಿ ಇಚ್ಛೆ ಮಾಡುವ ಮಾತ್ರದಿಂದ ಆಹಾರ ಲಭ್ಯವಾಗ್ತದೆ. ಇಚ್ಛೆ ಮಾಡುವ ಮಾತ್ರದಿಂದ ಹೊಟ್ಟೆ ತುಂಬುತ್ತದೆ. ಆದರೆ ನಮಗೆ ಇಚ್ಛೆ ಮಾಡುವ ಮಾತ್ರದಿಂದ ಹೊಟ್ಟೆ ತುಂಬುತ್ತದ? ಇಚ್ಛೆ ಮಾಡಿದರೆ ನಮಗೆ ಇನ್ನಿಷ್ಟು ಹಸಿವೆ ಹೆಚ್ಚಾಗುತ್ತೆ, ಹೊಟ್ಟೆ ತುಂಬಲ್ಲ. ಇಚ್ಛಾ ಮಾಡಿತು ಅಂತಂದರೆ ನೋಡಿ, ಹಸಿವೆ ಆದವನ ಮುಂದೆ ಒಂದು ಹುಣಸೆ ಹಣ್ಣನ್ನು ಹಿಡೀರಿ, ಹೀಗೆ ಆ ಬಾಯೊಳಗೆ ನೀರು ಬಿಡ್ತದೆ ಅಲ್ಲ, ಆ ನೀರನ್ನು ನುಂಗ್ತಾ ಅದೇ ಅಮೃತ. ಅದನ್ನು ನುಂಗ್ತಾ ಹೊಟ್ಟೆ ತುಂಬಿಸ್ಕೊಳ್ಬೋದಾ? ಇಲ್ಲ. ಯಾವ ತರಹ ನಮ್ಮ ಮುಂದೆ ಹುಣಸೆ ಹಣ್ಣನ್ನು ಹಿಡಿದಾಗ ನೀರು ಬಿಡ್ತದೆ ಅಲ್ಲ ಬಾಯಿಗೆ, ಬಾಯೊಳಗೆ ನೀರು ಬಿಡ್ತದೆ. ಆದರೆ ದೇವತೆಗಳಿಗೆ ಬಾಯೊಳಗೆ ನೀರು ಬಿಡಲ್ಲ. ಕಂಠದಲ್ಲಿ ಅಮೃತ ಕಣಗಳೆಲ್ಲ ನಿರ್ಮಿತವಾಗಿ ಅವುಗಳನ್ನು ನುಂಗಿ ಬಿಡ್ತಾರೆ. ನಮಗೆ ನೀರು ಬಿಡೋದು ಇಲ್ಲಿ, ದೇವತೆಗಳಿಗೆ ಅಮೃತ ಕಣಗಳು ತಯಾರಾಗೋದು ಇಲ್ಲಿ ಕಂಠದಲ್ಲೇ ಅಡಿಗೆ ಮನೆಯ ವ್ಯವಸ್ಥೆ ಇದೆ, ಅಲ್ಲೇ ತಯಾರಾಗುತ್ತೆ. ಏನು ಮಾಡಬೇಕು? ಇಚ್ಛಾ ಮಾಡಬೇಕು. ಇಚ್ಛಾ ಮಾಡಿದ ತಕ್ಷಣ ಇಲ್ಲಿ ತಯಾರಾಯಿತು. ಯಾವ ಥರ ದೇವತೆಗಳಿಗೆ ಅಮೃತ ತಯಾರಾಗ್ತದೆಯಲ್ಲ, ಹಾಗೆ ನಮಗೂ ಕೂಡ ತಯಾರಾಗ್ತದೆ. ಆದರೆ ಅದರಿಂದ ಹೊಟ್ಟೆ ತುಂಬುವುದಿಲ್ಲಲ್ಲ, ಏನು ಮಾಡೋದು? ನೀರು ಬಿಡ್ತು ಅಂತಂದರೆ ಹುಣಸೆ ಹಣ್ಣು ಬೇಕೇ. ಈ ಥರದ ವ್ಯವಸ್ಥೆ ನಮಗಿದೆ. ತಿರ್ಯಂಚ ಪ್ರಾಣಿಗಳಿಗೂ ಕೂಡ ಇದೇ ಥರ. ನೀವು ಪಶುಗಳಿಗೆ ಆಹಾರವನ್ನು ಕೊಡುವಾಗ ನಿಮ್ಮ ಎಮ್ಮೆಗಳಿಗೆ, ಆಕಳುಗಳಿಗೆ, ಎತ್ತುಗಳಿಗೆ ಆಹಾರ ಕೊಡುವಾಗ ಯಾವ ಆಹಾರವನ್ನು ಕೊಡ್ತಿರಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನ ನೀರನ್ನು ಸಿಂಪಡಿಸಿ ಆಹಾರ ಕೊಡ್ತೀರಿ ಅಂತಂದರೆ ಬಹಳ ಸರಿ ಚೆನ್ನಾಗಿ ತಿಂತವೆ ಅವು. ಯಾಕೆ? ತಯಾರಾಗ್ತೈತಲ್ಲ ಅಮೃತ. ಆ ಅಮೃತ ತಯಾರಾಗಬೇಕು ಅಂತಂದರೆ ಉಪ್ಪನ್ನು ಹಾಕಿ ನೀರನ್ನು ಸಿಂಪಡಿಸಿದ್ರಿ ಅಂತಂದರೆ ಚೆನ್ನಾಗಿ ತಿಂದು, ಎಷ್ಟು ಒಣಗಿದಿದ್ದರೂ ಕೂಡ ಅದನ್ನೆಲ್ಲ ತಿಂದು ಹಾಕಿಬಿಡ್ತವೆ. ಆದರೆ ಅಂಥ ಆಹಾರವನ್ನು ತಿರ್ಯಂಚ ಪ್ರಾಣಿಗಳಿಗೆ ತೋರಿಸುವ ಮಾತ್ರದಿಂದ ಹೊಟ್ಟೆ ತುಂಬಬಹುದೇನೋ? ಒಂದು ಸ್ವಲ್ಪ ಹಾಕೋದು, ತೋರಿಸೋದು, ಇದರೊಳಗೆ ಒಳ್ಳೆಯ ಆಹಾರ ಇದೆ ಅಂತ, ಆಮೇಲೆ ತೋರಿಸೋದಿಲ್ಲ. ಅದೇನು ತಯಾರಾಗ್ತದೆಯಲ್ಲ ಅದನ್ನು ನುಂಗಿ ಹೊಟ್ಟೆ ತುಂಬಿಸ್ಕೊಳ್ಬೇಕು. ಸಾಧ್ಯನೋ? ಇಲ್ಲ. ಇದು ದೇವತೆಗಳಿಗೆ ಸಾಧ್ಯ. ದೇವತೆಗಳು ಅಲ್ಪ ಆಹಾರಿಗಳು, ಅವರಿಗೆ ಜಾಸ್ತಿ ಆಹಾರ ಇರೋಲ್ಲ. ಇದೇ ಥರ ಭೋಗಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರಿಗೂ ಕೂಡ ಅಲ್ಪ ಆಹಾರ ಇರುತ್ತೆ, ಜಾಸ್ತಿ ಇಲ್ಲ. ಭೋಗಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು ಒಂದೇ ಸಲ ಆಹಾರ ಮಾಡ್ತಾರೆ, ಒಂದೇ ಸಲ. ಉತ್ತಮ ಭೋಗಭೂಮಿಯಲ್ಲಿರ್ತಕ್ಕಂತಹ ದೇವತೆಗಳು 3 ದಿನಗಳಿಗೆ ಒಮ್ಮೆ ಆಹಾರವನ್ನು ಮಾಡ್ತಾರೆ. ಮಧ್ಯಮ ಭೋಗಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು 2 ದಿನಕ್ಕೊಮ್ಮೆ ಆಹಾರ ಮಾಡ್ತಾರೆ. ಜಗಣ್ಯ ಭೋಗಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯರು ಪ್ರತಿನಿತ್ಯ 1 ಸಲ ಆಹಾರ ಮಾಡ್ತಾರೆ. ಆಮೇಲೆ ಚತುರ್ಥ ಕಾಲದಲ್ಲಿ ಇರುವಂತಹ ಕರ್ಮಭೂಮಿ ಬಂತಲ್ಲ, 3 ಭೋಗಭೂಮಿ ಮುಗಿಯಿತು ಅಂತಂದರೆ ಕರ್ಮಭೂಮಿ ಸ್ಟಾರ್ಟ್ ಆಯ್ತಲ್ಲ.
ಚತುರ್ಥ್ ಕಾಲ ಕರ್ಮಭೂಮಿಯ ಮನುಷ್ಯರಿಗೆ ಆಹಾರ ಬಾರಿಗೆ ಬೇಕು. ಇವ್ರು ಹೀಗೆ ಏನಾದರೂ ಚಗಳಿಸ್ತಿರ್ತಾರೆ, ಬೇಕೇ ಬೇಕು ಇವ್ರಿಗೆ. ಕರ್ಮಭೂಮಿಯ ಮನುಷ್ಯರು ಬಾರಿಗೆ ಆಹಾರ ಸೇವನೆ ಮಾಡಿ ಬದುಕ್ತಾರೆ. ತಿರ್ಯಂಚ ಪ್ರಾಣಿಗಳು ಕೂಡ ಇದೇ ಥರ ಕರ್ಮಭೂಮಿಯ ತಿರ್ಯಂಚ ಪ್ರಾಣಿಗಳು. ಇಲ್ಲಿ ನಾವು ಇಂಥ ಒಂದು ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಜೀವನ ಜೀವಿಸಬೇಕು. ದೇವಗತಿಯಲ್ಲಿ ಭೋಗಭೂಮಿಯಲ್ಲಿ ಸಂಗ್ರಹಿಸಿಕೊಳ್ಳಲಿಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೆ ಏನನ್ನೋದು, ನಾವು ಕರ್ಮಭೂಮಿಯ ಮನುಷ್ಯರು ಅಂಗಡಿಯಲ್ಲಿ ಕೂತವರು. ನೌಕರಿಗೆ ಹೋಗಿದ್ದೀರಿ ಅಂತಂದರೆ ಅದು ಅಡಿಗೆ ಮನೆ ಅಲ್ಲ. ಹೊಲಕ್ಕೆ ಹೋಗಿದ್ದೀರಿ ಅಂತಂದರೆ ಅದು ಅಡಿಗೆ ಮನೆ ಅಲ್ಲ. ಹೊಲದಲ್ಲಿ ಯಾವುದನ್ನು ಬೆಳೆಸ್ತಿರಲ್ಲ ಅದನ್ನು ಕುದಿಸಿ ತಯಾರು ಮಾಡಿ ಅಡಿಗೆ ಮನೆಯಲ್ಲಿ ತಿಂತೀರ. ಅದು ಸ್ವರ್ಗ ಇದ್ದಂತೆ. ಮತ್ತು ಈ ಹೊಲ, ಉದ್ಯೋಗ, ನೌಕರಿ ಅನ್ನುವಂಥದ್ದು ಕರ್ಮಭೂಮಿ ಇದ್ದಂತೆ. ತಿಳಿತಾ? ಈ ಥರ ಇದೆ ನೋಡಿ. ನಾವು ಕರ್ಮಭೂಮಿಯ ಜೀವಿಗಳು, ನಮಗೆ ಏನಾದರೂ ಮಾಡಲೇಬೇಕು. ಆದ್ದರಿಂದ ಈ ಭೂಮಿ ಹೆಸರು ಕರ್ಮಭೂಮಿ. ಮಾಡಿ ಉಣ್ಣಬೇಕು, ಮಾಡಿ ತಿನ್ನಬೇಕು, ಮಾಡಿ ಹೊಟ್ಟೆ ತುಂಬಿಕೊಳ್ಳಬೇಕು ಅನ್ನುವಂತಹ ವ್ಯವಸ್ಥೆ ಈ ಕರ್ಮಭೂಮಿಯಲ್ಲಿ ಇದೆ. ಆದ್ದರಿಂದ ನಾವು ಕರ್ಮಭೂಮಿಯ ಜೀವಿಗಳು. ಭೋಗಭೂಮಿಯ ಜೀವಿಗಳು, ಅವರಿಗೆ ಮಾಡಿ ತಿನ್ನುವಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು ಅವರು? 10 ಪ್ರಕಾರದ ಕಲ್ಪವೃಕ್ಷಗಳು ಅವರಿಗಿರ್ತವೆ. ಮತ್ತು ಒಂದು ಜಾಗದಲ್ಲಿ, ಒಂದು ಸ್ಥಾನದಲ್ಲಿ, ವಿಶಾಲವಾದ ಸ್ಥಾನ, ಅಲ್ಲಿ 2 ಜೋಡಿ ಮಾತ್ರ ಭೋಗಭೂಮಿಯ ಜೀವಿಗಳು ಏಕಕಾಲಕ್ಕೆ ಹುಟ್ಟುತ್ತಾರೆ. 2 ಜೋಡಿ ಸಾಯುವಾಗ ಏಕಕಾಲಕ್ಕೆ ಸಾಯ್ತಾರೆ. ಸಾಯುವಾಗ ಇಬ್ಬರಿಗೂ ಸಾವು ಒಂದೇ ಕಾಲದಲ್ಲಿ ಬರೋದು. ಹುಟ್ಟುವಾಗ 2 ಜೀವಿಗಳು ಏಕಕಾಲಕ್ಕೆ ಹುಟ್ಟುತ್ತಾರೆ. ಗರ್ಭಕಾಲ ಎಷ್ಟು? ಅವರಿಗೂ ಕೂಡ 9 ತಿಂಗಳು. ಯಾವಾಗ ಗರ್ಭಕಾಲ ಈ ಕರ್ಮಭೂಮಿಯ ಹಾಗೆ ಮಧ್ಯದಲ್ಲಿ ಅಲ್ಲ, ಅಂತ್ಯದಲ್ಲಿ, ಆಯುಷ್ಯ ಮುಗಿಯುವುದಿದೆ, 9 ತಿಂಗಳು ಮಾತ್ರ ಉಳಿದಿದೆ ಅನ್ನುವಾಗ ಅಲ್ಲಿ ಗರ್ಭಧಾರಣೆ ಆಗುತ್ತೆ. ಎಲ್ಲಿ? ಭೋಗಭೂಮಿಯಲ್ಲಿ. ಭೋಗಭೂಮಿಯಲ್ಲಿ ಇಂಥದ್ದೇ ಆಗಿರತಕ್ಕಂತಹ ವ್ಯವಸ್ಥೆ ಇದೆ. ಇನ್ನು ಈ ಭೋಗಭೂಮಿಯಲ್ಲಿರುವಂತಹ ಮನುಷ್ಯರು ಕೂಡ ಕರ್ಮಭೂಮಿಯಿಂದಲೇ ಹೋಗಿ ಹುಟ್ಟುತ್ತಾರೆ. ದೇವಗತಿಯಿಂದ ಭೋಗಭೂಮಿಯಲ್ಲಿ ಬಂದು ಹುಟ್ಟಬಹುದೇನೋ? ಇಲ್ಲ. ಜೇಲದಿಂದ ಯಾರೂ ಜೇಲಕ್ಕೆ ಹೋಗಲ್ಲ. ಜೇಲಕ್ಕೆ ಎಲ್ಲಿಂದ ಹೋಗ್ತಾರೆ? ಕರ್ಮಭೂಮಿಯಿಂದ. ಇಲ್ಲಿ ಪುಣ್ಯವನ್ನು ಮಾಡಿದ್ದೇವೆ ಅಂತಂದರೆ ಭೋಗಭೂಮಿಯ ಜೇಲು, ಇಲ್ಲ ಅಂತಂದರೆ ದೇವಗತಿಯ ಜೇಲು, ಅದರಲ್ಲಿಗೆ ಹೋಗಬೇಕು. ಮಾಡಿದ್ದನ್ನು ಅಲ್ಲಿ ಉಂಡು ತಿಂದು ಬರಬೇಕು, ಮುಗಿಸಿ ಬರಬೇಕು. ಅದು ದೇವಗತಿ ಮತ್ತು ಮನುಷ್ಯಗತಿ. ಕೆಟ್ಟದ್ದನ್ನು ಮಾಡಿದ್ದೇವೆ ಅಂತಂದರೆ ತಿರ್ಯಂಚಗತಿಗೆ ಹೋಗಬೇಕು, ಇಲ್ಲ ಅಂತಂದರೆ ನರಕಕ್ಕೆ ಹೋಗಬೇಕು. ಕೆಟ್ಟ ಕರ್ಮಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತಂದರೆ ಈ ಕೆಟ್ಟ ಕರ್ಮಗಳ ಫಲವನ್ನು ಅಲ್ಲಿ ಉಂಡು ತಿಂದು ಮುಗಿಸಿ ಇಲ್ಲಿಗೆ ಬರಬೇಕು. ಯಾಕೆ ಬರಬೇಕು? ಮತ್ತೇನಾದರೂ ಮಾಡಲಿಕ್ಕೆ, ಯಾವುದಾದ್ರೂ ಉದ್ಯೋಗ ಮಾಡೋದು. ಈ ಜೀವ ಉದ್ಯೋಗ ಮಾಡ್ತದೆ ಅಂತಂದರೆ ಕರ್ಮಭೂಮಿಗೆ ಬರ್ತದೆ, ಉದ್ಯೋಗ ಮಾಡಲಿಕ್ಕೆ ಕರ್ಮಭೂಮಿಗೆ ಬರ್ತದೆ, ಮತ್ತು ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಈ 4 ಸ್ಥಳಗಳಲ್ಲಿ ಹೋಗುತ್ತೆ. ಕುಭೋಗಭೂಮಿ, ಸುಭೋಗಭೂಮಿ, ನರಕಗತಿ ಮತ್ತು ದೇವಗತಿ. ಇನ್ನು ಉಳಿದ ಸ್ಥಾನಗಳೆಲ್ಲ ಕರ್ಮಭೂಮಿಗಳಿವೆ.
ಮ್ಲೇಚ್ಛ ಖಂಡಗಳು ಎಷ್ಟು? 850 ಮ್ಲೇಚ್ಛ ಖಂಡಗಳಿವೆ. ಈ ಎಲ್ಲ ಮ್ಲೇಚ್ಛ ಖಂಡಗಳು ಕರ್ಮಭೂಮಿಗೆ ಸೇರಿರುವಂತಹ ಖಂಡಗಳು. ಇನ್ನು ಆರ್ಯಖಂಡಗಳೆಷ್ಟು ಅಂತಂದರೆ 170. ಈ 170 ಎಲ್ಲ ಕರ್ಮಭೂಮಿಗಳು. ಆರ್ಯಖಂಡಗಳೆಲ್ಲ ಕರ್ಮಭೂಮಿಗಳು. ಇನ್ನು ಅಪರಾಧ ಮಾಡಲೇಬಾರ್ದು, ಅಪರಾಧ ಮಾಡೋದು ಬೇಡ ಅಂತಂದರೆ ನಾವು ಎಲ್ಲಿ ಹೋಗ್ಬೋದು? ಪುಣ್ಯವನ್ನೂ ಮಾಡಲಿಲ್ಲ, ಪಾಪವನ್ನೂ ಮಾಡಲಿಲ್ಲ. ಪುಣ್ಯದ ಗಂಟೂ ಬೇಡ, ಪಾಪದ ನೆಂಟೂ ಬೇಡ, ಭವ ಸುತ್ತಿ ಸಂಸಾರ ಮಾಡೋದು ಬೇಡ. ರಕ್ಷಿಸು ದೇವ ವೀರ ಜಿನೇಂದ್ರ ಧೀರ ಜಿನೇ. ಅದರೊಳಗೆ ಹೇಳಿದಾರಲ್ಲ, ಯಾವ ಕರ್ಮವನ್ನೂ ಕೂಡ ನಾವು ಮಾಡಲಿಲ್ಲ ಅಂತಂದರೆ, ಪುಣ್ಯವನ್ನೂ ಮಾಡಲಿಲ್ಲ, ಪಾಪವನ್ನೂ ಮಾಡಲಿಲ್ಲ ಅಂತಂದರೆ ನಾವು ಎಲ್ಲಿರ್ತೇವೆ? ಮೋಕ್ಷದಲ್ಲಿ ಇರ್ತೇವೆ. ಪುಣ್ಯವೂ ಬೇಡ, ಪುಣ್ಯದ ಫಲವೂ ಬೇಡ. ಪಾಪವೂ ಬೇಡ, ಪಾಪದ ಫಲವೂ ಬೇಡ. ಪುಣ್ಯವೂ ಬೇಡ ಅಂದರೆ ಪುಣ್ಯದಲ್ಲಿ ಆಸೆ ಆಕಾಂಕ್ಷೆಗಳು ಇಲ್ಲ, ಮತ್ತು ಅದರ ಫಲವನ್ನು ಪಡೆಯತಕ್ಕಂತಹ ನಮಗೆ ಯೋಗವೂ ಬೇಡ. ಇವು ಎರಡೂ ಬೇಡ ಅಂತನ್ನುವವರಿಗೆ ಎಲ್ಲ ಕರ್ಮಗಳು ನಾಶವಾಗಿ ಅವರಿಗೆ ಮೋಕ್ಷ ಸಿಕ್ಕು ಹೋಗ್ತದೆ. ಮೋಕ್ಷ ಸಿಗ್ತದೆ ಅವರಿಗೆ ಮೋಕ್ಷ ಸಿಕ್ಕು ಹೋಗ್ತದೆ. ಯಾರಿಗೆ? ಕರ್ಮಭೂಮಿಯ ಮನುಷ್ಯರಿಗೆ. ಇಲ್ಲಿಂದಲೇ ಮೋಕ್ಷ, ಇಲ್ಲಿಂದಲೇ ಸ್ವರ್ಗ, ಇಲ್ಲಿಂದ ನರಕ, ಇಲ್ಲಿಂದ ಎಲ್ಲಿ ಬೇಕಾದರೂ ಹೋಗಬಹುದು. ಈ ಮನುಷ್ಯನಿಗೆ ಹೋಗಬಾರದಂತಹ ದಾರಿ ಇಲ್ಲ. ಈ ಜಗತ್ತಿನಲ್ಲಿ ಹುಟ್ಟಲಿಕ್ಕೆ ಎಷ್ಟು ಯೋನಿಸ್ಥಾನಗಳಿವೆಯೋ ಆ ಎಲ್ಲ ಯೋನಿಸ್ಥಾನಗಳಲ್ಲಿ ಮನುಷ್ಯ ಮಾತ್ರ ಹೋಗಲಿಕ್ಕೆ ಸಾಧ್ಯ ಇದೆ. ಇನ್ಯಾವ ಜೀವಿಗಳಿಗೂ ಇಂಥ ಯೋಗ ಇಲ್ಲ, ಇಂಥ ಒಂದು ಅವಕಾಶ ಯಾವ ಜೀವಿಗಳಿಗೂ ಇಲ್ಲ. ತಿರ್ಯಂಚ ಜೀವಿಗಳು ಅವುಗಳಿಗೂ ಒಂದು ಬಂಧನ ಇದೆ, ಇಲ್ಲಿ ಹೋಗ್ಬೋದು ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ತಿರ್ಯಂಚ ಜೀವಿಗಳು ಮೋಕ್ಷ ಹೋಗಲಿಕ್ಕೆ ಸಾಧ್ಯನೋ? ಇಲ್ಲ, ಒಂದು ಕಟ್ಟಾಯಿತು. ತಿರ್ಯಂಚ ಜೀವಿಗಳು ಹೆಚ್ಚಿಂದ ಹೆಚ್ಚು ಸ್ವರ್ಗದಲ್ಲಿ ಹೋಗ್ತವೆ ಅಂತಂದರೆ ಎಲ್ಲಿವರೆಗೆ ಹೋಗ್ಬೋದು? ಭವನತ್ರಿಕದಿಂದ ಹಿಡ್ಕೊಂಡು 16ನೇ ಸ್ವರ್ಗದವರೆಗೆ ಹೋಗ್ಬೋದು. ಇನ್ನು ಉಳಿದ ಯೋನಿಸ್ಥಾನಗಳು 9 ಗ್ರೇವೇಕ, 9 ಅಣುದಿಶ, 5 ಅಣುತ್ತರ ವಿಮಾನ, ಇಂಥ ಸ್ಥಾನಗಳಲ್ಲಿ ಹೋಗಲಿಕ್ಕೆ ಸಾಧ್ಯನೋ? ಇಲ್ಲ. ತಿರ್ಯಂಚಗಳಿಗೆ ಬಂಧನ ಬಂತು. ತಿರ್ಯಂಚ ಪರ್ಯಾಯದಿಂದ ನಾವು ಎಲ್ಲ ಜಾಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಚಾರ ಮಾಡಿ ನೋಡಿ, ಮನುಷ್ಯ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆಗೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಸರ್ವಾರ್ಧ ಸಿದ್ಧಿಯವರೆಗೆ ಹೋಗಬಲ್ಲ. ನರಕದಲ್ಲಿ ಹೋಗಬೇಕು ಅಂತಂದರೆ 7ನೇ ನರಕಕ್ಕೆ ಹೋಗಬಹುದು. ಮನುಷ್ಯ ಪರ್ಯಾಯದಿಂದ ನೇರವಾಗಿ ಮತ್ತೆ ನಾವು ಎಲ್ಲಿಂದ ಬಂದಿದ್ದೀವಲ್ಲ ಅದು ನಮ್ಮ ಮೂಲ ಸ್ಥಾನ ಯಾವುದು? ನಮ್ಮ ಆತ್ಮನ ಮೂಲ ಸ್ಥಾನ ನಿಗೋದ. ನಾವು ಎಲ್ಲಕ್ಕಿಂತ ಮೊದಲು ನಮ್ಮ ಆತ್ಮ ಎಲ್ಲಿತ್ತು? ನಿಗೋದದಲ್ಲಿತ್ತು. ಆ ನಿಗೋದ ಅವಸ್ಥೆಯಲ್ಲಿ ಒಂದೇ ಒಂದು ಇಂದ್ರಿಯ ಇತ್ತು, ಆತ್ಮ ಇತ್ತು, ಅದಕ್ಕೊಂದು ಶರೀರವೂ ಕೂಡ ಇತ್ತು. ಆ ಶರೀರ ನಿಗೋದಿ ಶರೀರ ಅಂತಂದರೆ ಏನು? ನಿಗೋದಿ ಇರುವಂತಹ ಸ್ಥಾನ ಒಂದು. ಆದರೆ ಆ ಒಂದು ಸ್ಥಾನದಲ್ಲಿ ಅಂದರೆ ಒಂದು ಶರೀರದಲ್ಲಿ ಅನೇಕ ಜೀವಿಗಳು ಏಕಕಾಲಕ್ಕೆ ಅನಂತದ ಸಂಖ್ಯೆಯಲ್ಲಿ ಇರೋದು. ಇದೇ ನಿಗೋದ. ಇರುವಂತಹ ಜಾಗ ಒಂದು. ಗೋದ ಅಂದರೆ ಕ್ಷೇತ್ರ, ನಿ ಅಂದರೆ ನಿಶ್ಚಯದಿಂದ ನಿಯಮದಿಂದ ಎಲ್ಲಿ ಇರಲಿಕ್ಕೆ ಒಂದೇ ಒಂದು ಶರೀರ ಅನ್ನುವಂತಹ ಸ್ಥಾನ ಇದೆ. ಮತ್ತು ಆ ಒಂದು ಶರೀರದಲ್ಲಿ ಅನಂತ ಜೀವಿಗಳು ವಾಸಿಸಬೇಕು. ಶರೀರ ಒಂದು,
ಅದರೊಳಗೆ ಆತ್ಮ ಅನಂತ. ಈಗ ನಮಗೆ ಹೇಗಿದೆ? ನಾವು ಒಬ್ಬರೇ ಇದ್ದೇವೆ. ನಮ್ಮ ಶರೀರದಲ್ಲೂ ಕೂಡ ನಿಗೋದಿ ಜೀವಿಗಳಿವೆ, ಆ ಮಾತು ಬೇರೆ. ಆದರೆ ಅವುಗಳ ಶರೀರ ಸ್ವತಂತ್ರ ಇದೆ. ನಮ್ಮ ಶರೀರ ಸ್ವತಂತ್ರ, ಅವುಗಳ ಶರೀರ ಸ್ವತಂತ್ರ. ನಮ್ಮ ಶರೀರದಲ್ಲಿ ಹುಟ್ಟಿವೆ, ಆದರೆ ನಮ್ಮ ಶರೀರದಲ್ಲಿ ಹುಟ್ಟುವಾಗ ಅವು ತಮ್ಮ ಸ್ವತಂತ್ರ ಶರೀರವನ್ನು ಪಡ್ಕೊಂಡು ಹುಟ್ಟಿವೆ. ಇನ್ನು ಎಷ್ಟೋ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಮಲಮೂತ್ರಗಳಲ್ಲಿ ಜೀವ ಉತ್ಪನ್ನ ಆಗ್ತವೆ, ಜಂತುಗಳು ಆಗ್ತಾವಲ್ಲ. ಸ್ವಲ್ಪ ಸಿಹಿ ಜಾಸ್ತಿ ತಿಂದುಬಿಟ್ಟಿವೆ ಅಂತಂದರೆ ಏನಾಗ್ತಾವೆ? ಕೀಟಾಣುಗಳು ಉತ್ಪನ್ನ ಆಗ್ತಾವಲ್ಲ. ಅವುಗಳ ಶರೀರ ಬೇರೆ, ಅವುಗಳ ಆತ್ಮ ಬೇರೆ. ನಮ್ಮ ಶರೀರ ಬೇರೆ, ನಮ್ಮ ಆತ್ಮ ಬೇರೆ. ಆದರೆ ನಿಗೋದಿ ಜೀವಿಗಳಿಗೆ ಹಾಗಲ್ಲ. ಒಂದು ಶರೀರ ಸಿಕ್ಕಿತು ಅಂತಂದರೆ ಆ ಶರೀರದಲ್ಲೇ, ಒಂದೇ ಶರೀರದಲ್ಲೇ ಅನಂತ ಜೀವಿಗಳು ಇರಬೇಕು. ಅದಕ್ಕಾಗಿ ಅದಕ್ಕೆ ನಿಗೋದ ಅಂತಂದರೆ, ಗೋದ ಅಂದರೆ ಶರೀರ ಇರುವಂತಹ ಸ್ಥಾನ, ಮತ್ತು ನಿ ಅಂದರೆ ನಿಯಮದಿಂದ ಒಂದೇ ಶರೀರದಲ್ಲಿ ಅನಂತ ಜೀವಿಗಳು ಜೀವಿಸುವ ಕಾರ್ಯವನ್ನು ಎಲ್ಲಿ ಮಾಡ್ತವೋ ಅಂಥ ಶರೀರದ ಸ್ಥಾನಕ್ಕೆ ನಿಗೋದಿ ಜೀವದ ಜಾಗ, ಸ್ಥಾನ ಅಂತ ಹೇಳ್ತಾರೆ. ಇನ್ನು ಇಂಥ ಒಂದು ಶರೀರ ಸಿಗ್ತದೆ ಅಂದಮೇಲೆ ಆ ನಿಗೋದಿ ಜೀವಿಗಳಿಗೆ ನೋಡಿ ಎಷ್ಟು ಕಷ್ಟ ಇದೆ. ಒಂದು ಜೀವ ಶ್ವಾಸ ತಕ್ಕೊಳ್ತಾ ಇದೆ ಅಂತಂದರೆ ಎಲ್ಲ ಜೀವಿಗಳಿಗೂ ಶ್ವಾಸ ಅದೇ ಕಾಲದಲ್ಲಿ ತಕ್ಕೊಳ್ಳಿಕ್ಕೆ ಸಾಧ್ಯ. ತಾನು ಸ್ವತಂತ್ರವಾಗಿ ಶ್ವಾಸ ತಕ್ಕೊಳ್ಬೇಕು ಅಂತಂದರೆ ಸಾಧ್ಯ ಇಲ್ಲ. ಒಂದು ಶ್ವಾಸವನ್ನು ಮಾಡ್ತಾ ಇದೆ ಅಂದರೆ ಎಲ್ಲ ಅನಂತ ಜೀವಿಗಳಿಗೆ ಶ್ವಾಸ ಸಿಗ್ತಾ ಇದೆ. ಒಂದು ಹುಟ್ಟುತ್ತಾ ಇದೆ ಅಂತಂದರೆ ಅನಂತ ಜೀವಿಗಳೆಲ್ಲ ಬಂದು ಆ ಒಂದು ಶರೀರದಲ್ಲಿ ಹೊಕ್ಕಿ ಜನ್ಮ ತಾಳ್ತಾ ಇವೆ ಏಕಕಾಲಕ್ಕೆ. ಆಮೇಲೆ ಆ ಅನಂತ ಜೀವಿಗಳಿಗೆ ಆಯು ಕರ್ಮ ಏನಿದೆ ಸಮಾನವಾಗಿದೆ, ಹೆಚ್ಚು ಕಡಿಮೆ ಇಲ್ಲ. ಹುಟ್ಟುವಾಗ ಎಲ್ಲವೂ ಒಂದೇ ಕಾಲಕ್ಕೆ ಮರಣ ಹೊಂದಿ ಆ ಶರೀರದಲ್ಲಿ ಬರ್ತಾ ಇವೆ, ಹುಟ್ಟುತ್ತಾ ಇವೆ. ಸಾಯುವಾಗ ಏಕಕಾಲಕ್ಕೆ ಎಲ್ಲ ಜೀವಿಗಳ ಆಯುಷ್ಯ ಒಂದೇ ಸಮಯದಲ್ಲಿ ಮುಗಿದು ಹೋಗುತ್ತೆ, ಎಲ್ಲ ಒಮ್ಮೆ ಸಾಯ್ತವೆ. ಆಮೇಲೆ ಶರೀರ ಖಾಲಿ ಆಗ್ತದೆ, ಶರೀರ ಇಲ್ಲೇ ಬಿದ್ದಿರ್ತದೆ. ಆ ಸೂಕ್ಷ್ಮ ಶರೀರ, ಬಹಳ ಸಣ್ಣದಾದ ಶರೀರ ಇರ್ತದೆ. ಆ ನಿಗೋದಿ ಜೀವಿಗಳ ಶರೀರ ಎಷ್ಟು ಚಿಕ್ಕದಿರ್ತದೆ ಅಂತಂದರೆ ಆ ಚಿಕ್ಕ ಒಂದು ಶರೀರದಲ್ಲಿ ಅನಂತ ಜೀವಿಗಳ ವಾಸಸ್ಥಾನ ಇದೆ. ಅದಕ್ಕಾಗಿಯೇ ಜೈನ ಧರ್ಮದಲ್ಲಿ ತೀರ್ಥಂಕರ್ ಏನು ಹೇಳಿರುವುದು ಅಂತಂದರೆ, ಈ ನಿಗೋದಿ ಜೀವಿಗಳ ಹಿಂಸೆ ಜಾಸ್ತಿ ಆಗಬಾರದು ಅಂತ ಹೇಳಿ ಕಂದ ಮೂಲಗಳನ್ನು ಸೇವಿಸಬಾರದು ಅನ್ನುವ ಉಪದೇಶವನ್ನು ತೀರ್ಥಂಕರರು ಮಾಡಿದ್ದಾರೆ. ಏಕೆಂದರೆ ಕಂದ ಮೂಲಗಳಲ್ಲಿ ಕಂದ ಮೂಲ ಅಂದರೆ ಯಾವ್ಯಾವು? ಉಳ್ಳಾಗಡ್ಡಿ, ಬಟಾಟಿ, ಮೂಲಂಗಿ, ಗಜರಿಕಾಯಿ, ಗೆಣಸಿನಕಾಯಿ, ಬೆಳ್ಳುಳ್ಳಿ, ಗೆಡ್ಡೆ ಗೆಣಸುಗಳೆಲ್ಲ ಇದರೊಳಗೆ ಬರ್ತವೆ. ಅರಿಶಿನ, ಕಚ್ಚಾ ಅರಿಶಿನ, ಆಮೇಲೆ ಶುಂಠಿ, ಇದು ಕೂಡ ಕಂದಮೂಲ. ನೆಲದಲ್ಲಿ ಬೆಳೆಯುವಂತಹ ವಸ್ತುಗಳಿಗೆ ಕಂದಮೂಲ ಅಂತ ಹೇಳ್ತೀವಿ. ಈ ಕಂದಮೂಲಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿಗೋದಿ ಜೀವಿಗಳ ಶರೀರ ಇರ್ತವೆ ಅನ್ನೋದನ್ನು ಕೇವಲಿ ಭಗವಂತರು ತಮ್ಮ ಜ್ಞಾನದಲ್ಲಿ ಕಂಡಿದ್ದಾರೆ, ಕಂಡದ್ದನ್ನು ನಮಗೆ ಹೇಳಿದ್ದಾರೆ. ಇನ್ನು ಅವು ಕೂಡ ಜೀವ. ನಾವು ಒಂದು ನಿಗೋದಿ ಜೀವಿಯ ಶರೀರವನ್ನು ಘಾತ ಮಾಡ್ತೇವೆ ಅಂತಂದರೆ ಎಷ್ಟು ಜೀವಿಗಳನ್ನು ಘಾತಿಸಿದ್ದೇವೆ? ಅನಂತ. ಒಂದು ಈರುಳ್ಳಿಯಲ್ಲಿ ಒಳಗಡ್ಡಿ, ಕೆಟ್ಟ ಗಡ್ಡಿ ಇದೆ, ಆದರೆ ನಾವು ಒಳಗಡ್ಡಿ ಅಂತ, ಒಳ್ಳೆಯ ಗಡ್ಡಿ ಅಂತ ಹೆಸರಿಟ್ಟಿದ್ದೇವೆ. ಕೆಟ್ಟ ಗಡ್ಡಿ ಇದ್ದರೂ ಕೂಡ ಅದಕ್ಕೆ ಕೆಟ್ಟ ಅನ್ನೋದು ಬೇಡ. ಯಾಕೆಂದರೆ ನಾವು ಸೇವಿಸುವಂಥ ವಸ್ತು ನಮಗೆ ಫೇವ್ರೇಟ್ ವಸ್ತು. ಆದ್ದರಿಂದ ಇದಕ್ಕೆ ಕೆಟ್ಟದ್ದು ಯಾಕೆ ಅನ್ನಬೇಕು? ಒಳ್ಳೆಯ ಗಡ್ಡಿ ಅಂತ ಹೆಸರಿಟ್ಟಿದ್ದೀವಿ ನಾವು. ಯಾರು ಇಟ್ಟರು ಗೊತ್ತಾ? ಯಾರಿಗೆ ಫೇವ್ರೇಟ್ ಇದೆ ಅಲ್ಲ ಅಂಥವರೇ ಇಟ್ಟಿದ್ದಾರೆ ಇದರ ಹೆಸರು. ಉಣ್ಣುವಾಗ, ತಿನ್ನುವಾಗ ಎಲ್ಲಕ್ಕಿಂತ ರುಚಿಕರವಾದ ವಸ್ತು ಯಾವುದು ಅಂತಂದರೆ ಒಳ್ಳೆಯ ಗಡ್ಡಿ, ಕೆಟ್ಟ ಗಡ್ಡಿ ಅಲ್ಲ.
ಇಂಥ ಈರುಳ್ಳಿಯಲ್ಲಿ ನಿಗೋದಿ ಜೀವಿಗಳ ಸಂಖ್ಯೆ ಎಷ್ಟು ಪ್ರಮಾಣವಾಗಿರ್ತದೆ ಅಂತಂದರೆ ಅಸಂಖ್ಯಾತ ಲೋಕ ಪ್ರಮಾಣವಾಗಿ ಆ ಈರುಳ್ಳಿಯಲ್ಲಿ ನಿಗೋದಿ ಜೀವಿಗಳ ಶರೀರಗಳಿವೆ ಅಂತ ಹೇಳ್ತಾರೆ. ಅಂದರೆ ಏನು ಅರ್ಥ? ಅಸಂಖ್ಯಾತ ಲೋಕ ಪ್ರಮಾಣ ಏನಿದು? ಯಾವ ಸಂಖ್ಯೆ ಗೊತ್ತಾಗಲಿಲ್ಲ. ಯಾವ ಸಂಖ್ಯೆ ಅಂತಂದರೆ, ಒಂದು ಲೋಕಾಕಾಶ ಅಂದರೆ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ, ಸಂಪೂರ್ಣ 3 ಲೋಕ. ಅದನ್ನು ಅದರ ಮಾಡೆಲ್ ನೋಡಿದಿರಲ್ಲ, ಘನಾಕಾರ. ಆ ಲೋಕದೊಳಗೆ ಇರತಕ್ಕಂಥ ಎಷ್ಟು ಪ್ರದೇಶ ಇದೆಯೋ, ಸ್ಥಾನ ಇದೆಯೋ, ಅದರಲ್ಲಿ ಒಂದೊಂದು ಸ್ಥಾನವನ್ನು ಎಣಿಕೆ ಮಾಡಿದರೆ ಅವು ಅಸಂಖ್ಯಾತ ಇವೆ ಅಂತ ಕೇವಲಿ ಭಗವಂತರು ಹೇಳ್ತಾರೆ. ಎಷ್ಟು ಚಿಕ್ಕದಾಗಿವೆ? ಒಂದು ಸೂಜಿ ತುದಿಯನ್ನು ಇಟ್ಟು ಪ್ರತಿಯೊಂದು ಆ ಲೋಕದ ಎಲ್ಲ ಭಾಗಗಳಲ್ಲಿ ಸೂಜಿ ತುದಿಯನ್ನು ಇಟ್ಟು ನೋಡ್ತಾ ಹೋಗಿ ಅದು ಎಷ್ಟು ಸಲ ಇಡಬಹುದು ಅಂತಂದರೆ ಕೇವಲ ಅಸಂಖ್ಯಾತ ಸಲ ಇಡಬಹುದು, ಅನಂತ ಸಲ ಇಲ್ಲ. ಲೋಕಾಕಾಶ ಅನಂತ ಪ್ರದೇಶಿ ಅಲ್ಲ, ಲೋಕಾಕಾಶ ಇದು ಅಸಂಖ್ಯಾತ ಪ್ರದೇಶಿ. ಈ ಅಸಂಖ್ಯಾತ ಪ್ರದೇಶಿ ಲೋಕಾಕಾಶ 3 ಲೋಕ ಏನಿದೆಯಲ್ಲ, ಈ ಲೋಕಾಕಾಶದ ಎಷ್ಟು ಪ್ರದೇಶಗಳಿವೆ, ತುದಿಗಳನ್ನು ಎಷ್ಟು ಸಲ ಇಟ್ಟಿದ್ದೇವೆ, ಅದು ಅಸಂಖ್ಯಾತ ಸಲ. ಅಷ್ಟನ್ನು ಮತ್ತೆ ಅಸಂಖ್ಯಾತದಿಂದ ಗುಣಿಸಬೇಕು. ಅಂದರೆ ಇಂಥ ಲೋಕಾಕಾಶಗಳೆಷ್ಟು? ಅಸಂಖ್ಯಾತ. ಒಂದು ಲೋಕಾಕಾಶದ ಆಕಾಶ ಪ್ರದೇಶಗಳು ಅಸಂಖ್ಯಾತ ಅಂದಾಗ ಅಸಂಖ್ಯಾತ ಲೋಕದ ಎಷ್ಟು ಪ್ರದೇಶಗಳೋ ಅವುಗಳನ್ನು ಕೂಡಿಸಿ ಅಥವಾ ಗುಣಾಕಾರ ಮಾಡಿ ಅಸಂಖ್ಯಾತದಿಂದ ಅಸಂಖ್ಯಾತದ ಸಂಖ್ಯೆಯಿಂದ ಗುಣಿಸಿದಾಗ ಅದು ಸಂಖ್ಯಾತ ಆಗುತ್ತದೆ. ಇದನ್ನೇ ಇನ್ನೊಂದು ಶಬ್ದದಲ್ಲಿ ಅಸಂಖ್ಯಾತ ಲೋಕಾಕಾಶ ಪ್ರಮಾಣ ಅಂತ ಹೇಳಿದರು. ಅಸಂಖ್ಯಾತ ಲೋಕಾಕಾಶ, ಒಂದು ಲೋಕಾಕಾಶ ಅಲ್ಲ, 2 ಅಲ್ಲ, 3 ಅಲ್ಲ, ಸಂಖ್ಯಾತ ಅಲ್ಲ, ಅಸಂಖ್ಯಾತ ಲೋಕಗಳು. ಅಷ್ಟು ಅಸಂಖ್ಯಾತ ಲೋಕಗಳಲ್ಲಿ ಎಷ್ಟು ಪ್ರದೇಶಗಳಿವೆಯೋ ಅಷ್ಟು ಪ್ರದೇಶಗಳ ಸಂಖ್ಯೆಯಲ್ಲಿ ಒಂದು ಈರುಳ್ಳಿಯಲ್ಲಿ ನಿಗೋದಿ ಜೀವಿಗಳ ಶರೀರಗಳ ಸಂಖ್ಯೆ ಇದೆ. ಜೀವಗಳ ಅಲ್ಲ, ಶರೀರಗಳ ಸಂಖ್ಯೆ ಇದೆ. ಅಸಂಖ್ಯಾತ ಲೋಕಗಳಲ್ಲಿ ಎಷ್ಟು ಪ್ರದೇಶಗಳಿವೆಯೋ ಅವು ಅಸಂಖ್ಯಾತ ಲೋಕ ಪ್ರಮಾಣ. ಅಷ್ಟು ಪ್ರಮಾಣದಲ್ಲಿ, ಅಷ್ಟು ಸಂಖ್ಯೆಯಲ್ಲಿ ನಿಗೋದಿ ಜೀವಿಗಳ ಶರೀರಗಳ ಸಂಖ್ಯೆ ಇದೆ. ಇನ್ನು ಒಂದು ಈರುಳ್ಳಿಯಲ್ಲಿ ಅಷ್ಟು ಶರೀರಗಳಿವೆ ಅಂದ ಮೇಲೆ ಆ ಪ್ರತಿಯೊಂದು ಶರೀರದಲ್ಲಿ ಎಷ್ಟೆಷ್ಟು ಜೀವಿಗಳಿವೆ? ಒಂದು ಶರೀರದಲ್ಲಿ ಅನಂತಾನಂತ, ಮತ್ತೊಂದರಲ್ಲಿ ಅನಂತಾನಂತ, ಮತ್ತೊಂದರಲ್ಲಿ ಅನಂತಾನಂತ, ಹೀಗೆ ಅನಂತಾನಂತ ಅನಂತಾನಂತ ಅನಂತಾನಂತ. ಎಷ್ಟು ಸಲ? ಅಸಂಖ್ಯಾತ ಲೋಕ ಪ್ರಮಾಣ ಅಂದರೆ ಅಸಂಖ್ಯಾತ ಇಂಟು ಅಸಂಖ್ಯಾತ, ಅಷ್ಟು ಸಲ. ಅಸಂಖ್ಯಾತ ಸಂಖ್ಯಾತ, ಅಷ್ಟು ಸಲ ಶರೀರಗಳು. ಒಂದೊಂದು ಶರೀರದಲ್ಲಿ ಅನಂತಾನಂತ 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 ಅನಂತ, ಪ್ರತಿಯೊಂದರಲ್ಲಿ ಅನಂತಾನಂತ ಜೀವಗಳು. ಹಾಗಾದರೆ ಒಂದು ಈರುಳ್ಳಿಯನ್ನು ನಾವು ಸೇವಿಸ್ತೀವಿ ಅಂತಂದರೆ ಎಷ್ಟು ಶರೀರಗಳ ಘಾತ? ಅಸಂಖ್ಯಾತ ಲೋಕ ಪ್ರಮಾಣ ಶರೀರಗಳ ವಿಘಾತ. ಇನ್ನು ಒಂದೊಂದು ಶರೀರದ ಹಿಂದೆ ಎಷ್ಟು ಜೀವಿಗಳ ಮರಣ? ಅನಂತಾನಂತ. ಅದಕ್ಕೇನೆ ಹೇಳಿದರು ತೀರ್ಥಂಕರರು, ಕಂದ ಮೂಲಗಳನ್ನು ಸೇವಿಸಬೇಡಿ. ಜೈನರಾಗಿದ್ದರೆ ಕಂದು ಮೂಲಗಳನ್ನು ಸೇವಿಸಬೇಡಿ. ನೀವು ದಯಾವಂತರು, ದಯಾ ಮಾಡಿ, ಕರುಣಾ ಮಾಡಿ, ಆ ಜೀವಿಗಳ ಮೇಲೆ, ನಿಗೋದಿ ಜೀವಿಗಳ ಮೇಲೆ ದಯೆಯನ್ನು ತೋರಿ ಆ ಜೀವಿಗಳ ರಕ್ಷಣೆಗಾಗಿ ಈ ವಸ್ತುಗಳನ್ನು ತ್ಯಾಗ ಮಾಡಿ ಅನ್ನುವ ಉಪದೇಶವನ್ನು ಕೊಟ್ಟರು. ನಮ್ಮ ಧರ್ಮದ ಹೆಸರೇನು? ಅಹಿಂಸಾ ಪರಮೋ ಧರ್ಮ. ನಮ್ಮ ಧರ್ಮದ ಹೆಸರು ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯೇ ನಮ್ಮ ಪರಮ ಧರ್ಮ. ಆಮೇಲೆ ಆ ಅಹಿಂಸೆಯನ್ನು ಬಹಳ ಸೂಕ್ಷ್ಮವಾಗಿ ಅಲ್ಲ, ಸ್ಥೂಲ ರೂಪವಾಗಿ ನಾವು ಆಚರಿಸಿದ್ರೂ ಸ್ವಲ್ಪ ಆಚರಿಸಬೇಕು. ಉಣ್ಣು ತಿನ್ನುವುದಕ್ಕೆ ಎಷ್ಟೊಂದು ಪದಾರ್ಥಗಳಿವೆ, ಭಾಳಷ್ಟಿವೆ. ತಿನ್ನಲಿಕ್ಕೆ ಹಣ್ಣು ಹಂಪಲುಗಳಿವೆ, ತಿನ್ನಲಿಕ್ಕೆ
ಮೇಲೆ ಬೆಳೆಯುವಂತಹ ವನಸ್ಪತಿಗಳಿವೆ. ಈ ಮೇಲೆ ಸೂರ್ಯನ ಪ್ರಕಾಶದಲ್ಲಿ ಬೆಳೆಯುವಂತಹ ವಸ್ತುಗಳಲ್ಲಿ ನಿಗೋದಿ ಜೀವಿಗಳ ಸಂಖ್ಯೆ ಕಡಿಮೆ. ಸೂರ್ಯಪ್ರಕಾಶದಲ್ಲಿ ಅಷ್ಟೊಂದು ಇವು ಉತ್ಪನ್ನವಾಗುವುದೇ ಇಲ್ಲ. ಅಂದರೆ ಎಲ್ಲಕ್ಕಿಂತ ಹೆಚ್ಚಿನ ಯೋನಿಸ್ಥಾನ, ಹೆಚ್ಚಿನ ಶರೀರಗಳ ಸಂಖ್ಯೆ ಯಾವ ವನಸ್ಪತಿಗಳಿಗೆ ಅಂದರೆ ಕಂದಮೂಲಗಳಿಗೆ ಸೂರ್ಯಪ್ರಕಾಶ ಸಿಗುವುದಿಲ್ಲವೋ ಅಲ್ಲಿ ನಿಗೋದಿ ಜೀವಿಗಳ ಶರೀರದ ಸಂಖ್ಯೆ ಜಾಸ್ತಿ ಇರ್ತದೆ ಅನ್ನುವುದನ್ನು ಹೇಳಿದ್ದಾರೆ. ಇನ್ನು ತಿನ್ನುವಂತಹ ವಸ್ತುವನ್ನು ನಾವು ಪ್ರಮಾಣದ ದೃಷ್ಟಿಕೋನದಿಂದ ವಿಚಾರ ಮಾಡ್ತೀವಿ ಅಂತಂದರೆ ಕಂದಮೂಲಗಳಲ್ಲಿ ತಿನ್ನುವಂತಹ ವಸ್ತುವಿನ ಪ್ರಮಾಣ, ಯಾವ ವಸ್ತುವನ್ನು ನಾವು ಎಷ್ಟು ಸೇವನೆ ಮಾಡ್ತೇವೆ. ಶುಂಠಿ ಎಷ್ಟು ಸೇವನೆ ಮಾಡ್ತೇವೆ? ಹೊಟ್ಟೆ ತುಂಬ ತಿಂತೇವೇನೋ? ಇಲ್ಲ. ಔಷಧಿಯಂತೆ ಸ್ವಲ್ಪ ಉಪಯೋಗ ಮಾಡ್ತೀವಿ. ಆಮೇಲೆ ಸ್ವಲ್ಪ ಉಪಯೋಗ ಮಾಡ್ತೀವಿ ಅಂದಮೇಲೆ ಸ್ವಲ್ಪ ಹಿಂಸೆ ಆಯಿತು. 1 ಕಿಲೋ ಶುಂಠಿಯನ್ನು ತಿಂದರೆ ಆ ಥರ ತಿನ್ನಲಿಕ್ಕೂ ಸಾಧ್ಯ ಇಲ್ಲ. 1 ಕಿಲೋ ಉಳ್ಳಾಗಡ್ಡಿ ತಿಂದರೆ ತಿನ್ನಬಹುದು. ಉಳ್ಳಾಗಡ್ಡಿ ಎಲ್ಲಾನ ತಿಂತೀವಿ. ಗೆಣಸಿಕಾಯಿ ಎಷ್ಟು ತಿಂತೀವಿ? ಒಂದು ಗೆಣಸಿಕಾಯಿಯಲ್ಲಿ, ಒಂದು ಬಟಾಟಿಯಲ್ಲಿ, ಒಂದು ಗಜ್ಜರಿಕಾಯಿಯಲ್ಲಿ ಇರುವಂತಹ ಜೀವಿಗಳ ಸಂಖ್ಯೆಯೂ ಕೂಡ ಅಷ್ಟೇ. ಎಷ್ಟು? ಒಂದು ಈರುಳ್ಳಿಯಲ್ಲಿ ಇರ್ತವೆ ಶರೀರಗಳ ಸಂಖ್ಯೆ. ಒಂದು ಈರುಳ್ಳಿಯಲ್ಲಿ ಎಷ್ಟು ಶರೀರವೋ ಅಷ್ಟೇ ಒಂದು ಗಜ್ಜರಿಕೆಯಲ್ಲಿ, ಒಂದು ಗೆಣಸಿಕಾಯಿಯಲ್ಲಿ ಇರೋದು. ಇವುಗಳನ್ನು ನಾವು ಎಲ್ಲವನ್ನು ತಿಂತೀವಿ ಅಲ್ಲ, ಹೊಟ್ಟೆ ತುಂಬನ ತಿನ್ನಬಹುದು. ಈ ವಸ್ತುಗಳನ್ನು, ಗಜ್ಜರಿಕಾಯಿ, ಗೆಣಸಿಕಾಯಿ, ಬಟಾಟಿ, ಈ ವಸ್ತುಗಳನ್ನು, ಉಳ್ಳಾಗಡ್ಡಿ, ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸ್ತೇವೆ. ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ವಸ್ತುವನ್ನು, ಯಾವ ಕಂದಮೂಲವನ್ನು ಸೇವಿಸ್ತೇವೆಯೋ ಅಷ್ಟೇ ಪ್ರಮಾಣದಲ್ಲಿ ಜೀವಿಗಳ ಹಿಂಸೆ ಇದೆ. ಇದನ್ನು ನೀವು ಮೊದಲನೇ ಸಲ ಕೇಳ್ತಾ ಇರಬಹುದು ಅಲ್ಲ? ಹೀಗೆ ಯಾವಾಗ ಹೇಳಿದ್ರ ಯಾರೂ ತಿಳಿಸ್ಕೊಟ್ಟಿರಲಿಲ್ಲ. ಆದರೆ ಮೊದಲನೇ ಸಲ ಕೇಳಿ ನಿಮಗೆ ಹೇಗೆ ಅನಿಸ್ತಾ ಇರ್ಬೋದು ಅಂತಂದರೆ, ಮನಸ್ಸಿನಲ್ಲಿ ಇವುಗಳನ್ನು ಇನ್ನು ತಿನ್ನೋದು ಬೇಡ ಅಂತ ಅನಿಸ್ತಾ ಇರ್ಬೋದು. ಅನಿಸ್ತಾ ಇದೆ ಸ್ವಲ್ಪ ಅನಿಸ್ತಾ ಇದೆ. ಖಚಿತವಾಗಿ ನಾವು ದಿಗಂಬರ ಜೈನರು ಅಂತ ಅನಿಸ್ಕೊಂಡಿದ್ದೇವೆ ಅಂತಂದರೆ ನಾವೆಲ್ಲರೂ ತೀರ್ಥಂಕರ ಭಗವಂತರ ಪರಮ ಭಕ್ತರು. ಅವರ ವಾಣಿಯಲ್ಲಿ ಇರುವಂತಹ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಆಚರಣೆಯಲ್ಲಿ ತಂದುಕೊಳ್ಳುವಂಥವರು. ಅವರು ಯಾವ ಧರ್ಮವನ್ನು ಉಪದೇಶಿಸಿದರು? ಅಹಿಂಸಾ ಪರಮೋ ಧರ್ಮ, ಜೀವೋ ಔರ್ ಜೀನೆ ದೋ, ಬದುಕು ಮತ್ತು ಬದುಕಲುಗಡು. ನೀನೂ ಬದುಕು, ನೀನು ಯಾರಿಂದಲೂ ಕೂಡ ಭಕ್ಷಿತನಾಗಬೇಡ. ನಿನ್ನನ್ನು ಬೇರೆಯವರು ಯಾವ ಥರ ಭಕ್ಷಣೆ ಮಾಡ್ತಾ ಇಲ್ಲವೋ ಅದೇ ಥರ ನೀನೂ ಕೂಡ ಮತ್ತೊಬ್ಬರನ್ನು ಭಕ್ಷಣೆ ಮಾಡಬೇಡ. ಅವುಗಳೂ ಬದುಕಲಿ, ನೀನೂ ಬದುಕು. ನಾನೂ ಬದುಕುತ್ತೇನೆ, ನೀವೂ ಬದುಕಿ ಅನ್ನುವಂತಹ ದಯಾಭಾವ, ಅಭಯದಾನ ಕೊಡುವಂತಹ ಭಾವ ಯಾರಿಗೆ ಜಾಗೃತವಾಗ್ತದೆಯಲ್ಲ ಅವರು ಕಂದ ಮೂಲಗಳನ್ನು ತ್ಯಾಗ ಮಾಡ್ತಾರೆ. ಪ್ರತಿಮಾಧಾರಿಗಳು ವಿಶೇಷ ದಯಾವಂತರು. ಪ್ರತಿಮಾಧಾರಿಗಳಿಗೆ ಕಂದ ಮೂಲಗಳನ್ನು ಸೇವಿಸಲಿಕ್ಕೆ ಬರಬಹುದೇನು? ಇಲ್ಲ. ಆಮೇಲೆ ಮೇಲೆ ಇರ್ತಕ್ಕಂತಹ ಕಾಯಿಪಲ್ಯಗಳನ್ನು, ಹಣ್ಣು ಹಂಪಲುಗಳನ್ನು
ಸೇವಿಸಬಹುದು ಅಥವಾ ಇಲ್ಲ? ಅವುಗಳನ್ನು ಸೇವಿಸಬಹುದು. ಇವುಗಳನ್ನು ಯಾಕೆ ಸೇವಿಸಲಿಕ್ಕೆ ಬರ್ತದೆ ಅಂತಂದರೆ, ಪ್ರತಿಮಾಧಾರಿಗಳು ದಯಾವಂತರಾಗಿರುವುದರಿಂದ ಅತಿ ದೊಡ್ಡದಾದ ಹಿಂಸೆಯನ್ನು ಅವರು ಮಾಡುವುದಿಲ್ಲ ಅನ್ನುವಂತಹ ನಿಯಮವನ್ನು ಮಾಡಿಕೊಂಡಿರ್ತಾರೆ. ಸ್ಥೂಲ ಹಿಂಸೆಯ ತ್ಯಾಗ ಇರುತ್ತೆ. ನಿಮ್ಮ ಅಣುವೃತ್ತಗಳ ಹೆಸರು ಹೇಗಿದೆ ನೋಡಿ. ಅಣುವೃತ್ತಗಳು 5. ಮೊದಲನೇ ಅಣುವೃತ್ತದ ಹೆಸರೇನು? ಅಲ್ಲ, ಸ್ಥೂಲ ಅಂತ ಅನ್ನುವಂಥ ಶಬ್ದವನ್ನು ಜೋಡಿಸಿಕೊಂಡು ಹೇಳಬೇಕು. ಅಹಿಂಸಾ ಅಣುವೃತ್ತ ಅಷ್ಟೇ ಅಲ್ಲ. ಅಣುವೃತ್ತ ಅಂದರೆ ಸಣ್ಣ ವೃತ್ತ. ವೃತ್ತ ಚಿಕ್ಕದು. ಆದರೆ ಆ ಚಿಕ್ಕ ವೃತ್ತವನ್ನು ಕೂಡ ನಾವು ಯಾವ ಥರದಲ್ಲಿ ಪಾಲಿಸ್ತಾ ಇದ್ದೇವೆ, ಅದರೊಳಗೆ ಇರತಕ್ಕಂಥ ಹಿಂಸೆಯನ್ನು ಎಷ್ಟು ಪ್ರಮಾಣದಲ್ಲಿ ತ್ಯಾಗ ಮಾಡಿದ್ದೇವೆ ಅಂತಂದರೆ, ಸ್ಥೂಲ ರೂಪದಲ್ಲಿ ತ್ಯಾಗ ಮಾಡಿದ್ದೇವೆ, ಸೂಕ್ಷ್ಮ ರೂಪದಲ್ಲೆಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಈ 2 ಪ್ರಕಾರದ ತ್ಯಾಗ. ಇದರಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಸ್ಥೂಲ ಅಂತಂದರೆ ಎಲ್ಲಿ ಅತ್ಯಧಿಕ ಹಿಂಸೆ ಇದೆಯೋ ಅದು ಸ್ಥೂಲ ಹಿಂಸೆ. ಇನ್ನು ಎಲ್ಲಿ ಹಿಂಸೆ ಇದೆ ಆದರೆ ಅತ್ಯಧಿಕ ಇಲ್ಲ, ಅದು ಸಣ್ಣ ಹಿಂಸೆ. ಯಾವುದನ್ನು ಮೊದಲು ಬಿಡಬೇಕು? ದೊಡ್ಡ ಹಿಂಸೆಯನ್ನು ಮೊದಲು ಬಿಡಬೇಕೋ ಅಥವಾ ಚಿಕ್ಕ ಹಿಂಸೆಯನ್ನು ಮೊದಲು ಬಿಡಬೇಕೋ? ದೊಡ್ಡ ಹಿಂಸೆಯನ್ನು ಮೊದಲು ಬಿಡಬೇಕು. ಅಂದರೆ ಕಂದ ಮೂಲಗಳಲ್ಲಿ ದೊಡ್ಡ ಹಿಂಸೆ ಇದೆ ಮತ್ತು ಕಾಯಿಪಲ್ಯಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಸಣ್ಣ ಹಿಂಸೆ ಇದೆ. ಅದಕ್ಕಾಗಿ ಸಣ್ಣ ಹಿಂಸೆಯನ್ನು ತ್ಯಾಗ ಮಾಡಿಸಿಲ್ಲ. ಸ್ಥೂಲ ಅಹಿಂಸಾನುವೃತ, ಸ್ಥೂಲ ಸತ್ಯಾನುವೃತ, ಸ್ಥೂಲ ಅಚೌರ್ಯಾನುವೃತ, ಸ್ಥೂಲ ಬ್ರಹ್ಮಚರ್ಯಾನುವೃತ, ಸ್ಥೂಲ ಪರಿಗ್ರಹ ಪ್ರಮಾಣ ಅನುವೃತ, ಎಲ್ಲದಕ್ಕೂ ಸ್ಥೂಲ ಅಂತ ಶಬ್ದ ಕೊಟ್ಟಿದ್ದಾರೆ. ಇನ್ನು ಸೂಕ್ಷ್ಮವನ್ನು ಕೂಡ ನಾವು ತ್ಯಾಗ ಮಾಡ್ತೇವೆ ಅಂತಂದರೆ ಮಹಾವೃತಿಗಳಾಗ್ತೇವೆ, ಮುನಿಗಳಾಗ್ತೇವೆ, ಯತಿಗಳಾಗ್ತೇವೆ. ಯಾರ ಬದುಕಿನಲ್ಲಿ ಸೂಕ್ಷ್ಮ ಹಿಂಸೆಯೂ ಇಲ್ಲ, ಸ್ಥೂಲ ಹಿಂಸೆಯೂ ಇಲ್ಲ. ಮುನಿಗಳಿಗೇನಿದೆ? ಯಾವ ಹಿಂಸೆ ಮಾಡ್ತಾರೆ ಅವರು? ತಮ್ಮ ಕೈಯಿಂದ ಯಾವ ಹಿಂಸೆಯನ್ನೂ ಮಾಡೋಲ್ಲ. ಕಂದಮೂಲಗಳನ್ನು ಕುದಿಸಿ ತಯಾರು ಮಾಡ್ತಾರೇನೋ? ಇಲ್ಲ, ಅವ್ರ ಕೈಯಿಂದ ಯಾವ ಹಿಂಸೆಯೂ ಕೂಡ ಆಗುವುದಿಲ್ಲ. ಇನ್ನು ಕಾಯಿಪಲ್ಯಗಳನ್ನು ಕುದಿಸ್ತಾರೇನೋ? ಇಲ್ಲ, ಅದೂ ಇಲ್ಲ, ಯಾವುದನ್ನೂ ಇಲ್ಲ. ಈ ಕ್ರಿಯೆಯನ್ನೇ ತ್ಯಾಗ ಮಾಡಿದ್ದಾರೆ. ಎರಡನ್ನೂ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಜೀವನದಲ್ಲಿ ಸ್ಥೂಲವೂ ಇಲ್ಲ ಮತ್ತು ಸೂಕ್ಷ್ಮವೂ ಇಲ್ಲ, ಸಣ್ಣ ಹಿಂಸೆಯೂ ಇಲ್ಲ, ದೊಡ್ಡ ಹಿಂಸೆಯೂ ಇಲ್ಲ. ಅದಕ್ಕಾಗಿ ಅವರು ಮಹಾವೃತಿಗಳು. ಯಾವಾಗ ನಾವು ಮುನಿಗಳ ಮಹಾವೃತವನ್ನು ವೃತಗಳನ್ನು ಎಣಿಸ್ತೀವಿ ಅಲ್ಲ, ಆವಾಗ ಏನಂತೀವಿ? ಅಹಿಂಸಾ ಮಹಾವೃತ, ಸತ್ಯ ಮಹಾವೃತ, ಅಚೌರ್ಯ ಮಹಾವೃತ, ಮಹಾವೃತ ಅಂತ ಇದ್ದೀವಿ. ಆಮೇಲೆ ಶ್ರಾವಕರ ವೃತಗಳಿಗೆ ಅಣುವೃತ ಅಂತ ಅಂತೀವಿ. ಅಹಿಂಸಾ ಅಣುವೃತ, ಮುನಿಗಳಿಗೆ ಅಹಿಂಸಾ ಮಹಾವೃತ, ಸತ್ಯ ಅಣುವೃತ ಶ್ರಾವಕರಿಗೆ, ಸತ್ಯ ಮಹಾವೃತ ಮುನಿಗಳಿಗೆ. ಅದರಲ್ಲಿ ಸೂಕ್ಷ್ಮ ಸುಳ್ಳು ಇಲ್ಲ ಮತ್ತು ದೊಡ್ಡ ಸುಳ್ಳುವೂ ಕೂಡ ಇಲ್ಲ. ಸುಳ್ಳು ಅನ್ನೋದು ಪಾಪ, ಅಸತ್ಯ ಅನ್ನೋದು ಪಾಪ. ಮುನಿಗಳು ಸತ್ಯವನ್ನೇ ಮಾತಾಡ್ತಾರೆ, ಶ್ರಾವಕರು ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಕೆಲವೊಮ್ಮೆ ಎರಡೂ ಮಿಕ್ಸ, ಇನ್ನು ಕೆಲವೊಮ್ಮೆ ದೊಡ್ಡ ಸುಳ್ಳನ್ನು ಮಾತಾಡ್ತಾರೆ, ಇನ್ನು ಕೆಲವೊಮ್ಮೆ ಸಣ್ಣ ಸಣ್ಣ ಸುಳ್ಳುಗಳನ್ನು ಕೂಡ ಮಾತಾಡ್ತಾರೆ. ಆದರೆ ದೊಡ್ಡ ಸುಳ್ಳ ಸಣ್ಣ ಸುಳ್ಳ ಈ ಎರಡರಲ್ಲಿ ಯಾವುದನ್ನು ಮೊದಲು ತ್ಯಾಗ ಮಾಡಬೇಕು? ದೊಡ್ಡ ಸುಳ್ಳ. ಯಾರು ಸಣ್ಣ ಸಣ್ಣ ಸುಳ್ಳುವನ್ನು ತ್ಯಾಗ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಸುಳ್ಳುಗಳನ್ನು ಮಾತಾಡ್ತಾರಲ್ಲ, ಅವರು ಅನುವೃತ್ತಿಗಳಲ್ಲ. ಈ ಕಡೆಗೆ ಮಹಾವೃತ್ತಿನೂ ಅಲ್ಲ ಮತ್ತು ಅನುವೃತ್ತಿಗಳೂ ಅಲ್ಲ. ಅನುವೃತ್ತಿಗಳಿಗೆ ಅನುವೃತ್ತಿ ಯಾಕೆ ಅಂದರು ಅಂತಂದರೆ, ಸಣ್ಣ ವೃತ್ತಗಳಿವೆ, ದೊಡ್ಡ ದೊಡ್ಡ ಸುಳ್ಳನ್ನು ಅಷ್ಟೇ ನಿಲ್ಲಿಸಿದ್ದಾರೆ, ದೊಡ್ಡ ದೊಡ್ಡ ಹಿಂಸೆಯನ್ನು ಅಷ್ಟೇ ನಿಲ್ಲಿಸಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕಳ್ಳತನವನ್ನು ಅಷ್ಟೇ ಬಿಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ದೊಡ್ಡ ಕಳ್ಳತನ ಮಾಡುವುದಿಲ್ಲ ಅಂದರೆ ನಾವು ಡಾಕು ಆಗಿ ಜೀವನವನ್ನು ಜೀವಿಸುವುದಿಲ್ಲ ಅನ್ನುವಂಥ ಸಂಕಲ್ಪ. ಎಷ್ಟು ದೊಡ್ಡ ಸಂಕಲ್ಪ ನೋಡಿ, ಡಾಕು ಆಗುವುದಿಲ್ಲ ನಾವು.
ನಾವು ಚೋರಿ ಮಾಡಿ ಕಳ್ಳತನದಿಂದ ಕಳ್ಳರಾಗಿ ನಮ್ಮ ಜೀವನವನ್ನು ಸಾಗಿಸುವುದಿಲ್ಲ ಅನ್ನುವಂಥ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಕಳ್ಳನಾಗುವುದಿಲ್ಲ, ಡಾಕು ಆಗುವುದಿಲ್ಲ ಅನ್ನುವಂಥ ವ್ರತವೇ ಸ್ಥೂಲ ಹಿಂಸೆಯ ತ್ಯಾಗ, ಸ್ಥೂಲ ಕಳ್ಳತನದ ತ್ಯಾಗ. ಕಳ್ಳತನವೂ ಕೂಡ ಪಾಪದ ಕ್ರಿಯೆ. ಅದು ಸ್ಥೂಲವೂ ಇದೆ, ಸೂಕ್ಷ್ಮವೂ ಇದೆ. ಅನುವೃತ್ತಿಗಳಿಗೆ, ಪ್ರತಿಮಾಧಾರಿಗಳಿಗೆ ಸಣ್ಣ ಸಣ್ಣ ಸುಳ್ಳಿನ ತ್ಯಾಗ ಇಲ್ಲ. ಕೆಲವೊಬ್ರು ಕೇಳ್ತಾರೆ, ಮಹಾರಾಜರೇ ನಾವು ಪ್ರತಿಮಾಧಾರಿ ಆದೀವಿ ಅಂತಂತಂದರೆ ಮನೆಯಲ್ಲಿ ಸ್ವಲ್ಪ ಸುಳ್ಳು ಮಾತಾಡ್ಲಿಕ್ಕೆ ನಡೀತದೆ ಏನ್ರಿ ಅಂತ. ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸಣ್ಣ ಸುಳ್ಳ ಇತ್ತು ಅಂತಂದರೆ ಮಾತನಾಡಲಿಕ್ಕೆ ಪರ್ಮಿಷನ್ ಇದೆ. ಏನು ಅಂಜುವಂಥ ಅವಶ್ಯಕತೆ ಇಲ್ಲ. ಸಣ್ಣ ಸುಳ್ಳುದಿದೆ ಅಂತಂದರೆ ಅದೇನು ದೊಡ್ಡ ಮಾತಲ್ಲ. ಇನ್ನು ಶ್ರಾವಕರು ಪ್ರತಿಕ್ರಮಣ ಮಾಡಬೇಕು. ಆ ಪ್ರತಿಕ್ರಮಣದಲ್ಲಿ ಸಣ್ಣ ಸುಳ್ಳಿನ ಪ್ರತಿಕ್ರಮಣ ಮಾಡ್ತಾರೋ ಅಥವಾ ದೊಡ್ಡ ಸುಳ್ಳಿನ? ಯಾವ ಪ್ರತಿಕ್ರಮಣ ಮಾಡ್ತಾರೆ ಅವರು? ಅಲ್ಲ, ದೊಡ್ಡ ಸುಳ್ಳಿನ ಪ್ರತಿಕ್ರಮಣವನ್ನೇ ಮಾಡಬೇಕು ಅವರು. ಯಾವುದನ್ನು ಬಿಟ್ಟಿದ್ದಾರಲ್ಲ ಅದು ವ್ರತ. ಆ ವ್ರತದಲ್ಲಿ ಏನಾದರೂ ದೋಷ ಬಂದಿತ್ತು ಅಂತಂದರೆ ಪ್ರತಿಕ್ರಮಣ. ಸಣ್ಣ ಸುಳ್ಳನ್ನು ತ್ಯಾಗ ಮಾಡಿಯೇ ಇಲ್ಲ, ಸಂಕಲ್ಪ ಇಲ್ಲ ಅವರಿಗೆ. ಇದು ಯಾರಿಗಿದೆ ಸಂಕಲ್ಪ? ಮುನಿಗಳಿಗೆ. ನಾವು ಪ್ರತಿಕ್ರಮಣವನ್ನು ಮಾಡ್ತೀವಿ ಅಂತಂದರೆ ದೊಡ್ಡ ಸಣ್ಣ ಎರಡೂ ಪ್ರಕಾರದ ಪ್ರತಿಕ್ರಮಣಗಳನ್ನು ಮಾಡಿಕೊಳ್ಳಬೇಕು. ಆದರೆ ನಿಮಗೆ ದೊಡ್ಡ ಸುಳ್ಳಿನ ಪ್ರತಿಕ್ರಮಣವನ್ನು ಮಾಡಿಕೊಳ್ಳಬೇಕು. ಇಷ್ಟು ವ್ಯತ್ಯಾಸ ಇದೆ ಮುನಿಗಳ ವ್ರತಗಳಲ್ಲಿ ಮತ್ತು ಶ್ರಾವಕರ ವ್ರತಗಳಲ್ಲಿ. ಇಷ್ಟೊಂದು ವ್ಯತ್ಯಾಸ ಇದೆ. ಅದಕ್ಕಾಗಿ ನಾವು ಸಮಯ ಓಡ್ತದೆ, ಸ್ವಲ್ಪ ಇವತ್ತು ನಾವು ಅವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ತಿಳಿದುಕೊಳ್ಳೋಣ. ಏಕೆಂದರೆ ಪ್ರತಿಮಾಧಾರಿಗಳಾಗತಕ್ಕಂತಹ ಸಂಭಾವನೆ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ಮುಖ್ಯವಾದ ವಿಷಯಗಳನ್ನು ಹೇಳಬೇಕು ಅಂತ ನಮ್ಮ ಅಪೇಕ್ಷೆ. ಹೇಳೋಣ? ಸ್ವಲ್ಪ ಟೈಮ್ ಆದರೆ ಏನು ಅಡ್ಡಿ ಇರಲಿಲ್ಲ. ಹಾಂ, ನಿನ್ನೆ 5 ಮಾತುಗಳಲ್ಲಿಯ 5 ವಿಷಯಗಳು, ಅದರಲ್ಲಿಯ 2 ಹೇಳಿತ್ತು. ಯಾವುದು? ಸಾಮಾಯಿಕ. ಎಷ್ಟು ಸಲ? 2 ಸಲ ಸಾಮಾಯಿಕ. ಅದು ಹೇಗೆ ಮಾಡಬೇಕು ಅನ್ನೋದು ನಿನ್ನೆ ಹೇಳಿ ಆಗಿದೆ. ಏನು 2ನೇದು? ಪ್ರತಿಕ್ರಮಣ. ಎಷ್ಟು ಸಲ? 2 ಸಲ. ಇನ್ನು ಈ ಪ್ರತಿಕ್ರಮಣವನ್ನು ಯಾವ ಪ್ರತಿಕ್ರಮಣ, ಎಂಥ ಪ್ರತಿಕ್ರಮಣ ಅಂತಂದರೆ ಅದೇ ಸ್ಥೂಲ ಅಹಿಂಸಾನುವೃತ್ತದಲ್ಲಿ ಏನಾದರೂ ದೋಷ ಹತ್ತಿದ್ದರೆ ಆ ದೋಷ ತೊಳೆದು ಹೋಗಲಿ, ನಾನು ನನ್ನ ಆತ್ಮನಿಂದನೆಯನ್ನು ಮಾಡಿಕೊಳ್ತೇನೆ, ಪಶ್ಚಾತ್ತಾಪ ಮಾಡಿಕೊಳ್ಳುತ್ತೇನೆ, ಪ್ರತಿಕ್ರಮಣ ಮಾಡಿಕೊಳ್ಳುತ್ತೇನೆ, ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿಕೊಳ್ಳುತ್ತೇನೆ. ಅದು ನನ್ನ ದೋಷ ತೊಳೆದು ಹೋಗಲಿ, ದೂರ ಆಗಲಿ, ನನ್ನ ಆತ್ಮ ಪವಿತ್ರ ಆಗಲಿ ಅನ್ನುವಂತಹ ವಿಚಾರ ಮಾಡುವುದು ಇದು ಪ್ರತಿಕ್ರಮಣ. ಸ್ಥೂಲಕ್ಕೆ ಮಾಡಿಕೊಳ್ಬೇಕು, ಸೂಕ್ಷ್ಮಕ್ಕೆ ನಮಗೆ ಬಿಡಿ, ಅದನ್ನು ನಾವು ಮಾಡಿಕೊಳ್ತೀವಿ. ಸ್ಥೂಲ ಪ್ರತಿಕ್ರಮಣವನ್ನು ನೀವು ಸ್ಥೂಲ ಹಿಂಸೆ ಆಗಿತ್ತು, ಸ್ಥೂಲ ಸುಳ್ಳು ಮಾತಾಡಿದ್ರಿ ಅಂತಂದರೆ, ಸ್ಥೂಲ ಕಳ್ಳತನ ಮಾಡಿದ್ರಿ, ಸ್ಥೂಲ ಕುಶೀಲ. ಇನ್ನು ಕುಶೀಲ ಪರಿಗ್ರಹ ಏನು? ಸ್ಥೂಲ ಕುಶೀಲ ಪರಿಗ್ರಹ ಅಂತಾರಲ್ಲ, ಅದ್ಯಾವುದು? ಸ್ಥೂಲ ಕುಶೀಲ. ಸ್ಥೂಲ ಕುಶೀಲ ಅಂದರೆ ಪರಪುರುಷ ತ್ಯಾಗ, ಪರಸ್ತ್ರೀ ತ್ಯಾಗ ಅನ್ನುವಂಥ ವ್ರತವೇ ಸ್ಥೂಲ ಬ್ರಹ್ಮಚರ್ಯಾನು ವ್ರತ. ಇದೇ ವ್ರತ. ಇದು ಸರಳಿದೆ. ಸ್ಥೂಲ ಬ್ರಹ್ಮಚಾರ್ಯ ಅನ್ನೋ ವ್ರತ ಅಂತಂದರೆ ಪರಸ್ತ್ರೀ ತ್ಯಾಗ ಪುರುಷರಿಗೆ, ಪರಪುರುಷ ತ್ಯಾಗ ಸ್ತ್ರೀಯರಿಗೆ. ಇದು ಆಮೇಲೆ ಸ್ಥೂಲ ಪರಿಗ್ರಹ ಪ್ರಮಾಣ ಅನುವೃತ ಅಂತಂದರೆ ಏನು? ಸ್ಥೂಲ ಎಲ್ಲ ಬಿಡಲಿಕ್ಕೆ ಹೇಳಿಲ್ಲ. 10 ಪ್ರಕಾರದ ಪರಿಗ್ರಹ ಇದೆ.
ಅದರಲ್ಲಿ ಮೋಹ ಮಮತೆ ಅನ್ನತಕ್ಕಂಥದ್ದು ಕೂಡ ನಮಗಿದೆ. ಇನ್ನು ಆ 10 ಪರಿಗ್ರಹದಲ್ಲಿ ನಮಗೆ ಎಷ್ಟು ಶಕ್ಯವೋ ಅಷ್ಟನ್ನು ತ್ಯಾಗ ಮಾಡೋದು. ವಸ್ತ್ರಗಳಲ್ಲಿ ನಾವು ಎಷ್ಟು ವಸ್ತ್ರಗಳನ್ನು ಪ್ರಮಾಣ ಮಾಡಬಹುದು, ಎಷ್ಟು ಶಕ್ಯ ಅಷ್ಟೇ ಮಾಡಬೇಕು. 100 ವಸ್ತ್ರಗಳಿವೆ ಅಂತ ಇಟ್ಕೊಳ್ಳಿ. ನಿಮ್ಮ ಸ್ವತಂತ್ರವಾದ ನಿಮಗೆ ಬೇಕಾಗಿರುವಂತಹ ವಸ್ತ್ರಗಳು, ನಿಮ್ಮ ಸ್ವಾಮಿತ್ವದಲ್ಲಿ ನಿಮ್ಮ ಅಧಿಕಾರದಲ್ಲಿ ಇರತಕ್ಕಂಥ ವಸ್ತ್ರಗಳು, ನಿಮ್ಮ ಸ್ವತಂತ್ರ ವಸ್ತುಗಳು 100 ಇವೆ ಅಂತ ಇಟ್ಕೊಳ್ಳಿ. ಅದರೊಳಗೆ ಒಂದು ತ್ಯಾಗ ಮಾಡಿದ್ರೂ ಕೂಡ ಪಂಚಮ ಗುಣಸ್ಥಾನ ಆಗಿ ಹೋಗುತ್ತೆ. ಸಂಕಲ್ಪದಿಂದ ಬಿಡಬೇಕು, ಸಂಕಲ್ಪ ಮಾಡಿಕೊಂಡು ಬಿಡಬೇಕು. ಆಮೇಲೆ 1 ವಸ್ತ್ರವನ್ನು ತ್ಯಾಗ ಮಾಡಿದ್ದೀರಾ, 99 ವಸ್ತ್ರಗಳು ನಿಮ್ಮ ಹತ್ತಿರ ಇವೆ. ಇದು ಸ್ಥೂಲ ಪಾಪ. ಸ್ಥೂಲ ಪಾಪ. ಈ ಸ್ಥೂಲ ಪಾಪವನ್ನು ಕಡಿಮೆ ಮಾಡಿಕೊಳ್ತಾ 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 ಹೋಗೋದಿದೆ. ಎಲ್ಲಿ ತನಕ ಬರಬೇಕು? ತ್ಯಾಗ ಮಾಡ್ತಾ 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 ಸಾಯುವ ಕಾಲದಲ್ಲಿ 99% ತ್ಯಾಗ ಆಗಬೇಕು. ನೀವು ಮಾಡದಿದ್ದರೂ ಕೂಡ ಶರೀರ ನಿಮ್ಮನ್ನು ತ್ಯಾಗ ಮಾಡ್ತದೆ, ತಾನು ದಿಗಂಬರ ಆಗಿಬಿಡುತ್ತೆ. ಅದು ಅಲ್ಲ, ಸತ್ತ ನಂತರ ನಮ್ಮ ಶರೀರದ ಮೇಲೆ ಒಂದು ವಸ್ತ್ರ ಇರೋಲ್ಲ. ಸುಡುವಾಗ ಆ ವಸ್ತ್ರ ತೆಗೆದ್ರೂ ಅಷ್ಟೇ, ಇಟ್ಟರೂ ಅಷ್ಟೇ. ಆದರೆ ಈ ಶರೀರದಲ್ಲಿ ಇರತಕ್ಕಂತಹ ಆತ್ಮ ಆ ಶರೀರದ ವಸ್ತ್ರದಿಂದ ಎಷ್ಟು ಮೋಹವನ್ನು ಮಾಡಿದ್ದಾನೆ, ಆ ವಿಕಲ್ಪಗಳನ್ನು ಮಾಡಿದ್ದಾನೆ. ಹರ್ಷ, ವಿಷಾದ, ಆರ್ತ, ರೌದ್ರ ಧ್ಯಾನ, ಅದು ಸರಿಯಿಲ್ಲ, ಅಂಥದ್ದು ಬೇಡ, ಆ ಡಿಸೈನ್ ಸರಿಯಿಲ್ಲ, ಅಂಥ ಬಣ್ಣ ಸರಿಯಿಲ್ಲ, ಅದರ ದಾರ ಸರಿಯಿಲ್ಲ ಅನ್ನುವಂಥ ಸಂಕಲ್ಪ ವಿಕಲ್ಪಗಳು, ಆರ್ತ ಧ್ಯಾನಗಳು ಈ ಮೋಹ ಮಮತೆಯ ಭಾವದಿಂದ ಆಗಿರುತ್ತೆ. ಇದರಲ್ಲಿ ಎಷ್ಟೋ ಪ್ರಕಾರದ ಅಶುಭ ಕರ್ಮಗಳು ಇಂಥ ಭಾವಗಳನ್ನು ಮಾಡಿದಾಗ ನಮಗೆ ಕಟ್ಟಿರ್ತವೆ. ಈ ಅಶುಭ ಭಾವಗಳನ್ನು ತ್ಯಾಗ ಮಾಡುವುದಕ್ಕಾಗಿ ಪರಿಗ್ರಹ ಕಡಿಮೆ ಆಯಿತು ಅಂತಂದರೆ ಅಶುಭ ಭಾವನೂ ಕೂಡ ಕಡಿಮೆ ಆಗುತ್ತೆ. ಪರಿಗ್ರಹ ಜಾಸ್ತಿ ಇತ್ತು ಅಂತಂದರೆ ಅಶುಭ ಭಾವಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ಪರಿಗ್ರಹ ಪ್ರಮಾಣ ಮಾಡಿಕೊಳ್ಬೇಕು. ಎಷ್ಟು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಷ್ಟನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ದಲ್ಲಿ 2ನೇ ಪ್ರತಿಮೆಯನ್ನು ನೀವು ತಕ್ಕೊಂಡ್ರಿ ಅಂತಂದರೆ ಎಲ್ಲಿಂದ ಶುರು ಮಾಡಬೇಕು? 100ರಲ್ಲಿಯ 1ರಿಂದ ಶುರು ಮಾಡಬೇಕು. 1 ತ್ಯಾಗ ಮಾಡಿದ್ರೂ ಕೂಡ ಅದು ಅನುವೃತ, 2 ತ್ಯಾಗ ಮಾಡಿದರೂ ಕೂಡ ಅನುವೃತ. ಇಷ್ಟೇ ಮಾಡಬೇಕು ಅಂತಲ್ಲ, ಕ್ವಾಂಟಿಟಿ ಕೇಳಬಾರ್ದು. ನಮಗೆ 100 ಇದೆ ಅಂದರೆ ಎಷ್ಟು ಮಾಡಲಿಕ್ಕೆ ಹತ್ತದೆ, 2ನೇ ಪ್ರತಿಮೆಯಲ್ಲಿ ಎಷ್ಟು ಬಿಡಬೇಕು, ಏನು ಕಡ್ಡಾಯ ಇದೆ? ಕಡ್ಡಾಯ ಏನೂ ಇಲ್ಲ. ನಿಮಗೆ ಎಷ್ಟು ಶಕ್ಯ ಇದೆ ಅವಶ್ಯಕ ವಸ್ತ್ರಗಳನ್ನು ಇಟ್ಟುಕೊಳ್ಳುವುದು, ಅನಾವಶ್ಯಕ ಎಷ್ಟೋ ಅದನ್ನು ತ್ಯಾಗ ಮಾಡುವುದು. ಅವಶ್ಯಕ ಎಷ್ಟು, ಅನಾವಶ್ಯಕ ಎಷ್ಟು, ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇದನ್ನೇ ವಿಚಾರ ಮಾಡಬೇಕು. 2 ಮಾತುಗಳನ್ನು ವಿಚಾರಿಸಬೇಕು. ಅವಶ್ಯಕ ಎಷ್ಟು, ಅನಾವಶ್ಯಕ ಎಷ್ಟು. ಈಗ ಸ್ನಾನ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಬಟ್ಟೆಗಳನ್ನು ತೊಳಿತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಇಂಥ ಒಂದು ಸಮಯದಲ್ಲಿ ಜೀವ ಹಿಂಸೆ ಅಂತೂ ಆಗ್ತಾನೇ ಇದೆ. ಯಾವುದನ್ನು ಬಳಸಿಕೊಳ್ಳೋದ್ರಿಂದ? ನೀರನ್ನು ಬಳಸಿಕೊಳ್ಳೋದ್ರಿಂದ ಜೀವ ಹಿಂಸೆ ಆಗ್ತಾ ಇದೆ. ಇದು ನಮಗೆ ಬಿಟ್ಟಂತಹ ವಿಷಯ ಅಲ್ಲ, ಇದನ್ನು ಮಾಡಲೇಬೇಕು. ಬಟ್ಟೆಗಳನ್ನು ತೊಳೆಯಲೇಬೇಕು. ಆಮೇಲೆ ಬಟ್ಟೆಯನ್ನು ತೊಳೆಯಲಿಕ್ಕೆ ನಾವು ಪ್ರಮಾದ ಮಾಡಿದಾಗ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಉಪಯೋಗಿಸಿ ಹಿಂಸೆಯನ್ನು ಅನಾವಶ್ಯಕವಾಗಿ ಮಾಡ್ತೇವೆ. ಆ ಅನಾವಶ್ಯಕ ಹಿಂಸೆಯನ್ನು ನಿಲ್ಲಿಸಬೇಕು ಅಥವಾ ಆಗಲಿಕ್ಕೆ ಬಿಡಬೇಕು. ಅಂದರೆ ಎಷ್ಟು ಬಟ್ಟೆಗಳು ಇವೆ ಅದಕ್ಕೆ ಎಷ್ಟು ನೀರು ಹತ್ತಬಹುದು ಅಷ್ಟು ನೀರನ್ನು ಮಾತ್ರ ಉಪಯೋಗಿಸಬೇಕೇ ವಿನಃ ಅನಾವಶ್ಯಕವಾಗಿ ಉಪಯೋಗಿಸಿದ್ರಿ ಅಂತಂದರೆ ವೃತಗಳಲ್ಲಿ ದೋಷ ಬರ್ತದೆ. ಎಷ್ಟು ಅವಶ್ಯಕವೋ ಅಷ್ಟು ಪ್ರಮಾದ ಮಾಡಬಾರ್ದು. ಎಷ್ಟು ಬೇಕು ಅಷ್ಟನ್ನು ತಗೊಳ್ಳೋದು. ಅಂದರೆ ಇದು ಅವಶ್ಯಕ ಹಿಂಸೆ. ಅವಶ್ಯಕ ಹಿಂಸೆ ಆಗ್ತದೆ, ಅದು ಹಿಂಸೆ ಮಾನ್ಯವಾಗಿರ್ತಕ್ಕಂಥ ಹಿಂಸೆ ನಿಮ್ಮ ವೃತ್ತಗಳಿಗೆ ಅಷ್ಟಂತೂ ಆಗೇ ಆಗುತ್ತದೆ. ಇನ್ನು ಯಾವುದು ಆಗಬಾರದೋ, ಯಾವುದು ಅನಾವಶ್ಯಕವೋ ಅದನ್ನು ಆಗಲಿಕ್ಕೆ ಬಿಡಬಾರದು. ಉದಾಹರಣೆಗೆ
8, 10, 20 ವಸ್ತ್ರಗಳಿವೆ ಅಂತ ಇಟ್ಕೊಳ್ಳಿ. ಅವುಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದಿದೆ. ಆಮೇಲೆ ನೀವು ಒಂದು ಪ್ರಮಾಣವನ್ನು ನಿಶ್ಚಿತಗೊಳಿಸಿಕೊಳ್ಬೇಕು. ಎಷ್ಟು ಪ್ರಮಾಣದಲ್ಲಿ ಇದಕ್ಕೆ ನೀರು ಬೇಕು. ಸಾಮಾನ್ಯವಾಗಿ ಒಂದು ಅನುಮಾನದಿಂದ ಎಷ್ಟು ಬೇಕು ಅನ್ನುವುದು ನಿಶ್ಚಿತ ಮಾಡ್ಕೊಳ್ಬೋದಲ್ಲ. ಎಷ್ಟು ಬೇಡ ಅನ್ನೋದು ಅದರೊಳಗೆ ನಮಗೆ ಗೊತ್ತಾಗ್ತದೆ, ಎಷ್ಟು ಅನಾವಶ್ಯಕ ಅನ್ನೋದು ಗೊತ್ತಾಗುತ್ತೆ. ಕಡಿಮೆಯಿಂದ ಕಡಿಮೆಯ ನೀರಿನಲ್ಲಿ ನೀವು ಬಟ್ಟೆಗಳನ್ನು ತೊಳಿತೀರಾ ಅಂತಂದರೆ ನಿಮ್ಮ ಅಣುವೃತ್ತಗಳಲ್ಲಿ ಇನ್ನಿಷ್ಟು ಅಭಿವೃದ್ಧಿ ಆಗುತ್ತೆ, ಅಣುವೃತ್ತಗಳು ಇನ್ನೂ ಪುಷ್ಟವಾಗ್ತವೆ. ಅದಕ್ಕೆ ಜಾಸ್ತಿ ಫಲ ಇದೆ. ನೀವು ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತೀರಲ್ಲ, ಅನಾವಶ್ಯಕ, ಅವಶ್ಯಕ, ಅನಾವಶ್ಯಕ ಎಷ್ಟು, ಅವಶ್ಯಕ ಎಷ್ಟು, ಇದರಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸ್ತೀರಲ್ಲ ಅಷ್ಟು ಒಳ್ಳೆಯದು. ಪ್ರತಿಮಾಧಾರಿಗಳು ಸ್ನಾನ ಮಾಡುವಾಗಲೂ ಕೂಡ ಸ್ನಾನ ಮಾಡಲಿಕ್ಕೆ 1 ಕೊಡ ಬೇಕು ಅಥವಾ 2 ಕೊಡ ಬೇಕು ನಿಶ್ಚಿತ ಮಾಡಿಕೊಳ್ಳೋದು. 1 ಬೇಕು ಅಂದರೆ 1 ಬೇಕು, 2 ಬೇಕಂದರೆ 2 ಬೇಕು, 3 ಬೇಕಂದರೆ 3 ಬೇಕು, 10 ಬೇಕಂದರೆ 10 ಬೇಕು. ಒಂದು ನಿಶ್ಚಿತ ಮಾಡಿರಲ್ಲ. ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಬಳಸಿಕೊಳ್ಳಬಾರದು. ಎಷ್ಟು ಅವಶ್ಯಕವೋ ಅಷ್ಟನ್ನು ಉಪಯೋಗಿಸ್ತೀರಿ ಅಂತಂದರೆ ಅದು ನಿಮ್ಮ ಅಣುವೃತ. ಅನಾವಶ್ಯಕ ಹಿಂಸೆ, ಅನಾವಶ್ಯಕವಾಗಿ ವಸ್ತುಗಳ ಉಪಯೋಗ ನಿಮ್ಮ ಬದುಕಿನಲ್ಲಿ ಇಲ್ಲ ಅಂತಂದರೆ ಅದೇ ನಿಮ್ಮ ಅಣುವೃತ. ಈ ಅಣುವೃತ ಪಂಚಮ ಗುಣಸ್ಥಾನವನ್ನು ಕೊಡಿಸ್ತದೆ. ಅಣುವೃತ್ತಿಗಳಿಗೆ ಮಾತ್ರ ಪಂಚಮ ಗುಣಸ್ಥಾನವಿದೆ ವಿನಃ ಕೇವಲ ಸಮ್ಯಕ್ ದೃಷ್ಟಿಗಳಿಗೆ ಇಲ್ಲ. ಸಮ್ಯಕ್ ದೃಷ್ಟಿಗಳಿಗೆ 4ನೇ ಗುಣಸ್ಥಾನ, ಅಣುವೃತ್ತಿಗಳಿಗೆ 5ನೇ ಗುಣಸ್ಥಾನ. ಆ ವಿಷಯಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ ಸಂಕ್ಷಿಪ್ತವಾಗಿ, ಸಮಯ ಮುಗಿತಾ ಇದೆ. ಸಾಮಾಯಿಕ ಹೇಳಿದ್ದಾಗಿತ್ತು. ಆಮೇಲೆ 2 ಸಲ ಪ್ರತಿಕ್ರಮಣ, ಆಮೇಲೆ 3ನೇಯದು 2 ಸಲ ಏಕಾಸನ. ಕನಿಷ್ಠ ಪಕ್ಷ ಏನು ಮಾಡಬೇಕು ಅಂತಂದರೆ ಏಕಾಸನ ಮಾಡಬೇಕು. ಉಪವಾಸ ಮಾಡಿದ್ರೂ ಶಕ್ತಿ ಇದ್ದರೆ ಉಪವಾಸ ಮಾಡ್ಬೋದು, ಶಕ್ತಿ ಇಲ್ಲ ಅಂತಂದರೆ ಏಕಾಸನಂತೂ ಮಾಡಲೇಬೇಕು. ಪ್ರತಿಮಾಧಾರಿಗಳು ಏಕಾಸನ ಮಾಡೋದೇನು ಕಠಿಣ ಅಲ್ಲಲ್ಲ, ಆಗಬಹುದಲ್ಲ. ಅಷ್ಟಮಿ ಮತ್ತು ಚತುರ್ದಶಿಗೆ ಏಕಾಸನ. ಯಾವ ಪ್ರತಿಮೆಯಲ್ಲಿ? 2ನೇ ಪ್ರತಿಮೆಯಲ್ಲಿ. ಅಷ್ಟಮಿ ಚತುರ್ದಶಿಗೆ ಏಕಾಸನ ಮಾಡುವಂತಹ ನಿಯಮ ಇದು 12 ತಿಂಗಳು ಸದಾ ಇದೆ. ಇನ್ನು ಇದರಲ್ಲಿ ಏನಾದರೂ ಸಮಸ್ಯೆ ಆಯಿತು, ಆರೋಗ್ಯ ಕೆಟ್ಟು ಹೋಯಿತು ಅನ್ನುವಾಗ ಡಾಕ್ಟರ್ ಹೇಳ್ತಾರೆ ಈ ಔಷಧಿಯನ್ನು ತಕ್ಕೊಂಡ್ರೆ 2 ಸಲ ನೀರು ತಗೊಳ್ಬೇಕು, ಇಷ್ಟು ಔಷಧಿ ತಗೊಳ್ಬೇಕು, ಈ ವಸ್ತು ತಗೊಳ್ಬೇಕು ಅಂತಂದರೆ ನೀವು ಸರಿಯಾಗಲಿಕ್ಕೆ ಸಾಧ್ಯ ಅನ್ನುವಂಥ ಇಂಥ ಸಂದರ್ಭಗಳಲ್ಲಿ ನೀವು ಡಾಕ್ಟರ್ ಹೇಗೆ ಹೇಳ್ತಾನೆಲ್ಲ ಅದನ್ನೆಲ್ಲ ತಗೊಳ್ಬೋದು. 2ನೇ ಪ್ರತಿಮೆಯಲ್ಲಿ ಅದನ್ನೆಲ್ಲ ತಗೊಳ್ಬಹುದು, ದೋಷ ಅಲ್ಲ. ಅದು ಅನಿವಾರ್ಯ. ಅನಾವಶ್ಯಕೋ ಅಥವಾ ಅವಶ್ಯಕ ಅದನ್ನೇ ನೋಡಬೇಕಲ್ಲ ಅಲ್ಲಿ. ಅದು ಅವಶ್ಯಕೋ ಅಥವಾ ಅನಾವಶ್ಯಕ? ಅವಶ್ಯಕ. ಇನ್ನು ಸ್ವಸ್ಥ ಇದ್ದೇವೆ ಅಂದ ಮೇಲೆ ಅದು ಅವಶ್ಯಕೋ ಅಥವಾ ಅನಾವಶ್ಯಕ? ಆವಾಗ ಅನಾವಶ್ಯಕ. ಇದನ್ನು ಅವಶ್ಯಕ ಅನಾವಶ್ಯಕ ಎಲ್ಲ ಜಾಗದಲ್ಲಿ ಹಚ್ಚಿ, ಥರ್ಮಾಮೀಟರ್ ಹಚ್ಚಿ ನೋಡಿ ಆಮೇಲೆ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಆಯಿತಾ? 2 ಸಲ ಏಕಾಸನ, ಅಷ್ಟಮಿಗೆ 1 ಏಕಾಸನ ಮತ್ತು ಚತುರ್ದಶಿಗೆ 1 ಏಕಾಸನ. ಅಂದರೆ 15 ದಿನಗಳಲ್ಲಿ 2 ಏಕಾಸನಗಳಾಗ್ತವೆ. 1 ತಿಂಗಳಿನಲ್ಲಿ 4 ಏಕಾಸನ ಆಗ್ತವೆ. ಇದಾಯಿತು. ಇನ್ನು 4 ಅದು ಅಲ್ಲ, 5ನೇದು ಶುದ್ಧ ಭೋಜನ ಮಾಡಿ ಉಣ್ಣಬೇಕು. ಮತ್ತು ಇವತ್ತಿನ ಈ ಒಂದು ಪಂಚಮ ಕಾಲದಲ್ಲಿ ನೀರಿನಲ್ಲಿ ಎಷ್ಟು ಪ್ರದೂಷಣ ಇದೆ ಅಂತಂದರೆ ಆ ನೀರನ್ನು ಸೇವಿಸುವವರಿಗೆ ಇವತ್ತು ಕ್ಯಾನ್ಸರ, ಡಯಾಬಿಟೀಸ, ಇಂಥ ದೊಡ್ಡ ದೊಡ್ಡ ರೋಗಗಳು ಯಾಕೆ ಆಗ್ತಾ ಇದೆ? ಇದೆಲ್ಲ ನೀರಿನ ಪ್ರದೂಷಣ. ಆಮೇಲೆ ನಾವು ತಿನ್ನುವಂತಹ ವಸ್ತುಗಳು, ಕಾಯಿಪಲ್ಯಗಳು, ಇವುಗಳಿಗೆ ಔಷಧಿಯನ್ನು ಸಿಂಪಡಿಸಿರ್ತಾರೆ, ಇವುಗಳನ್ನು ಬೆಳೆಸಿರ್ತಾರೆ ಫರ್ಟಿಲೈಸರ್, ಗೊಬ್ಬರನ್ನು ಹಾಕಿ. ಇದು ಕೂಡ ಕೆಮಿಕಲ್ ಇದೆ. ಕೆಮಿಕಲ್ದಿಂದ ಅದು ಕೂಡ ಬೆಳೆಯೂ ಕೂಡ ಪ್ರದೂಷಿತವಾಗಿ ಹೋಗಿದೆ. ಆಹಾರ ಪದಾರ್ಥಗಳೆಲ್ಲ ಪ್ರದೂಷಿತವಾಗಿವೆ. ಆದರೆ ನಿಮಗೆ ಒಂದು ಹೆಚ್ಚಿನ ವಿಶೇಷವಾದ ಮಾತು ಅಂತಂದರೆ ಎಲ್ಲರಿಗೂ ಹೊಲಗಳಿವೆ, ಮನೆ ಹೊಲಗಳಿವೆ. ಆ ಹೊಲದಲ್ಲಿ ನೀವು ಒಂದು ಪಶುವನ್ನು ಸಾಕಿದ್ರಿ ಅಂತಂದರೆ, ಒಂದು ಆಕಳು
ಒಂದು ಆಕಳನ್ನು ಸಾಕಿ, ಒಂದು ಆಕಳನ್ನು ಸಾಕಿದವರು 3 ಎಕರೆ ಹೊಲವನ್ನು ನೀವು ಫರ್ಟಿಲೈಸರ್ ಗೊಬ್ಬರವನ್ನು ಉಪಯೋಗಿಸದೆ ಹೊಲವನ್ನು ಬೆಳೆಸಬಹುದು. ಒಂದು ಪಶು, ಆಕಳು ಅಥವಾ ಎತ್ತು ಯಾವುದಾದ್ರೂ ಒಂದು ಪಶು ಇತ್ತಂತಂದರೆ ಆರಾಮದಿಂದ ನೀವು ಬೆಳೆಸುವಂಥ ಕಾಯಿಪಲ್ಯಗಳು, ನೀವು ಬೆಳೆಸುವಂಥ ಕಬ್ಬ, ನೀವು ತಿನ್ನುವಂತಹ ಎಲ್ಲ ವಿಷಯಗಳು ಮನೆಗಾಗಿ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನು, ಅಷ್ಟು ವಸ್ತುಗಳನ್ನು ನಾವು ನಿರ್ದೋಷವಾಗಿ ಈ ಗೊಬ್ಬರದಿಂದ, ದೇಶಿ ಗೊಬ್ಬರದಿಂದ ಬೆಳೆಸಬಹುದು. ಇದನ್ನು ಮಾಡಿಕೊಳ್ಳಿ. ಈ ದೇಶಿ ಗೊಬ್ಬರದಿಂದ ಬೆಳೆಸಿ ನೀವು ನಿಮ್ಮ ದಿನನಿತ್ಯದ ಆಹಾರವನ್ನು, ಆ ಥರದ ಆಹಾರವನ್ನು ಸೇವಿಸ್ತೀರಿ ಅಂತಂದರೆ ನಿಮಗೆ ಯಾವ ರೋಗನೂ ಕೂಡ ಬರೋಲ್ಲ, ಯಾವ ರೋಗನೂ ಕೂಡ ಬರೋಲ್ಲ. ಇನ್ನು ನೀರಿನ ವಿಷಯದಲ್ಲಿ ತಿಳ್ಕೊಳ್ಳಿ. ನೀರನ್ನು ಯಾವುದನ್ನು ಉಪಯೋಗಿಸಬೇಕು ಇವತ್ತಿನ ಕಾಲದಲ್ಲಿ? ಮಳೆ ನೀರು. ಯಾಕೆಂದರೆ ಮಳೆ ಹೊಳೆ ಭಾಳ ಅಂತರಿದೆ. ಒಂದೇ ಅಕ್ಷರದಲ್ಲಿ ವ್ಯತ್ಯಾಸ ಇದ್ದರೂ ಮಳೆ ನೀರಿಗೆ ಮತ್ತು ಹೊಳೆ ನೀರಿಗೆ ಬಹಳ ವ್ಯತ್ಯಾಸ ಇದೆ. ಹೊಳೆ ನೀರು ಎಲ್ಲ ಗಟರ್ಗಳಿಂದ, ಫ್ಯಾಕ್ಟ್ರಿಗಳಿಂದ ಇರುವಂತಹ ಕೆಮಿಕಲ್ ವಸ್ತು ಅದನ್ನೆಲ್ಲ ಹರಿಸಿಬಿಟ್ಟಿರ್ತಾರೆ. ದೊಡ್ಡ ದೊಡ್ಡ ಸಿಟಿಗಳ ದೊಡ್ಡ ಗಟರುಗಳು, ಒಂದು ಸಣ್ಣ ಹೊಳೆಯಲ್ಲಿ ಎಷ್ಟು ನೀರು ಹರಿತದೆಯಲ್ಲ ಅಷ್ಟು ಸಿಟಿಗಳಿಂದ ಕರಿ ನೀರು, ಕಪ್ಪಾದ ನೀರು, ಹೊಲಸಾದ ನೀರು, ಎಲ್ಲಿ ವಾಸನೆ ಬರ್ತಾ ಇದೆ ಅತ್ಯಂತ, ಅಂತಹ ನೀರು ಹರಿದು ಈ ಹೊಳೆಗಳಲ್ಲಿ ಕೂಡ್ತಾ ಇದೆ, ಅದು ಮಿಕ್ಸ್ ಆಗ್ತಾ ಇದೆ. ಅದನ್ನು ಮಷಿನ್ನಿಂದ ಎತ್ತಿ ನಿಮ್ಮ ಮನೆಗಳಿಗೆ ಕಳಿಸ್ತಾರೆ ಕುಡಿಲಿಕ್ಕೆ ಅಂತ. ನೀವು ಆ ನಳದ ನೀರನ್ನು ಕುಡಿತೀರ. ಆ ನೀರಿನಲ್ಲಿ ಏನೇನಿದೆ ಗೊತ್ತಾ? ಕೆಲವೊಬ್ಬರು ಮಳೆ ನೀರು ಹಿಡಿದು ಕುಡಿಬೇಕು ಅಂತಂದರೆ ಅದು ಛತ್ ಮೇಲೆ ರೀ, ಅದು ಕಾಗೆ ಮಲಮೂತ್ರ ಮಾಡ್ತದೆ ಮತ್ತು ಧೂಳ ಎಲ್ಲ ಬಿದ್ದಿರ್ತದೆ, ಇಂಥ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಆದರೆ ಹೊಳೆ ನೀರಿನಲ್ಲಿ ಯಾವ ಪ್ರಶ್ನೆಯೂ ಇಲ್ಲ. ಅದು ಪವಿತ್ರವಾದ ನೀರು, ಪವಿತ್ರವಾದ ಗಂಗೆಯ ನೀರು ಅಂತ ಗಟ್ಟು ಕುಡಿತಾರೆ. ಅಲ್ಲ, ಈ ಲೆಟ್ರಿನು, ಬಾತ್ರೂಮು, ಇದರಲ್ಲಿ ಸ್ನಾನ ಮಾಡ್ತೇವೆ, ಲೆಟ್ರಿನ್ ಎಲ್ಲ ತುಂಬಿ ಅದು ಹರಿಯುವಾಗ ಗಟರ್ಗಳಿಂದ ಹೋಗ್ತದೆಯಲ್ಲ, ಎಲ್ಲಿ ಹೋಗ್ತದೆ? ಹೊಳೆಯಲ್ಲಿ. ಅದರೊಳಗೆ ಎಲ್ಲ ಪ್ರಕಾರದ ಅಮೃತ ಇದೆ. ಇಂಥ ನೀರು ಕುಡಿಯಲಿಕ್ಕೆ ಪವಿತ್ರ ಏನು ಅಲ್ಲ. ನೀವು ಪ್ರತಿಮಾಧಾರಿ ಆಗರಿ ಅಥವಾ ಆಗದೇ ಇರಿ, ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಈ ಮಳೆ ನೀರನ್ನು ಕುಡೀರಿ, ಅದನ್ನು ಹಿಡ್ಕೊಳ್ಳಿ. ಎಷ್ಟು ಹತ್ತದೆ? ಮನೆಯಲ್ಲಿ ನಾವು ಪರಿವಾರದವರು 4-5 ಜನ ಇದ್ದೇವೆ ಅಂತಂದರೆ 2,000ದಿಂದ ಹಿಡ್ಕೊಂಡು 3,000 ಲೀಟರ್ ನೀರು 8 ತಿಂಗಳು ಬಂದ್ರೂ ಕೂಡ ಸಾಕಾಗ್ತದೆ. ಆದರೆ 1 ವರ್ಷ ಹೋಗ್ತದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ನೀರನ್ನು ಯಾವುದಕ್ಕೆ ಉಪಯೋಗಿಸಿಕೊಳ್ಳಬೇಕು? ಎಂಥ ಕಾರ್ಯಗಳಿಗೆ? ಅಡಿಗೆಯನ್ನು ಮಾಡುವುದಕ್ಕೆ, ಕುದಿಸುವುದಕ್ಕೆ ಮತ್ತು ಕುಡಿಯುವುದಕ್ಕೆ, 2 ಕಾರ್ಯಗಳಿಗೆ ಆ ನೀರನ್ನು ಬಳಸಿಕೊಳ್ಬೇಕು. ಇನ್ನೊಂದು ಕಾರ್ಯಕ್ಕೆ ಇಲ್ಲ. ಆಹಾರವನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಮತ್ತು ಇಡೀ ದಿವಸ ಎಷ್ಟು ಸಲ ಕುಡಿತೀರಲ್ಲ, ಕುಡಿಯುವುದಕ್ಕೆ ನೀವು ಆ ನೀರನ್ನು ಬಳಸಿಕೊಂಡ್ರಿ ಅಂತಂದರೆ, ಮತ್ತು ಫರ್ಟಿಲೈಸರ್ದಿಂದ ಅಲ್ಲ, ಈ ಸಗಣಿ ಗೊಬ್ಬರದಿಂದ ಬೆಳೆಯುವಂತಹ ಬೆಳೆಯನ್ನು, ಕಾಯಿಪಲ್ಯಗಳನ್ನು, ಕಬ್ಬಿನ ರಸ, ಅದು ಕೂಡ ಈ ಸಗಣಿ ಗೊಬ್ಬರದಿಂದ ಬೆಳೆಸಿದ್ರಿ ಅಂತಂದರೆ ಅದು ಅಮೃತ ಆಗಿಬಿಡುತ್ತೆ. ಇದರಿಂದ ರೋಗ ಆಗುವುದೇ ಇಲ್ಲ. ಇಷ್ಟು ಮಾಡಿಕೊಳ್ಳಿ. ನೀವು ವ್ಯಾಪಾರಿಗಳೆಲ್ಲ, ನಿಮ್ಮ ಎಲ್ಲರಿಗೂ ಹೊಲಗಳಿವೆ, ಹೊಲಗಳಲ್ಲಿ ಮನೆ ಇದೆ. ನೀವು ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿಕೊಂಡು ಆ ಬೆಳೆಗಳನ್ನು ಬೆಳೆಸ್ಕೊಳ್ತೀರಿ ಅಂತಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಉಳಿಯಲೇಬೇಕು. ಯಾವುದೂ ರೋಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದರಲ್ಲಿ ನಾವು ಪ್ರಮಾದ ಮಾಡ್ತೀವಿ ಅಂತಂದರೆ ರೋಗ ಆಗ್ತದೆ. ಕ್ಯಾನ್ಸರ್ ಆಯಿತು, ಅಂಥದ್ದಿಂದ ದೊಡ್ಡ ರೋಗ ಆಯಿತು. ಇನ್ನು ಅದನ್ನು ಸರಿಪಡಿಸಲಿಕ್ಕೆ ಎಷ್ಟು ಖರ್ಚು ಮಾಡಬೇಕು? ಸಾಲ ತೆಗಿತೇವೆ. ಹಣ ಇಲ್ಲ ಅಂತಂದರೆ ಸಾಲ ತೆಗೆದು ಲೋನ್ ತಕ್ಕೊಂಡು
ನಾವು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ, ಆದರೆ ಗಳಿಸಿದ್ದೆಲ್ಲ ಆಸ್ಪತಾಲಕ್ಕೆ ಹೋಗಿಬಿಡುತ್ತೆ. ನಮ್ಮ ಹಣ ಗಳಿಸಿದ್ದೆಲ್ಲ ಆಸ್ಪತಾಲಕ್ಕೆ, ದವಾಖಾನೆಗೆ ಹಾಕಿ ಹಾಳು ಮಾಡ್ತೀವಿ ಹಣವನ್ನು. ಎಷ್ಟು ಹಣವನ್ನು ಹಾಳು ಮಾಡುವುದಕ್ಕಿಂತಲೂ ಮುಂಜಾಗ್ರತೆಯನ್ನು ವಹಿಸಿ ಮೊದಲಿನಿಂದ ನಾವು ಸಾವಧಾನ ಆಗಿಬಿಟ್ಟು ಆಹಾರ ಪದಾರ್ಥಗಳನ್ನು ಈ ಥರದಿಂದ ಬಳಸಿಕೊಳ್ತೇವೆ, ಈ ಒಂದು ವಿಧಿಯಿಂದ ನಾವು ಜೀವನವನ್ನು ಜೀವಿಸ್ತೇವೆ ಅಂತಂದರೆ ನಮಗೆ ರೋಗ ಆಗಬಹುದೇನು? ನಮ್ಮ ಹಣವೂ ಉಳೀತು. ಇಂಥ ಕ್ಯಾನ್ಸರ್ ರೋಗ ಅಥವಾ ದೊಡ್ಡ ರೋಗ ಮನೆಯವರು ಎಲ್ಲರಿಗೂ ಆಯ್ತಂದ್ರೆ ಏನು ಮಾಡೋರು? ಹೊಲ ಮಾರೋದು, ಮನೆ ಮಾರೋದು, ಮತ್ತು ಅದರೊಳಗೆ ಇನ್ನೂ ಬದುಕಲಿಕ್ಕೆ ಸಾಧ್ಯತೆಯೂ ಇಲ್ಲ. ಥರ್ಡ್ ಸ್ಟೇಜ್ದಲ್ಲಿದೆ ಅಂತಂದರೆ ಮುಗಿದು ಹೋಯ್ತು. ಆದರೂ ಉಳಿಯಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ, ಖರ್ಚು ಮಾಡ್ತಿರ್ತೇವೆ, ಉಳಿಯಲಿಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೆ ಉಣ್ಣು ತಿನ್ನುವಂತಹ ವಸ್ತುಗಳು, ನಿಮ್ಮೆಲ್ಲರ ವಸ್ತುಗಳು ಮನೆ ಮನೆಗೆ ಪವಿತ್ರವಾಗಿರಲಿ, ಶುದ್ಧವಾಗಿರಲಿ. ಇಂಥ ಶುದ್ಧ ಆಹಾರವನ್ನು ಸೇವಿಸುವ ಪದ್ಧತಿಯನ್ನು ಎಲ್ಲರೂ ಕಲಿತುಕೊಳ್ಳಿ. ಪ್ರತಿಮಾಧಾರಿಗಳಿಗೆ ಹೇಳ್ತಾ ಇದ್ದೀವಿ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ನಿಮ್ಮ ಉಣ್ಣು ತಿನ್ನುವ ವಸ್ತುಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಲಕ್ಷ್ಯದಲ್ಲಿ ಬರ್ತಾ ಇದೆಯಲ್ಲ? ಮಾಡೋರಲ್ಲ ಇದನ್ನು? ಮಾಡ್ತೀರಾ? ಒಂದು ದನ ಸಾಕಬೇಕು ಮನೆಯಲ್ಲಿ, ಅದರಲ್ಲೂ ಒಂದು ಆಕಳನ್ನು ಸಾಕಿ. ಯಾವ ಆಕಳ? ಗಿರ್ಗಾಯ್. ದೇಶಿ ಗಾಯ್. ಒಂದು ದೇಶಿ ಆಕಳನ್ನು ಸಾಕಿದ್ರಿ ಅಂತಂದರೆ ಆಕಳಿನ ಮೂತ್ರ ಮತ್ತು ಸಗಣಿ ಇವು ಎರಡೂ ಬೆಳೆಗಳಿಗೆ ಅಮೃತ ಇದೆ. ಇದರಿಂದ ಬೆಳೆಗೆ ಹಾಕಿ ನೀವು ಕಾಯಿಪಲ್ಯಗಳನ್ನು ಬೆಳೆಸಿದ್ರಿ ಅಂತಂದರೆ ಅವುಗಳಿಗೆ ಹುಳಗಳೂ ಕೂಡ ಹತ್ತುವುದಿಲ್ಲ, ಔಷಧಿ ಸಿಂಪಡಿಸುವಂತಹ ಅವಶ್ಯಕತೆಯೂ ಇಲ್ಲ. ಬಹಳ ಒಳ್ಳೆಯ ಆಕಳಿನ ಮೂತ್ರದಲ್ಲಿ ಕೇಳಿರಬಹುದು, ನೀವು ನೋಡಿರಲೂಬಹುದು. ಆಕಳಿನ ಮೂತ್ರವನ್ನು ನೀವು ಬೆಳೆಗಳ ಮೇಲೆ ಸಿಂಪಡಿಸಿದಿರಿ ಅಂತಂದರೆ 20 ಲೀಟರ್ ನೀರಿನಲ್ಲಿ 1 ಲೀಟರ್ ಮೂತ್ರವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಔಷಧಿಯಂತೆ ಸಿಂಪಡಿಸಿದ್ರಿ ಅಂತಂದರೆ ನಿಮ್ಮ ಯಾವ ಬೆಳೆಗೂ ಕೂಡ ರೋಗ ಆಗುವುದೇ ಇಲ್ಲ, ಹಿಂಸೆಯೂ ಇಲ್ಲ. ಇನ್ನು ಹುಳ ಆಯಿತು ಅಂತಂದರೆ ಹಿಂಸೆ ಮಾಡಬೇಕು. ನಾವು ಇಂಥ ಒಂದು ಪ್ರಾಣಿಯನ್ನು ಕಟ್ಟಿಕೊಳ್ತೇವೆ ಅಂತಂದರೆ ನಾವು ಔಷಧಿಯನ್ನು ಖರೀದಿ ಮಾಡಿಕೊಂಡು ತರುವಂಥ ಅವಶ್ಯಕತೆಯೇ ಇಲ್ಲ. ಆ ಮೂತ್ರವೇ ಔಷಧಿ, ಅದನ್ನು ಸಿಂಪಡಿಸ್ತೇವೆ ಅಂತಂದರೆ ಯಾವ ಹಿಂಸೆಯೂ ಕೂಡ ಇಲ್ಲ. ಆಮೇಲೆ ನಮ್ಮ ಅಹಿಂಸಾ ಅನುವೃತ್ತದ ರಕ್ಷಣೆಯೂ ಆಯಿತು, ಆ ಪಶುವಿನ ರಕ್ಷಣೆಯೂ ಆಯಿತು. ಒಂದು ಆಕಳನ್ನು ಸಾಕಿ ಮನೆಗೆ. ನಿಮ್ಮ ಹೊಲದಲ್ಲಿ ಸಾಕಷ್ಟು ಜಾಗ ಇರ್ತದೆ, ಒಂದು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅದಕ್ಕೆ. ಇದನ್ನು ಮಾಡ್ತೀರಾ? ಆಮೇಲೆ ಅದರ ಹಾಲು, ಅದರ ತುಪ್ಪ, ಈಗ ನೋಡಿ 2,000 ರೂಪಾಯಿ ಕಿಲೋ ಅಂತಿದೆ. ಯಾವ ತುಪ್ಪ? ದೇಶಿ ಆಕಳಿನ ತುಪ್ಪ. 2,500 ಕಿಲೋ ತುಪ್ಪ ಇದೆ. 2,000 ರೂಪಾಯಿ ಕಿಲೋ. ಗೀರ್ ಆಕಳದು 4,000. ರೇಟ್ ವಾಡಾಸಿರ್ಬೋದು. ಬಜಾರ್ ರೇಟ್ ಅಪ್ ಡೌನ್ ಆಗ್ತಿರ್ತದೆ ಅಲ್ಲ. ಹಾಂ, ಇಂಥ ಕಾರ್ಯಗಳನ್ನು ಮಾಡಬೇಕು. ಇನ್ನು ಯಾವ ಮಳೆ ನೀರನ್ನು ಹಿಡಿತೀರಲ್ಲ, ಸ್ವಲ್ಪ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಯಾವ ಮಳೆ ನೀರನ್ನು ನೀವು ಹಿಡ್ಕೊಳ್ತೀರಿ ಅದನ್ನು ನೀವು ನಿಯಮದಿಂದ, ಒಳ್ಳೆಯ ಬಟ್ಟೆಯಿಂದ, ದಪ್ಪಾದ ಬಟ್ಟೆಯಿಂದ ಅದನ್ನು ಸೋಸಿ ಆ ನೀರಿನಲ್ಲಿರ್ತಕ್ಕಂತಹ ತ್ರಸಜೀವಿಗಳನ್ನು ಸೋಸಿರುವ ನೀರನ್ನು ಅದರ ಮೇಲೆ ಹಾಕಿ ತೊಳೆಯೋದು. ಎಲ್ಲಿ ತೊಳಿಬೇಕು? ಯಾವುದರಲ್ಲಿ ಸೋಸಿದಿರಲ್ಲ ಆ ಭಾಗವನ್ನು ತೊಳೆಯಬೇಕು. ಇಲ್ಲಿ ಹಾಕಿದ್ದೀರಿ ಮತ್ತು ಕೆಳಗಿನ ತೊಳಿಬೇಡ್ರಿ, ಮ್ಯಾಲಿಂದ ತೊಳ್ಕೊಳ್ಳಿ. ಎಲ್ಲಿ ನೀರು ಬಿದ್ದಿದೆಯಲ್ಲ ಅಲ್ಲಿ ತೊಳಿರಿ. ಅದನ್ನು ಸೋಸಿದ ನೀರಿನಿಂದ ಸರಿಯಾಗಿ ತೊಳೆದು ಅದನ್ನು ಸಂಗ್ರಹ ಮಾಡಿಕೊಳ್ಳುವ ಒಂದು ಪಾತ್ರೆಯಲ್ಲಿ. ಆ ಪಾತ್ರೆಯ ನೀರನ್ನು, ಜೀವಸಹಿತ ನೀರನ್ನು ಒಂದು ನಿಮ್ಮ ಯಾವ ಟಂಕಿ ಇದೆ, ಆ ಸಿಮೆಂಟ್ದು ಇರಬಹುದು ಅಥವಾ ನೀವು ಬಳಸ್ಕೊಳ್ತಕ್ಕಂತಹ
ಎಂಥ ಟ್ಯಾಂಕ, ಸಿಂಟೆಕ್ಸ್ ಟ್ಯಾಂಕ್. ಆ ಸಿಂಟೆಕ್ಸ್ ಟ್ಯಾಂಕಿನ ಮೇಲೆ ಒಂದು ನಳಿಕೆಯನ್ನು ಹಚ್ಚಿ, ನಳಿಕೆ ಇದು ಸೋಸ್ತಾರಲ್ಲ, ಎಣ್ಣೆ ಸೋಸುವಂಥ ನಳಿಕೆ ಇರ್ತದೆ, ಅದನ್ನು ಆ ಟಂಕಿ ಮೇಲೆ ಒಂದಿಷ್ಟು ಪೈಪ್ ಜೋಡಿಸಿ ಆ ನಳಿಕೆಯನ್ನು ಇಟ್ಟು ಆ ನೀರನ್ನು ಅದರಲ್ಲಿ ಸರಿಯಾಗಿ ಬಿಟ್ಟುಬಿಡಿ. ಅದು ನೀರಕ್ಕೆ ಹೋಗಿ ಬಿದ್ದು ಬಿಡ್ತದೆ. ಎಲ್ಲ ಜೀವಿಗಳ ರಕ್ಷಣೆ ಆಗುತ್ತೆ. ತ್ರಸ ಜೀವಿಗಳ ರಕ್ಷಣೆ ಮಾಡಿ, ಸೋಸಿ ರಕ್ಷಣೆ ಮಾಡಿ, ಆ ನೀರನ್ನು, ಸೋಸಿದ ನೀರನ್ನು ಅಡಿಗೆಗಾಗಿ, ಕುಡಿಯುವುದಕ್ಕಾಗಿ ಎಲ್ಲಕ್ಕೂ ಬಳಸಿಕೊಳ್ಳುವುದು. ಇದು ಅಹಿಂಸಾ ಅಣುವೃತದ ನಿರ್ದೋಷ ಪಾಲನೆ. ಅಹಿಂಸಾ ಅಣುವೃತವನ್ನು ನಿರ್ದೋಷವಾಗಿ ಇಟ್ಟುಕೊಳ್ಳಬೇಕು ಅಂತಂದರೆ ಆಹಾರಕ್ಕಾಗಿ ಉಪಯೋಗಿಸುವಂಥ ಈ ನೀರನ್ನು ಈ ವಿಧಿಯಿಂದ ಸೋಸಿ ಆ ಜೀವಾಣುಗಳನ್ನು ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ನಿಯಮ ಇದೆ. ಇಷ್ಟು ವಿಷಯಗಳು ಎರಡು ಪ್ರತಿಮಾಧಾರಿಗಳಾಗುವಂತಹ ಶ್ರಾವಕರಿಗೆ ಇರ್ತದೆ. ಮತ್ತು ಎರಡನೇ ಪ್ರತಿಮಾ ನೀವು ತಕ್ಕೊಂಡ್ರಿ ಅಂತಂದರೆ ಸಲ್ಲೇಖನ ತಗೊಳ್ಳಿಕ್ಕೆ ನಿಮ್ಮಲ್ಲಿ ಪಾತ್ರತೆ ಬಂತು. ಯಾರಿಗೆ ಪ್ರತಿಮಾ ಇಲ್ಲಲ್ಲ ಅವರಿಗೆ ಸಲ್ಲೇಖನ ವ್ರತವೂ ಕೂಡ ಇಲ್ಲ. 12 ವೃತ್ತಗಳಲ್ಲಿ 4 ಶಿಕ್ಷಾವೃತಗಳಿವೆ. 5 ಅಣುವೃತಗಳು, 3 ಗುಣವೃತಗಳು, 4 ಶಿಕ್ಷಾವೃತಗಳು. ಈ ಪುಸ್ತಕದಲ್ಲಿ ಎಲ್ಲ ವರ್ಣನೆ ಕೊಟ್ಟದ್ದಿದೆ, ಓದ್ಕೊಳ್ಳಿ ಅದನ್ನು. ಮನೆಗೂ ಕೂಡ ಈ ಪುಸ್ತಕವನ್ನು ಎಲ್ಲರಿಗೂ ಕೊಡೋದಿದೆ ಸ್ವಾಧ್ಯಾಯ ಮಾಡಲಿಕ್ಕೆ. ಈ ಪುಸ್ತಕವನ್ನು ಒಂದು ಪುಸ್ತಕವನ್ನು ನೀವು ಡಿಟೇಲ್ ಆಗಿ ಸರಿಯಾಗಿ ಅಧ್ಯಯನ ಮಾಡಿ ತಿಳ್ಕೊಂಡ್ರಿ ಅಂತಂದರೆ ಶ್ರಾವಕ ಧರ್ಮದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ಸಂಪೂರ್ಣ ನಾಲೆಜ್ ನಿಮಗೆ ಆಗುತ್ತೆ. ಓದ್ಕೊಳ್ತೀರಾ ಅದನ್ನು? 1 ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ಅದನ್ನು ಓದಿಕೊಂಡು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇದರೊಳಗೆ ಪ್ರತಿಯೊಂದು ವಿಷಯಗಳನ್ನು ಹೇಳಿದ್ದಿದೆ. ಇನ್ನು ಯಾವುದು ತಿಳಿಯುವುದಿಲ್ಲಲ್ಲ ಅದನ್ನು ಪ್ರಶ್ನೆ ತೆಗೆದು ನೀವು ಚರ್ಚೆ ಮಾಡಲಿಕ್ಕೆ ನಾವು ಎಲ್ಲಿದ್ದರೂ ಬರೀ, ಅದರ ಉತ್ತರವನ್ನು ನಾವು ಕೊಡ್ತೀವಿ. ಇಷ್ಟು ವಿಷಯ 2ನೇ ಪ್ರತಿಮೆಗೆ ಸಂಬಂಧಪಡುವಂಥ ವಿಷಯ ಇದೆ. ಇನ್ನು 3ನೇ ಪ್ರತಿಮೆ, 3ರಿಂದ ಹಿಡ್ಕೊಂಡು ಮೇಲಿನ ಪ್ರತಿಮೆಗಳ ವರ್ಣನವನ್ನು ನಾವು ನಾಳೆ ನೋಡೋಣ. ಇವತ್ತು ಸಮಯ ಪೂರ್ಣ ಆಯಿತು. ಪ್ರಭು ದೇವ ತುಮ್ಹಾರೆ ಪವಿತ್ರ ಮುಖ ಸೆ निश्रित जो शीतल वाणी, जग जन मन के मल को धोती, अतः कहाती जिन वाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे। जिनवाणी माता की जय।